Hi friends, welcome to the ASPN classes. ಈ ದಿವಸ KCET ಒಂದು ಮೂಕ್ ಟೆಸ್ಟ್ ಅಂದರೆ ಪ್ರಾಕ್ಟೀಸ್ ಟೆಸ್ಟ್ನ ಪೇಪರ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ. ಕಂಪ್ಲೀಟ್ 60 ಕ್ವಶನ್ ಇರುವಂಥ ಒಂದು ಪೇಪರ್ನ ನಾನು ಇವತ್ತಿನ ದಿವಸ ಸಾಲ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸೊ ನಿಮ್ಗೆ ಆಲ್ರೆಡಿ ತಿಳಿದ ಹಾಗೆ ಇದರಲ್ಲಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡೂ ಕ್ವಶನ್ಸ್ಗಳು ಬರುತ್ತೆ, ಎರಡೂ ಪೋರ್ಷನ್ಸ್ಗಳು. ಬಟ್ ಜಾಸ್ತಿ ವೇಟೇಜ್ ಇರುವಂಥದ್ದು ಯಾವುದಪ್ಪ ಅಂತ ನಾವು ನೋಡ್ತಾ ಹೋದರೆ ಸೆಕೆಂಡ್ ಇಯರಿಂದನೇ ಜಾಸ್ತಿ ಕ್ವಶನ್ಸ್ಗಳು ಬರುತ್ತೆ ಫ್ರೆಂಡ್ಸ್. ಸೊ ನಿಮ್ಗೆ ಆಲ್ರೆಡಿ ನಾನು ಮೊದಲಿಗೆ ಒಂದು ವೀಡಿಯೋದಲ್ಲಿ ಸಪ್ರೇಟಾಗಿ ಹೇಳಿದ್ದೆ ಫಸ್ಟ್ ಇಯರಿಂದ ಎಷ್ಟು ಕ್ವಶನ್ ಬರುತ್ತೆ, ಆಮೇಲೆ ಸೆಕೆಂಡ್ ಇಯರಿಂದ ಎಷ್ಟು ಕ್ವಶನ್ ಬರುತ್ತೆ ಅಂತ. ಇಲ್ಲಿ ಫಸ್ಟ್ ಇಯರಿಂದಲೇ ನೋಡ್ತಾ ಹೋದರೆ ನಿಯರ್ ಟು 12ಇಂದ ಹಿಡಿದು 15 ಕ್ವಶನ್ಸ್ಗಳು ಮಾತ್ರ ಬರುತ್ತೆ ಟೋಟಲ್ 60 ಕ್ವಶನ್ಸಲ್ಲಿ. ಅದರಲ್ಲಿ 15 ಅಥವಾ 12 ಅಂದರೆ ಬಿದ್ದರೆ ನಡಬೋದಕ್ಕೆ, ಅಂದರೆ 13 ಕ್ವಶನ್ ಆದರೂ ಬರ್ಬೋದು, 14 ಆದರೂ ಬರ್ಬೋದು, 15 ಆದರೂ ಬರ್ಬೋದು. ಆದಮೇಲೆ ಉಳಿದಿರೋದೆಲ್ಲನೂ 43ಇಂದ ಹಿಡಿದು 45 ತನ ಸೆಕೆಂಡ್ ಇಯರ್, ಅಂದರೆ ಜಾಸ್ತಿ ವೇಟೇಜ್ ಬರೋದು ಸೆಕೆಂಡ್ ಇಯರ್ದಾಗಿರುತ್ತೆ. ಓಕೆ, ಸೊ ಇವತ್ತಿನ ದಿವಸ ನಾನು ಈ ಒಂದು ಎಲ್ಲ ಕ್ವಶನ್ಸ್ ಮಿಕ್ಸ್ ಇರುವಂಥದ್ದು ಒಂದು 60 ಕ್ವಶನ್ಸ್ಗಳನ್ನ ನಾನು ಸಾಲ್ವ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಪ್ರತಿಯೊಂದು. ಸೊ ಇಲ್ಲಿ 61 ಕ್ವಶನ್ ಅಂತ ಇದೆ, ಆಲ್ರೆಡಿ ಮೊದಲಿಗೆ ಒಂದು ಫಿಸಿಕ್ಸ್ ಯಾವುದಾದ್ರೂ ಇರುತ್ತೆ, ಅದ್ರ ಮುಂದಿನ ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಪ್ರತಿಯೊಂದು ಕ್ವಶನ್ಸ್ನ ಸಾಲ್ವ್ ಮಾಡ್ತಾ ಹೋಗೋಣ ಒಂದೊಂದಾಗಿ, ಓಕೆನಾ? ಸೊ ಫಾಸ್ಟಾಗಿ ನಿಮ್ಮೆಲ್ಲ ಫ್ರೆಂಡ್ಸ್ಗಳಿಗೆ ಲಿಂಕ್ನ ಶೇರ್ ಮಾಡಿ. ಸೊ ಇದೊಂದು ಫಸ್ಟ್ ಪೇಪರ್ ಆಗಿರುತ್ತೆ. ಇಲ್ಲಿ ಕ್ವಶನ್ ಟೋಟಲ್ 60 ಕ್ವಶನ್ಸ್ಗಳನ್ನು ನಾನು ಇವಾಗ ಸಾಲ್ವ್ ಮಾಡ್ತಾ ಇರೋವಂಥದ್ದು. 16 ಕ್ವಶನ್ಸ್ಗಳನ್ನ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಇದು 61 ಕ್ವಶನಿಂದ ಸ್ಟಾರ್ಟ್ ಇದೆ. ಫಸ್ಟ್ ಫಿಸಿಕ್ಸ್ದು ಸ್ಟಾರ್ಟಿಂಗ್ ಕ್ವಶನ್ ನಂಬರ್ 1ರಿಂದ ಹಿಡಿದು 60 ಕ್ವಶನ್ಸ್ಗಳಿರುತ್ತೆ. ಅದಾದಮೇಲೆ 61ಇಂದ ಇರುತ್ತೆ. ಓಕೆ, ಸೊ ನೋಡಿ, ಫಸ್ಟ್ ಕ್ವಶನ್ ಏನಿದೆ ಅಂದರೆ ಇಲ್ಲಿ ಎಲ್ಲ 60 ಕ್ವಶನ್ಸ್ಗಳಿಗೂ ಒಂದೊಂದು ಮಾರ್ಕ್ಸ್ ಇರುತ್ತೆ, ಯಾವುದೇ ಒಂದು ನೆಗೆಟಿವ್ ಮಾರ್ಕ್ಸ್ಗಳು ಇರೋದಿಲ್ಲ ಫ್ರೆಂಡ್ಸ್, ಅದು ಕೂಡ ನಿಮಗೆ ಗೊತ್ತಿರಬೇಕು. ಓಕೆ ನೋಡಿ, ಫಸ್ಟ್ ಒನ್ ನಾನು ಇವಾಗ ಸಾಲ್ವ್ ಮಾಡ್ತಾ ಇರೋದು. ದ ವ್ಯಾಲ್ಯೂ ಆಫ್ ಅ ಕಾಸ್ 15 ಡಿಗ್ರಿ ಮೈನಸ್ ಕಾಸ್ ಸ್ಕ್ವೇರ್, ಇಲ್ಲಿ 30 ಡಿಗ್ರಿ ಇದೆ, ಕಾಸ್ ಸ್ಕ್ವೇರ್ 45 ಡಿಗ್ರಿ, ಇದರದ್ದು ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಓಕೆ, ನಿಮಗೆ ಆನ್ಸರ್ ಗೊತ್ತಿದ್ರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಮೆಸೇಜ್ ಮಾಡಿ ಫ್ರೆಂಡ್, ಇಲ್ಲಾಂದರೆ ನಾನು ಇದನ್ನು ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಸೊ ಯಾವ ಥರ ಸಾಲ್ವ್ ಮಾಡಬೇಕಂದ್ರೆ, ಮೊದಲಿಗೆ ಇಲ್ಲಿ ಕಾಸ್ 15 ಡಿಗ್ರಿ ಇದೆಯಲ್ಲ, ಇದನ್ನು ಆಸ್ ಇಟ್ ಈಸ್ ಬರ್ಕೊಳ್ಳೋಣ. ಕಾಸ್ ಸ್ಕ್ವೇರ್ 15 ಡಿಗ್ರಿನ ಇಲ್ಲಿ ನಾವು ಕಾಸ್ ಆಫ್ 30 ಡಿಗ್ರಿ ವ್ಯಾಲ್ಯೂನ ನಾವು ಫೈಂಡ್ ಮಾಡ್ಬೋದಾ? ಏನಿದೆ, ಕಾಸ್ 30 ಡಿಗ್ರಿ ವ್ಯಾಲ್ಯೂಸ್ ಆಗುತ್ತೆ √3/2 ಆಗುತ್ತೆ, ಕರೆಕ್ಟಾ? ಇಲ್ಲಿ ಹೋಲ್ ಸ್ಕ್ವೇರ್ ಇದೆ, ಸ್ಕ್ವೇರ್ಗೆ ಸ್ಕ್ವೇರ್ ಬರೀತೀರಾ. ಪ್ಲಸ್ ಅಗೇನ್ ಕಾಸ್ 45 ಡಿಗ್ರಿ ಏನಾಗುತ್ತೆ, 1/√2 ಆಗುತ್ತೆ, ಇಲ್ಲಿ ಸ್ಕ್ವೇರ್ ಇದೆ, ಸ್ಕ್ವೇರ್ ಬರೀತೀರಾ. ಕಾಸ್ 60 ಡಿಗ್ರಿ ಆಗುತ್ತೆ, 1/2, ಇಲ್ಲಿ ಸ್ಕ್ವೇರ್ ಬರೀತೀರಾ. ಕಾಸ್ 75 ಡಿಗ್ರಿನ ನಾನು ಈ ಥರ ಬರೀತೀನಿ, ಕಾಸ್ ಸ್ಕ್ವೇರ್ 75ನ 90 ಪ್ಲಸ್ θ ಅಂತ ಬರೀಬೋದು. ಸೊ 90 ಪ್ಲಸ್ ಅಂತೂ ಆಗಲ್ಲ, ಇಲ್ಲಿ ಕಡಿಮೆ ಇದೆ 90ಗಿಂತಲೂ, ಅದಕ್ಕೆ ನಾನು ಇಲ್ಲಿ ಏನು ಮಾಡ್ತೀನಿ, ಮೈನಸ್ 15 ಡಿಗ್ರಿ ಹಾಕೊತೀನಿ. 90 ಮೈನಸ್ 15 ಮಾಡಿದ್ರೆ 75 ಡಿಗ್ರಿ ಬರುತ್ತೆ. ಓಕೆ, ಅದಾದಮೇಲೆ ನೆಕ್ಸ್ಟ್ ಅಗೇನ್ ರಿಪೀಟ್ ಕಾಸ್ 15 ಡಿಗ್ರಿನ ನಾನು ಇಲ್ಲಿ ಆಸ್ ಇಟ್ ಈಸ್ ಬರ್ಕೊತಾ ಇದ್ದೀನಿ. ಇವಾಗ ನೋಡಿ, ಇದನ್ನು ಸ್ಕ್ವೇರ್ ಅಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ, ಇಲ್ಲಿ ರೂಟ್ ಸ್ಕ್ವೇರ್ ರೂಟ್ ಇಲ್ಲಿ 2 ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ, ಜಸ್ಟ್ 3 ಮಾತ್ರ ಉಳಿಯುತ್ತೆ, ಕರೆಕ್ಟ್ ಅಲ್ವಾ? ಇದು 2 ಕ್ಯಾನ್ಸಲ್ ಆಗಿ ಇಲ್ಲಿ 3 ಉಳಿಯುತ್ತೆ, 2 ಸ್ಕ್ವೇರ್ ಮಾಡಿದ್ರೆ 4 ಬರುತ್ತೆ. ಪ್ಲಸ್ ಇಲ್ಲಿ 1 ಸ್ಕ್ವೇರ್ ಆನ್ಸರ್ 1 ಆಗುತ್ತೆ, ಸ್ಕ್ವೇರ್ ರೂಟ್ ಸ್ಕ್ವೇರ್ ಕ್ಯಾನ್ಸಲ್ ಆಗಿ 2 ಆಗುತ್ತೆ. ಇಲ್ಲಿ 1 ಸ್ಕ್ವೇರ್ ಆನ್ಸರ್ 1 ಆಗುತ್ತೆ, 2 ಸ್ಕ್ವೇರ್ ಅಂದರೆ 4 ಆಗುತ್ತೆ. ಇಲ್ಲಿ ಅಬ್ಸರ್ವ್ ಮಾಡಿ, ಕಾಸ್ ಸ್ಕ್ವೇರ್ ಅಂದರೆ ಕಾಸ್ ಆಫ್ 90 ಮೈನಸ್ θ, ಕಾಸ್ ಆಫ್ 90 ಮೈನಸ್ θ ಅಂದರೆ ಇದಾಗುತ್ತೆ ನಮ್ಮದು ಫಸ್ಟ್ ಕ್ವಾಡ್ರೆಂಟ್. ಫಸ್ಟ್ ಕ್ವಾಡ್ರೆಂಟ್ ಎಲ್ಲನೂ ಪಾಸಿಟಿವ್ ಇರುತ್ತೆ, 90 ಬಂದಿರೋದ್ರಿಂದ ಕಾಸ್ ಇದ್ದದ್ದು ಸೈನ್ ಆಗಿ ಕನ್ವರ್ಟ್ ಆಗುತ್ತೆ, ಕರೆಕ್ಟಾ? ಕೋಟಿಗ್ನೋಮೆಟ್ರಿಯಿಂದ ಟಿಗ್ನೋಮೆಟ್ರಿ ಆಗುತ್ತೆ. ಸೈನ್ ಆಫ್ θ ಎಷ್ಟಿದೆ ಇಲ್ಲಿ 15 ಡಿಗ್ರಿ, ಸೈನ್ 15 ಡಿಗ್ರಿ ಆಯಿತು. ಸ್ಕ್ವೇರ್ ಒಂದಿದೆ, ಸೊ ಸ್ಕ್ವೇರ್ಗೆ ಸ್ಕ್ವೇರ್ ಬರೀತೀರಾ. ಓಕೆ ಫ್ರೆಂಡ್ಸ್, ನೀವು ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರುವಂಥ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂತಂದರೆ, ಕಾಸ್ ಸ್ಕ್ವೇರ್ದು ಮತ್ತೆ ಸೈನ್ ಸ್ಕ್ವೇರ್ 15 ಎರಡೂ ಸೇಮ್ ಇದೆ. ಕಾಸ್ ಸ್ಕ್ವೇರ್ 15 ಪ್ಲಸ್ ಸೈನ್ ಸ್ಕ್ವೇರ್ 15 ಅಂದರೆ ಇದ್ರ ವ್ಯಾಲ್ಯೂ ಏನಾಗಿಬಿಡುತ್ತೆ, 1 ಆಗಿಬಿಡುತ್ತಲ್ವಾ? ಎಸ್, ಸೊ ಫಸ್ಟ್ ಇಯರಿಂದ ನಾವು ಸ್ಟಡಿ ಮಾಡಿದ್ವಿ 10th ಸ್ಟ್ಯಾಂಡರ್ಡಿಂದ, ಕಾಸ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಸೈನ್ ಸ್ಕ್ವೇರ್ ಎಕ್ಸ್ ಇಸ್ ಈಕ್ವಲ್ಸ್ ಟು 1 ಅಂತ. ಸೊ ಇವೆರಡು ಕೂಡಿ ಇದರ ಆನ್ಸರ್ ಆಗುತ್ತೆ 1. ಅದಾದಮೇಲೆ ನೆಕ್ಸ್ಟ್ ನೋಡಿ, ಈ ಒಂದು ವ್ಯಾಲ್ಯೂಸ್ನ ಆ್ಯಡ್ ಮಾಡಿ, ಇದೊಂದು ವ್ಯಾಲ್ಯೂಸ್ ನೋಡಿ, ಮೈನಸ್ ಮೈನಸ್ ಏನಾಗುತ್ತೆ, ಪ್ಲಸ್ ಆಗಿಬಿಡುತ್ತಾ? ಸೊ ಪ್ಲಸ್ ಆದರೆ ಎಷ್ಟಾಯಿತು, 4 LCM ಇದೆ. ಅಗೇನ್ 3 + 1 ಅದು 4 ಆಗುತ್ತೆ, 4 ಕ್ಯಾನ್ಸಲ್ ಆಗಿ ಇದರ ಆನ್ಸರ್ ಬರುತ್ತೆ 1. ಉಳಿದಿರೋದಷ್ಟು ಇಲ್ಲಿ 1/2. ಈ +1 -1 ಕ್ಯಾನ್ಸಲ್ ಆಯಿತು, ಉಳಿಯುವಂಥ ಆನ್ಸರ್ ಎಷ್ಟು ಇದ್ರದ್ದು 1/2 ಇಸ್ ದ ರೈಟ್ ಆನ್ಸರ್. ಸೊ ಯಾರೆಲ್ಲ 1/2 ಅಂತ ಆನ್ಸರ್ ಮಾಡಿದ್ದಾರೆ ನೋಡಿ, ಅವ್ರದ್ದೆಲ್ಲನೂ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಈಸಿ ಇದೆನಾ? ಅರ್ಥ ಆಯ್ತಾ ಫ್ರೆಂಡ್ಸ್ ಇದು? ಸೊ 1/2 ಇಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್. ಅರ್ಥ ಆಗಿದ್ರೆ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಎಸ್ ಅಂತ ಮೆಸೇಜ್ ಮಾಡಿ, ಹಾಗೆ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್ ಫಾಸ್ಟ್. ಎಸ್, ಆಪ್ಷನ್ ಡಿ ಅಂತ ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಮೆಸೇಜ್ ಮಾಡಿದ್ದೀರಾ ಆಲ್ರೆಡಿ, ವೆರಿ ಗುಡ್. ನೆಕ್ಸ್ಟ್ ಕ್ವಶನಿಂದ ನಾನು ನಿಮಗೆ ಪೋಲ್ ಕೂಡ ಕೊಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 62. ಕ್ವಶನ್ ನಂಬರ್ 62 ಏನಿದೆ ನೋಡಿ, ಸೈನ್ 10 ಡಿಗ್ರಿ, ಸೈನ್ 20 ಡಿಗ್ರಿ, ಸೈನ್ 30 ಡಿಗ್ರಿ, ಸೊ ಅಪ್ ಟು 360 ಡಿಗ್ರಿ ಈಕ್ವಲ್ ಟು ಅಂತ ಇದೆ. ಓಕೆ, ನಾನು ಇಲ್ಲಿ ಎಲ್ಲ ಥರದ ಕ್ವಶನ್ಸ್ಗಳನ್ನ ನಾನು ಆ್ಯಡ್ ಅಪ್ ಮಾಡಿದ್ದೀನಿ ಫ್ರೆಂಡ್ಸ್, ಇದರಲ್ಲಿ ಇದಾವೆ. ಸೊ ಒಂದೊಂದಾಗಿ ಸಾಲ್ವ್ ಮಾಡ್ತಾ ಹೋಗೋಣ. ಟಿಗ್ನೋಮೆಟ್ರಿ ಅಂದರೆ ಮ್ಯಾಕ್ಸಿಮಮ್ 5 to 6 ಕ್ವಶನ್ಸ್ಗಳು ಬರುತ್ತೆ. ಸೊ ಹಾಗಾಗಿ ಅದರ ಪ್ರಕಾರನೇ ನಾನು ಇಲ್ಲಿ ಲಿಸ್ಟ್ ಕ್ವಶನ್ಸ್ನ ಸೆಲೆಕ್ಟ್ ಮಾಡಿರೋದು. ಸೊ ಸೈನ್ 10 ಡಿಗ್ರಿ, ಸೈನ್ 20 ಇದರದ್ದು ವ್ಯಾಲ್ಯೂನ ನಾವು ಫೈಂಡ್ ಮಾಡಬೇಕು. ಇದು ಎಷ್ಟು ಸಿಂಪಲ್ ಇದೆ ಅಬ್ಸರ್ವ್ ಮಾಡ್ತಾ ಹೋಗಿ. ಫಸ್ಟ್ಗೆ ನಾವು ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ, ಸೈನ್ 10 ಡಿಗ್ರಿನ ಬರೀತಾವಿ ಆಸ್ ಇಟ್ ಈಸ್. ಅಗೇನ್ ಸೈನ್ 20 ಡಿಗ್ರಿ ಬರ್ಕೊಳ್ಳಿ ಆಸ್ ಇಟ್ ಈಸ್, ಪ್ಲಸ್ ಸೈನ್ 30 ಡಿಗ್ರಿನ ಬರೀರಿ ಆಸ್ ಇಟ್ ಈಸ್. ಓಕೆನಾ? ಸೊ ನೆಕ್ಸ್ಟ್ ಏನು ಮಾಡ್ತೀರಾ, ಅಗೇನ್ ಕಂಟಿನ್ಯೂಷನ್ ಆಗಿ ಇಲ್ಲಿ 360 ಇದೆಲ್ಲ, 360ನ ನಾನು ಅಪ್ ಟು 180 ತನಕ ಬರೀತೀನಿ ಇವಾಗ, ಸೈನ್ ಆಫ್ 180. ನೆಕ್ಸ್ಟ್ ಅಗೇನ್ ಎಕ್ಸಾಕ್ಟ್ಲಿ ಡಿವೈಡ್ ಬೈ 2 ಮಾಡಿದಾಗೇನಾ ಇದು. ಓಕೆ, 180 ಆದಮೇಲೆ ನೆಕ್ಸ್ಟ್ ಏನು ಬರುತ್ತೆ,
ಎಲ್ಲನೂ 10 ಡಿಫ್ರೆನ್ಸ್ ಇದೆ. 180 ಆದಮೇಲೆ 190 ಬರುತ್ತೆ, ಕರೆಕ್ಟಾ? ಸೊ 190ನ ನಾನು ಈ ಥರ ಬರ್ಕೊಂತ ಹೋಗ್ತೀನಿ. 190, 200, 210 ಈ ಥರ ಆಗುತ್ತಲ್ವಾ? ಸೊ 190ನ ನಾವು ಈ ಥರ ಬರಿಬೋದಾ? 180 + 10 ಅಂತ ಹೇಳಿ. ಎಸ್. ಹಾಗೆ ನೆಕ್ಸ್ಟ್ ಎಷ್ಟಾಗುತ್ತೆ? 200 ಆಗುತ್ತೆ. 200 ನಾನು 180 + 20 ಡಿಗ್ರಿ ಅಂತ ಬರಿಬೋದಾ? ಹಾಗೆ ನೆಕ್ಸ್ಟ್ 180 + 30 ಡಿಗ್ರಿ ಅಂತ ಬರಿಬೋದಾ? ಸೊ ಇದು ಎಲ್ಲಿ ತನಕ? ಸೊ ಅಪ್ ಟು 360 ಅಂದರೆ 180 + 180, ಲಾಸ್ಟಲ್ಲಿ 180 + 180 ಡಿಗ್ರಿ ಅಂದರೆ ಟೋಟಲ್ ಆಗಿ ಎಷ್ಟಾಗುತ್ತೆ? ಇಲ್ಲಿ ತನಕ 360 ಡಿಗ್ರಿವರೆಗೂ ಬರುತ್ತೆ. ಓಕೆ ಸ್ಟೂಡೆಂಟ್ಸ್, ಇಲ್ಲಿಂದ ಸ್ಟಾರ್ಟ್ ಆಗಿರೋದು. ಇದ್ರದ್ದು ವ್ಯಾಲ್ಯೂನ ನಾವು ಚೆಕ್ ಮಾಡೋಣ. ಈ sin 10 ಡಿಗ್ರಿ ಫಸ್ಟ್ ಇರೋದನ್ನ ಆಸ್ ಇಟ್ ಈಸ್ ಬರ್ಕೊಂತ ಹೋಗೋಣ. sin ಆಫ್ 30 ಡಿಗ್ರಿ ಇದೆಲ್ಲ ಇಲ್ಲಿವರೆಗೂ sin ಆಫ್ 180 ಡಿಗ್ರಿ ಇದನ್ನ ಎಲ್ಲಿ ತನಕ ಆಸ್ ಇಟ್ ಈಸ್ ಬರ್ಕೊಳ್ಳಿ. ಇಲ್ಲಿಂದ ನೋಡಿ sin ಆಫ್ 180 + θ, 180 + θ ಅಂದ್ರೆ ಇದು ಯಾವ ಕ್ವಾಡ್ರಂಟ್ ಆಗುತ್ತೆ? ಥರ್ಡ್ ಕ್ವಾಡ್ರಂಟ್ ಆಗುತ್ತೆ. ಇಲ್ಲಿ 180 ಇರುತ್ತೆ. ಇಲ್ಲಿಂದ ನೆಕ್ಸ್ಟ್ ಈ ಥರ ಹೋದ್ರೆ ಇದು ಥರ್ಡ್ ಕ್ವಾಡ್ರಂಟ್. ಥರ್ಡ್ ಕ್ವಾಡ್ರಂಟ್ ಅಲ್ಲಿ ಸೈನ್ ಏನಾಗಿರುತ್ತೆ? ನೆಗೆಟಿವ್ ಆಗಿರುತ್ತೆ. ಸೊ ನೆಗೆಟಿವ್ ಸೈನ್ ಬರೀತೀರಾ. ಮೈನಸ್ ಆಫ್ sin ಆಫ್ 180 ಇದೆ, ನೋ ಚೇಂಜಸ್. sin ಆಫ್ θ ಏನೆಷ್ಟಿದೆ? sin ಆಫ್ 10 ಡಿಗ್ರಿ ಆಗುತ್ತೆ ಇದು. ಹಾಗೆ ನೆಕ್ಸ್ಟ್ ಇಲ್ಲಿ ಕೂಡ ಅದೇ ಫಾರ್ಮುಲಾನೇ ಆಗುತ್ತೆ. ಇದು ಕೂಡ ಏನು ಬರ್ಕೋಬೇಕು ನಾವು ಇಲ್ಲಿ? ಮೈನಸ್ ಆಗುತ್ತೆ, ಯಾಕಂದ್ರೆ ಥರ್ಡ್ ಕ್ವಾಡ್ರಂಟ್. sin ಆಫ್ 20 ಡಿಗ್ರಿ. ಹಾಗೆ ನೆಕ್ಸ್ಟ್ sin ಆಫ್ 30 ಡಿಗ್ರಿ. ಇದೇ ಥರನಾಗಿ ಕಂಟಿನ್ಯೂಸ್ ಮಾಡ್ತೀರಾ. 180 + 180 ಅಂದ್ರೆ ಎಷ್ಟಾಗುತ್ತೆ? 360. 360 ವ್ಯಾಲ್ಯೂ ಎಷ್ಟಾಗುತ್ತೆ? 0 ಆಗುತ್ತೆ. sin 180 ಆನ್ಸರ್ ಕೂಡ 0ನೇ ಆಗುತ್ತೆ. ಅದಾದ್ಮೇಲೆ ಇಲ್ಲಿ ನೋಡಿ sin 10 - sin 10 + sin 20 - sin 20 ಇವೆಲ್ಲನೂ ಕ್ಯಾನ್ಸಲ್ ಆಗಿ ಫೈನಲ್ ಆಗಿ ನಮಗೆ ಆನ್ಸರ್ ಬರುವಂಥದ್ದು ಎಷ್ಟು? 0. 0 ಇಸ್ ದ ರೈಟ್ ಆನ್ಸರ್. ಯಾರೆಲ್ಲ 0 ಅಂತ ಆನ್ಸರ್ ಮಾಡಿದ್ರೆ ನೋಡಿ ಕಮೆಂಟ್ ಬಾಕ್ಸಲ್ಲಿ, ಅವ್ರದ್ದೆಲ್ಲನೂ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಅರ್ಥ ಆಯ್ತಾ ಸ್ಟೂಡೆಂಟ್ಸ್? ಇದು ಕ್ವಶನು ಸ್ವಲ್ಪ ಇಲ್ಲಿ ನಾವು ಅಬ್ಸರ್ವ್ ಮಾಡ್ತಾ ಹೋದರೆ ಆನ್ಸರ್ಸ್ನ ಈಸಿಯಾಗಿ ಫೈಂಡ್ ಮಾಡಬಹುದು. ಇಲ್ಲ ಅಂತಂದ್ರೆ ಏನಾಗುತ್ತೆ? ಮಿಸ್ಟೇಕ್ಸ್ ಆಗುವಂಥ ಚಾನ್ಸಸ್ಗಳಿರುತ್ತೆ. ಸ್ವಲ್ಪ ಕ್ವಶನ್ ಏನು ಕೊಟ್ಟಿದ್ದಾರೆ ಅದನ್ನೇ ನೋಡಬೇಕು. ಓಕೆ, ಟ್ರಿಗ್ನೋಮೆಟ್ರಿ ನೋಡಿದ ತಕ್ಷಣ ಇದು ಟಫ್ ಇದೆ ಬರೋದಿಲ್ಲ ಅಂತ ಕುಂತ್ರೆ ಆಗೋದಿಲ್ಲ. ಸ್ವಲ್ಪ ಇದನ್ನ ಸಿಂಪ್ಲಿಫೈ ಮಾಡ್ತಾ ಹೋದರೆ ಆನ್ಸರ್ಸ್ಗಳು ಬರುವಂಥ ಚಾನ್ಸಸ್ಗಳಿರುತ್ತೆ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ಕ್ವಶನ್ ನಂಬರ್ 63. ಅಗೇನ್ ಇಲ್ಲಿ ಕೂಡ ಟ್ರಿಗ್ನೋಮೆಟ್ರಿ ಕ್ವಶನ್ ಇದೆ. ಅಲ್ಫಾ ವ್ಯಾಲ್ಯೂನ ಕೇಳ್ತಾ ಇದ್ದಾರೆ. ರೂಟ್ಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇಲ್ಲಿ ಏನಿದೆ? 25 cos² θ ಪ್ಲಸ್ 5 cos θ ಮೈನಸ್ 12 = 0 ಅಂತ ಹೇಳ್ತಾರೆ. ಇಲ್ಲೊಂದು ಅಲ್ಫಾದ ರೇಂಜ್ ಕೊಟ್ಟಿದ್ದಾರೆ ನೋಡಿ. ಏನಿದೆ? 90 to 180 ಅಂತ ಇದೆ, ಕರೆಕ್ಟಾ? 90 to 180 ಡಿಗ್ರಿ. ಸೊ 90 to 180 ಡಿಗ್ರಿ ಅಂದ್ರೆ ಇದಾಗುತ್ತೆ ಸೆಕೆಂಡ್ ಕ್ವಾಡ್ರಂಟ್. ಸೆಕೆಂಡ್ ಕ್ವಾಡ್ರಂಟ್ ಅಲ್ಲಿ ಕಾಸ್ ಏನಾಗಿರುತ್ತೆ? ಕಾಸು ನೆಗೆಟಿವ್ ಆಗಿರುತ್ತೆ, ಸೈನು ಪಾಸಿಟಿವ್ ಆಗಿರುತ್ತೆ, ಕರೆಕ್ಟಾ? ಸೊ ಇದು ನಿಮ್ಗೆ ಗೊತ್ತಿರಲಿ. ಓಕೆ, ಸೊ ಅದಾದಮೇಲೆ sin ಆಫ್ 2α ವ್ಯಾಲ್ಯೂ ಫೈಂಡ್ ಮಾಡಂದ್ರೆ ಇಲ್ಲಿ ನಾವು ಒಂದು ಇದನ್ನ ಸಾಲ್ವ್ ಮಾಡ್ಕೋಬೇಕಾಗುತ್ತೆ ಸ್ಟೂಡೆಂಟ್ಸ್. ಯಾವ ಥರ ಅಂತಂದರೆ ಇಲ್ಲಿ ಅಬ್ಸರ್ವ್ ಮಾಡಿ. ನಾನು ಇಲ್ಲಿ ಸಬ್ಸ್ಟಿಟ್ಯೂಷನ್ ತೊಗೋತೀನಿ. ಏನಂತ? 5 cos θ = t ಅಂತ ತೊಗೋತೀನಿ, ಅಥವಾ x ಅಂತಾನೆ ತೊಗೊಳ್ಳಿ, ಏನಾದರೂ ತೊಗೊಳ್ಳಿ. t ಅಂತ ತೊಗೊಂಡ್ವಿ ಅಂತ ಅನ್ಕೊಳ್ಳಿ, ಇಲ್ಲ x ಅಂತಾನೆ ತೊಗೊಳ್ಳಿ, ಈಸಿ ಆಗುತ್ತೆ ನಿಮಗೆ. ಓಕೆ, ಸೊ 5 sin θ ಅಂದರೆ x ತೊಗೊಂಡ್ರೆ ಇಲ್ಲಿ ಏನಾಗುತ್ತೆ? 5 ಆಲ್ರೆಡಿ ಇದೆ, ಹೋಲ್ ಸ್ಕ್ವೇರ್ ಅಂದರೆ ನಾನು ಇದನ್ನು ಇಲ್ಲಿ x² ಅಂತ ಬರೀಬೋದಾ? x ಅಂದರೆ ಸ್ಕ್ವೇರ್ ಮಾಡಿದ್ರೆ ಏನಾಗುತ್ತೆ ನೋಡಿ? 5 ಅಂದರೆ 25 ಆಗುತ್ತೆ, cos² θ ಆಗುತ್ತೆ, ಕರೆಕ್ಟ್ ಇದೆ. ಇಲ್ಲಿ 5 cos θ ಅಂತಂದರೆ ಜಸ್ಟ್ ಇದನ್ನ x ಅಂತ ಬರೀಬೋದಾ? -12. ಇದನ್ನ ಫ್ಯಾಕ್ಟರೈಸೇಷನ್ ಮಾಡೋದು ಭಾಳ ಈಸಿ ನೋಡಿ. ಏನಾಗುತ್ತೆ? 2 ನಂಬರ್ ಮಲ್ಟಿಪ್ಲೈ ಮಾಡಿದ್ರೆ -12 ಬರಬೇಕು. ಅಂದರೆ +4x -3x, ಮೈನಸ್ ಪ್ಲಸ್ ಮೈನಸ್ ಅಂದರೆ +x ಆಗುತ್ತೆ. 4 × 3 12 ಆಗುತ್ತೆ, ಕರೆಕ್ಟ್ ಇದೆ. ಸೊ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ ಎಷ್ಟಾಗುತ್ತೆ ನೋಡಿ? x ಕಾಮನ್ ತೊಗೊಂತೀರಾ. x ಕಾಮನ್ ತೊಗೊಂಡ್ರೆ ಇಲ್ಲಿ ಉಳಿಯುತ್ತೆ x + 4 ಉಳಿಯುತ್ತೆ. ಇಲ್ಲಿ -3 ಕಾಮನ್ ತೊಗೊಂಡ್ರೆ ಇಲ್ಲಿ x + 4 ಉಳಿಯುತ್ತೆ. ಅಂದರೆ ಒಂದು ರಿಸಲ್ಟ್ ಸಿಕ್ತು, x + 4 = 0, ಇನ್ನೊಂದು x - 3 = 0, ಆ್ಯಂಡ್ x -4 ಆಗುತ್ತೆ, x +3 ಆಗುತ್ತೆ. ಇಲ್ಲಿ x ವ್ಯಾಲ್ಯೂ ಪಾಸಿಟಿವ್ ಬಂದಿದೆಯಲ್ಲ, ಇದನ್ನ ತಗೊಳ್ಳೋ ಹಾಗಿಲ್ಲ. ಯಾಕಂದರೆ ಆಲ್ರೆಡಿ ನಾನು ನಿಮ್ಗೆ ಹೇಳಿದೆ ಸೆಕೆಂಡ್ ಕ್ವಾಡ್ರಂಟಲ್ಲಿ ಕಾಸ್ ವ್ಯಾಲ್ಯೂ ಏನಿದ್ರು ನೆಗೆಟಿವ್ ಇರುತ್ತೆ. ಸೊ ನೆಗೆಟಿವ್ ವ್ಯಾಲ್ಯೂ ಬಂದಿರೋದನ್ನ ಕನ್ಸಿಡರ್ ಮಾಡ್ಕೋಬೇಕು. ಸೊ ಎಷ್ಟಿದೆ ಇಲ್ಲಿ? x ಅಗೇನ್ ಇಲ್ಲಿ ಬರೋಣ. ಇವಾಗ x ನಮ್ಗೆ ಸಿಕ್ತು -4, ಕರೆಕ್ಟಾ? ಸೊ -4 ಹಾಕ್ತೀರಾ. ಇಲ್ಲಿ ಏನಿದೆ? 5 cos θ ಆಗುತ್ತೆ. ಅಗೇನ್ cos θ ಎಷ್ಟಾಗುತ್ತೆ? 4/5 ಆಯಿತು ಫ್ರೆಂಡ್ಸ್. ಓಕೆ, ನಮಗೆ ಒಂದು ವ್ಯಾಲ್ಯೂ ಸಿಕ್ಕಿದೆ. ಇಲ್ಲಿ ಕಾಸ್ ವ್ಯಾಲ್ಯೂದು ಎಷ್ಟಿದೆ? -4/5. ಓಕೆ, -4/5 ಅಂತಂದರೆ ಇಲ್ಲಿ ನಾನು ರೈಟ್ ಆಂಗಲ್ ಟ್ರಯಾಂಗಲ್ ಡ್ರಾ ಮಾಡ್ಕೊತೀನಿ. ಇಲ್ಲಿದೆ θ ಅಂತ ಅನ್ಕೊಳ್ಳಿ. ಓಕೆ, ಕಾಸ್ದು ಫಾರ್ಮುಲಾ ಏನು ಹೇಳುತ್ತೆ ನೋಡಿ? ಕಾಸ್ದು ಅಡ್ಜಸೆಂಟ್ ಸೈಡ್ ಬೈ ಹೈಪೋಟೆನಸ್. ಅಡ್ಜಸೆಂಟ್ ಸೈಡ್ ಎಷ್ಟಿದೆ? ಇಲ್ಲಿ 4 ಇದೆ, ಹೈಪೋಟೆನಸ್ 5 ಇದೆ. ಇದು 4 ಇದೆ, ಇದು 5 ಇದೆ ಅಂದರೆ ಇದು ಎಷ್ಟಾಗಿರುತ್ತೆ? 3 ಆಗಿರುತ್ತಲ್ವಾ ಪೈಥಾಗೋರಸ್ ಥಿಯರಮ್ ಪ್ರಕಾರ? ಎಸ್. ಇವಾಗ ನಮ್ಗೆ ಅವ್ರು ಕ್ವಶನ್ ಕೇಳಿರೋದು ಏನು ಸ್ಟೂಡೆಂಟ್ಸ್? sin ಆಫ್ 2α. sin ಆಫ್ 2αದು ಫಾರ್ಮುಲಾ ಏನಾಗುತ್ತೆ? sin 2x ಅದು 2 sin x × cos x ಆಗುತ್ತಾ? 2 sin x cos α, sin α cos α ಆಗುತ್ತೆ. 2 ಆಸ್ ಇಟ್ ಬರೀತೀರಾ. sin α ಅಂದರೆ ಸೈನ್ದು ಫಾರ್ಮುಲಾ ಅಪ್ಲೈ ಮಾಡಿ ಏನಾಗುತ್ತೆ? ಸೈನ್ ಏನಾಗುತ್ತೆ? ಅಪೋಸಿಟ್ ಬೈ ಹೈಪೋಟೆನಸ್ ಅಂತೀರಾ. ಹೈಪೋಟೆನಸ್ ಎಷ್ಟಿದೆ? 3 ಇದೆ, 3/5 ಬರೀತೀರಾ. cos α ಇದು ಅಂದ್ರೆ ಆಲ್ರೆಡಿ ಆನ್ಸರ್ ಬಂದಿದೆ. ಇದು ಎಷ್ಟಿದೆ? 4 ಇದೆ. ಮೈನಸ್ ಸೈನ್ ಬರೋದನ್ನ ಮರಿಬಿಡಿ, -4/5 ಇದೆ. ಇದನ್ನು ಪೂರ ಸಿಂಪ್ಲಿಫೈ ಮಾಡಿದ್ರೆ ಮುಗಿತು ನೋಡಿ. 5 × 5 ಎಷ್ಟಾಗುತ್ತೆ? ಇದು 25 ಆಗುತ್ತೆ. 4 × 3 12, 12 × 2 24, -24/25 ಈಸ್ ದ ಕರೆಕ್ಟ್ ಆನ್ಸರ್. ಇದೆಲ್ಲಿದೆ ನೋಡಿ? ಆಪ್ಷನ್ ಬಿ ಅಲ್ಲಿದೆ. ಸೊ ಆಪ್ಷನ್ ಬಿ ಅಂತ ಯಾರೆಲ್ಲ ಮಾರ್ಕ್ ಮಾಡಿದ್ರೆ ನೋಡಿ, ಅವ್ರದ್ದೆಲ್ಲರದ್ದು ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಅರ್ಥ ಆಯ್ತಲ್ವಾ ಸ್ಟೂಡೆಂಟ್ಸ್? ಇದು ಸ್ವಲ್ಪ ಕ್ಯಾಲ್ಕುಲೇಷನ್ ಇದೆ, ಅರ್ಥ ಮಾಡ್ಕೊಂಡ್ರೆ ಆರಾಮಾಗಿ ಇದನ್ನು ಸಾಲ್ವ್ ಮಾಡ್ಬೋದು. ಓಕೆ, ಸೊ ಅರ್ಥ ಆಗಿದ್ರೆ ಒಂದ್ಸತಿ ಯಾರೆಲ್ಲ ಇವಾಗ ಹೊಸದಾಗಿ ಜಾಯ್ನ್ ಇದೆ ನೋಡಿ, ಒಂದ್ಸತಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ. ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗ್ತಾ ಇದ್ದೀನಿ.
ಕಮ್ ಆನ್ ಫಾಸ್ಟ್. Yes, option B. Yes, option B is the correct answer, sir. So voice is breaking. Voice break ಆಗ್ತಾ ಇದೆನಾ? ಕಮೆಂಟ್ ಫ್ರೆಂಡ್ ಮೆಸೇಜ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ. ವಾಯ್ಸ್ ಏನಾದರೂ ಡಿಸ್ಟರ್ಬೆನ್ಸ್ ಇದ್ರೆ. ಹಾಗೆ ಯಾರೆಲ್ಲ ಇವಾಗ ಜಾಯ್ನ್ ಇದೆ ನೋಡಿ, ಲೈಕ್ ಬಟನ್ ಕ್ಲಿಕ್ ಮಾಡೋದನ್ನ ಮರಿಬೇಡಿ. ಪದೇ ಪದೇ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂದರೆ ಜಾಸ್ತಿ ಸ್ಟೂಡೆಂಟ್ಸ್ಗೆ ರೀಚ್ ಆಗುತ್ತೆ, ಅದು ಒಂದೇ ರೀಸನ್. ನಾನು ಇವಾಗ ತೋಳ್ತಾ ಇರೋ ಎಲ್ಲ ಕ್ಲಾಸಸ್ಸು ಫ್ರೀ ಕ್ಲಾಸಸ್ ಇರುತ್ತೆ. ಸೊ ಯಾವುದೇ ಥರನಾಗಿ ಅಮೌಂಟು ಅಥವಾ ಈ ಆ್ಯಪ್ ಇನ್ಸ್ಟಾಲ್ ಮಾಡಿ ಅಂತ ನಾನು ಹೇಳಲ್ಲ, ಕೋರ್ಸ್ ಅಪ್ಲೈ ಮಾಡಿ ಅಂತ ಹೇಳಿಲ್ಲ, ಎಲ್ಲನೂ ಫ್ರೀ ಇರುತ್ತೆ. ಸೊ ನೀವು ಮಾಡಬೇಕಾಗಿರೋದು ಒಂದೇ ಒಂದು ಲೈಕ್ ಬಟನ್ನ ಕ್ಲಿಕ್ ಮಾಡಿ, ನಿಮ್ಮ ಫ್ರೆಂಡ್ಸಿಗೆ ಎಲ್ರಿಗೂ ಶೇರ್ ಮಾಡಿ, ಇದು ಫ್ರೀ ಕ್ಲಾಸಸ್ ಇದೆ, ಅಬ್ಸರ್ವ್ ಮಾಡಿ, ಅರ್ಥ ಆದರೆ ಫಾಲೋ ಮಾಡಿ ಅಂತ ಹೇಳಿ. ಎಸ್, ಕ್ಲಿಯರ್ ಇದೆ ಅಲ್ವಾ? ಓಕೆ, ಎಸ್ ಇಟ್ಸ್ ಕ್ಲಿಯರ್ ಸರ್. ಓಕೆ ಫೈನ್ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಒನ್ ಇದು ಕೂಡ ಈಸಿಯೆಸ್ಟ್ ಕ್ವಶನ್ ಇದೆ ನೋಡಿ. ಏನಿದೆ ಇದು ಇನ್ಇಕ್ವಾಲಿಟೀಸ್ ಕ್ವಶನ್ ಇದೆ ಸ್ಟೂಡೆಂಟ್, 64th ಒನ್ನು. ಇಲ್ಲಿ ಏನು ಹೇಳ್ತಾ ಇದ್ದಾರೆ ನೋಡಿ, ದ ಸೊಲ್ಯೂಷನ್ ಆಫ್ ದ ಇನ್ಇಕ್ವಾಲಿಟಿ ಅಂತ ಹೇಳ್ತಾರೆ. ಇಲ್ಲೊಂದು ರಿಸಲ್ಟ್ ಕೊಟ್ಟಿದ್ದಾರೆ, 2 ರಿಸಲ್ಟ್ಸ್. ಈ ನಂಬರ್ ಗ್ರೇಟರ್ ದ್ಯಾನ್ 0 ಇದೆ. ಇದು ಗ್ರೇಟರ್ ದ್ಯಾನ್ 0 ಅಂದರೆ ಆಬ್ವಿಯಸ್ಲಿ ಇದೇನಾಗಬೇಕು ಅಂದಂಗಾಯ್ತು, ಪಾಸಿಟಿವ್ ನಂಬರ್ ಆಗಬೇಕಾ? ಗ್ರೇಟರ್ ದ್ಯಾನ್ 0 ಬರುವಂಥದ್ದೆಲ್ಲನೂ ಪಾಸಿಟಿವ್ ನಂಬರ್ಸ್ ಇರುತ್ತೆ. ಸೊ ಗ್ರೇಟರ್ ದ್ಯಾನ್ 0 ಆಗಬೇಕಂದ್ರೆ ಇಲ್ಲಿ ಫಸ್ಟ್ ಒಂದು ಬ್ರಾಕೆಟ್ ಇದೆ ನೋಡಿ, ಈ ಬ್ರಾಕೆಟು ಯಾವಾಗಲೂ ಪಾಸಿಟಿವ್ನೇ ಆಗಿರುತ್ತೆ. ಯಾಕಂದರೆ ಏನು ಹೇಳಿ, x² ಇದೆ, x ಇದೆ, +1 ಇದೆ ಅಂದರೆ ಇದನ್ನು ಅಬ್ಸರ್ವ್ ಮಾಡಿದ ತಕ್ಷಣ ನಮಗೆ ಯಾವಾಗಲೂ ಪಾಸಿಟಿವ್ ವ್ಯಾಲ್ಯೂಸೇ ಬರುತ್ತೆ. ಸೊ ಪ್ರಾಬ್ಲಮ್ ಆಗುವಂಥದ್ದು ಯಾವುದು ಅಂದರೆ ಇದು ಒಂದೇ ರಿಸಲ್ಟ್, ಯಾವುದು 2x - 3. ಈ ರಿಸಲ್ಟ್ನು ನಾವೇನು ತಗೋಬೇಕಂದಂಗೆ ಆಯ್ತು ಇವಾಗ ಗ್ರೇಟರ್ ದ್ಯಾನ್ 0 ಅಂದರೆ ಇದು ಒಂದೇ ನಾವು ಸಿಂಪ್ಲಿಫೈ ಮಾಡ್ಕೊಂಡ್ರೆ ಸಾಕು ಸ್ಟೂಡೆಂಟ್ಸ್. ಗ್ರೇಟರ್ ದ್ಯಾನ್ 0 ಅಂದರೆ ಇಲ್ಲಿ ಎಷ್ಟಾಗುತ್ತೆ, 2x 3 ಈಚೆ ಕಡೆ ಹಾಕೊಂಡ್ರೆ +3 ಆಗುತ್ತೆ. x = 3/2. x ವ್ಯಾಲ್ಯೂ ನಾವು ತಗೋಬೇಕು ಗ್ರೇಟರ್ ದ್ಯಾನ್ 3/2. ಗ್ರೇಟರ್ ದ್ಯಾನ್ 3/2 ಅಂದರೆ 3/2 ಬಿಟ್ಟು ತಗೋಬೇಕು ಸ್ಟೂಡೆಂಟ್ಸ್, ಆಯ್ತಾ? ಸೊ 3/2 ಬಿಟ್ಟು ಎಲ್ಲಿವರೆಗೂ, ಪಾಸಿಟಿವ್ ವ್ಯಾಲ್ಯೂ ಇನ್ಫೈನೈಟ್ವರೆಗೂ ತಗೋಬೇಕು. ಅಂದರೆ ಇನ್ಫೈನೈಟ್ ಅಂದರೆ ಇದಾಗಿದೆ ನಿಮ್ಮದು ಆನ್ಸರ್, 3/2 ಟು ಇನ್ಫಿನಿಟಿ. ಸೊ 3/2 ಟು ಇನ್ಫಿನಿಟಿ ಎಲ್ಲಿದೆ ನೋಡಿ, ಆಪ್ಷನ್ ಬಿ ಎಲ್ಲಿದೆ. ಇದು ನಿಮ್ಮ ಕರೆಕ್ಟ್ ಆನ್ಸರ್. ಸರ್ ಇದು ಹೇಗೆ ಕರೆಕ್ಟ್ ಆಗುತ್ತೆ ಸರ್, ನಂಗೆ ಅರ್ಥ ಆಗಲಿಲ್ಲ. ನಾವು ಡೈರೆಕ್ಟ್ ಆಪ್ಷನ್ ಥ್ರೂ ಹೋಗ್ಬೋದು. ಆಪ್ಷನ್ ಥ್ರೂ ಹೋಗಬೇಕಾದ್ರೆ ಸ್ವಲ್ಪ ಕೇರ್ಫುಲ್ಲಾಗಿ ಚೆಕ್ ಮಾಡಬೇಕು. ಇಲ್ಲಿ ನೋಡಿ ರಿಯಲ್ ನಂಬರ್ ಇದೆ, ಇಲ್ಲಿ ಒಂದು 3 ಆಪ್ಷನ್ಸ್ಗಳಿದೆ. 3/2ನೇ ಮೇನ್ ಇಂಪಾರ್ಟೆಂಟ್ ಇದೆ. 3/2 ಕ್ವಶನಲ್ಲಿ ಹಾಕಿ ನೋಡಿ ಎಷ್ಟಾಗುತ್ತೆ. ಇಲ್ಲಿ ನಾನು ಹಾಕಿದೆ ಅಂತ ಅನ್ಕೊಳ್ಳಿ, ಇಲ್ಲಿ 3/2 ಹಾಕಿದೆ, 2 ಕ್ಯಾನ್ಸಲ್, 3 ಕ್ಯಾನ್ಸಲ್, 0 ಬಂತು. 0 ಇಂಟು ಎನಿಥಿಂಗ್ 0ನೇ ಆಗುತ್ತಾ? 0 ಈಕ್ವಲ್ಸ್ ಟು ಆಗಲ್ಲ ಫ್ರೆಂಡ್ಸ್, ಈಕ್ವಲ್ಸ್ ಟು ಸಿಂಬಾಲ್ ಇಲ್ಲ ಅಂದರೆ 3/2 ಯಾವುದೇ ಕಾರಣಕ್ಕೂ ಇನ್ಕ್ಲೂಡ್ ಆಗಬಾರ್ದು ಅಂತ ಅರ್ಥ. ಕರೆಕ್ಟಾ? ಸೊ 3/2 ಇಂಟು ಕಡಿಮೆ ನಂಬರ್ ತೊಗೊಂಡಿದ್ರೆ, ಇದರಲ್ಲಿ ಕಡಿಮೆ ನಂಬರ್ ಇದೆ, ಅದರಲ್ಲಿ 0 ಬರುತ್ತಲ್ವಾ? ಸಪೋಸ್ ನಾನು 0 ಹಾಕಿದರೆ ಏನಾಗುತ್ತೆ, 0 ಹಾಕಿದರೆ ಇಲ್ಲಿ 0 ಬರುತ್ತೆ, ಇಲ್ಲಿ 0 ಬರುತ್ತೆ, ಇಲ್ಲಿ 1 ಬರುತ್ತೆ, ಇಲ್ಲಿ -3 ಬರುತ್ತೆ, ಅಂದರೆ ನೆಗೆಟಿವ್ ಒಳಗೆ ಬಂದ್ಬಿಡುತ್ತೆ ಫ್ರೆಂಡ್ಸ್. ಇದು ಆನ್ಸರು -3 ಇಸ್ ಗ್ರೇಟರ್ ದ್ಯಾನ್ 0. ಇದು ಕರೆಕ್ಟ್ ಆಗುತ್ತಾ? ಕರೆಕ್ಟ್ ಆಗೋಕ್ಕೆ ಸಾಧ್ಯ ಇಲ್ಲ. ಸೊ ರಿಯಲ್ ನಂಬರ್ ಅಂದರೆ ಇವಾಗಲೇ 2 ನಂಬರ್ ಮಿಸ್ ಆದರೂ ರಾಂಗ್ ಆಯಿತು, ಇದು ರಾಂಗ್ ಆಗುತ್ತೆ. ಅಂದರೆ ಕರೆಕ್ಟ್ ಆಗುವಂಥದ್ದು ಆಪ್ಷನ್ ಬಿ. ಈ ಥರನೂ ಚೆಕ್ ಮಾಡ್ಬೋದು, ಇಲ್ಲ ಸಾಲ್ಯೂಷನ್ನ ಫೈಂಡ್ ಮಾಡಿ ಕೂಡ ನೀವು ಸಾಲ್ವ್ ಮಾಡ್ಬೋದು ಫ್ರೆಂಡ್ಸ್. ಓಕೆ, ಎಸ್. ಸೊ ಇದು ಅರ್ಥ ಆಗಿದ್ರೆ ಒಂದ್ಸತಿ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ, ಇಲ್ಲಾಂದರೆ ಏನಾದರೂ ಡೌಟ್ಸ್ ಇದ್ರೂ ಕೂಡ ಮೆಸೇಜ್ ಮಾಡಿ ಫ್ರೆಂಡ್ಸ್. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಓಕೆ, ಈ ಒಂದು ಕ್ವಶನ್ನ ಸಾಲ್ವ್ ಮಾಡಿ ಫ್ರೆಂಡ್ಸ್, ನೋಡೋಣ ಯಾರೆಲ್ಲ ಸಾಲ್ವ್ ಮಾಡ್ತೀರಾ ಅಂತ. ಸೊ ನಾನು ನಿಮಗೆ ಆಪ್ಷನ್ಸ್ ಕೂಡ ಕೊಡ್ತಾ ಇದ್ದೀನಿ ಈ ಸತಿ, ನೋಡೋಣ. ಭಾಳ ಸಿಂಪಲ್ ಇದೆ ಇದು ಒಂದು ಕ್ವಶನ್ನು. ಓಕೆ, ಈ ಒಂದು ಕ್ವಶನ್ನು ಸೀಕ್ವೆನ್ಸ್ ಸೀರೀಸ್ ಕ್ವಶನ್ ಆಗಿರುತ್ತೆ, ಆಯಿತಾ? ಕ್ವಶನ್ ನಂಬರ್ 65. ಆಪ್ಷನ್ಸ್ನ ಕೊಡ್ತಾ ಇದ್ದೀನಿ ನಾನು ಈ ಸತಿ, ಪೋಲ್ನ. ಓಕೆ, ಎಸ್ ಪೋಲ್ ಬರ್ತಾ ಇದೆ ನೋಡಿ, ಆನ್ಸರ್ ಮಾಡಿ. ಇಲ್ಲಾಂದರೆ ನಾನು ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಸೊ ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಆನ್ಸರ್ ಮಾಡಿದ್ದೀರಾ? ಓಕೆ, ಸ್ಟಾಪ್ ಮಾಡೋಣ. ಓಕೆ, ಆಪ್ಷನ್ ಎಗೆ ಜಾಸ್ತಿ ಸ್ಟೂಡೆಂಟ್ಸ್ ಆನ್ಸರ್ ಮಾಡಿದ್ದೀರಾ, ಕರೆಕ್ಟ್ ಇದೆ ಅಂತ ಹೇಳಿ. ನೋಡೋಣ ಇಲ್ಲಿ ಯಾವ ಆನ್ಸರ್ ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಹೇಳಿ. ಓಕೆನಾ? ಓಕೆ, ಸೊ PDF ಫೈಲ್ ಕೇಳ್ತಿದ್ದಾರೆ. ಓಕೆ, PDF ಫೈಲ್ನು ಕೂಡ ನಾನು ಸೆಂಡ್ ಮಾಡ್ತೀನಿ ಕಮೆಂಟ್ ಬಾಕ್ಸಲ್ಲಿ, ಇದರಲ್ಲಿ ಟೆಲಿಗ್ರಾಮ್ ಗ್ರೂಪಲ್ಲಿ. ಸೊ ಅಲ್ಲಿಂದ ನೀವು ಬೇಕಿದ್ರೆ ಡೌನ್ಲೋಡ್ ಕೂಡ ಮಾಡ್ಕೊಳ್ಳಿ, ಆಯಿತಾ? ಸೊ ನೋಡಿ, ಇದನ್ನು ಯಾವ ಥರ ಸಾಲ್ವ್ ಮಾಡಬೇಕು, ಇಲ್ಲಿ ಏನಿದೆ ಕ್ವಶನು, ಫಸ್ಟ್ ಭಾಳ ಸಿಂಪಲ್ ಇದೆ, ಇದನ್ನು ನೀವು ಮಾಡ್ತೀರಾ ಅಂತ ನಾನು ಅನ್ಕೋತೀನಿ. ಫಸ್ಟ್ ಇಲ್ಲಿ ಇದೆ ಸೀಕ್ವೆನ್ಸ್ ಕೊಟ್ಟಿದ್ದಾರೆ, ರಿಸಲ್ಟು 148 ಅಂತ ಇದೆ. ಫಸ್ಟ್ ನಾವಿಲ್ಲಿ SN ಫಾರ್ಮುಲಾನ ಅಪ್ಲೈ ಮಾಡ್ಕೋಬೇಕು. ಏನಿದೆ SN ಫಾರ್ಮುಲಾ, ಇದಂತೂ ಡಿಫ್ರೆನ್ಸ್ 5 ಕಾಣಿಸ್ತಾ ಇದೆ, ಇಲ್ಲಿಂದ ಇಲ್ಲಿಗೆ 5 ಇದೆ ಅಂದರೆ AP ಅಂತೂ ಆಗಿದೆ ಇದು ರಿಸಲ್ಟು. SN ಕೊಟ್ಟಿದ್ದಾರೆ ಆಲ್ರೆಡಿ, SN ಎಷ್ಟಿದೆ 148 ಇದೆ. ಓಕೆ, SN ಕೊಟ್ಟಿದ್ದಾರೆ, ಫಸ್ಟ್ ಟರ್ಮ್ ನಮ್ಗೆ ಇಲ್ಲಿ ಗೊತ್ತಿದೆ 1 ಇದೆ, ಡಿಫ್ರೆನ್ಸ್ ಗೊತ್ತಿದೆ 5 ಇದೆ. ಸೊ ಇವಾಗ SN ಫಾರ್ಮುಲಾನೇ ಅಪ್ಲೈ ಮಾಡೋಣ. n/2 2a + n - 1 × d ಆಗುತ್ತೆ. ಸೊ ಇವಾಗ ಇಲ್ಲಿ ಏನು ಮಾಡ್ತಾರೆ, SN 148 ಇದೆ, n ಅಂತಂದರೆ n ಗೊತ್ತಿಲ್ಲ, n ಪಾಯಿಂಟ್ ಮಾಡಬೇಕಾಗಿರುವಂಥದ್ದು 2a, a ವ್ಯಾಲ್ಯೂ ಎಷ್ಟಿದೆ 1 ಇದೆ ಅಂದರೆ 2 ಆಗುತ್ತೆ. n - 1 d ವ್ಯಾಲ್ಯೂ ಎಷ್ಟಿದೆ 5 ಇದೆ ಅಂದರೆ 5d
5 ಇದೆ ಇಲ್ಲಿ ರಿಸಲ್ಟ್. 1 ಸೆಕೆಂಡ್. n ವ್ಯಾಲ್ಯೂನ ಆಸ್ ಇಟ್ ಈಸ್ ಬರೀತಾರೆ, n ವ್ಯಾಲ್ಯೂ ಗೊತ್ತಿಲ್ಲ, n-1 ಇದ್ರದ್ದು 5 ಇದೆ. ಸೊ 5ನ ಬೇಕಿದ್ರೆ ಇಲ್ಲಿ ಮಲ್ಟಿಪ್ಲೈ ಮಾಡಿ 2ನ ಈಚೆ ಕಡೆ ತೊಗೊಂಬನ್ನಿ. ಎಷ್ಟಾಗುತ್ತೆ ಇದು 6 296 ಆಗುತ್ತೆ ಆಯ್ತಾ. 2 ಈ ಕಡೆ ಹೋದರೆ ಅಗೇನ್ ಇಲ್ಲಿ ಒಂದು n ಇದೆ. ಅಗೇನ್ ಇದನ್ನ ಈ ಥರ ಸಿಂಪ್ಲಿಫೈ ಮಾಡ್ತಾ ಹೋಗಬೇಕಾಗುತ್ತೆ ಫ್ರೆಂಡ್ಸ್. 5 - 5 ಓಕೆ. ಅಗೇನ್ n ಕೂಡ ಮಲ್ಟಿಪ್ಲೈ ಮಾಡಿ ಇಲ್ಲಿ ಒಂದು ಕಂಪ್ಲೀಟ್ ಕ್ವಾಡ್ರಾಟಿಕ್ ಈಕ್ವೇಷನ್ ಜನರೇಟ್ ಆಗುತ್ತೆ. ಅದನ್ನ ಸಾಲ್ವ್ ಮಾಡಿದ್ಮೇಲೆ n ವ್ಯಾಲ್ಯೂ 8 ಅಂತ ಬರುತ್ತೆ ಫ್ರೆಂಡ್ಸ್. ಓಕೆ, ಕ್ವಾಡ್ರಾಟಿಕ್ ಈಕ್ವೇಷನ್ ಐ ಥಿಂಕ್ ನಿಮಗೆ ಸಾಲ್ವ್ ಮಾಡೋದು ಗೊತ್ತಿದೆ ಅಂತ ಅನ್ಕೋತೀನಿ. ಇದು ಸೇಮ್ ಆಸ್ ಇಟ್ ಈಸ್ ಥಿಯರಿಯಲ್ಲಿ ಇದೆ ಆಯ್ತಾ. n ವ್ಯಾಲ್ಯೂ ಸಿಕ್ಕರೆ ನಮಗೆ ಏನಂತೂ ಈಸಿಲಿ ಈ ಲಾಸ್ಟ್ ಟರ್ಮ್ ಏನಿದೆ ಅಂತ ಫೈಂಡ್ ಮಾಡ್ಬೋದು. ಆಗೇನು ಮಾಡ್ತೀರಾ, an ಫಾರ್ಮುಲಾನ ಅಪ್ಲೈ ಮಾಡ್ತೀರಾ. an ಫಾರ್ಮುಲಾ ಅಪ್ಲೈ ಮಾಡಿದ್ರೆ ಏನಾಗುತ್ತೆ, n ಇಂಟು n-1 ಅದು a ಪ್ಲಸ್ n-1 ಇಂಟು d. ಈ ಫಾರ್ಮುಲಾನ ಅಪ್ಲೈ ಮಾಡಿ ಕೂಡ ಸಾಲ್ವ್ ಮಾಡ್ಬೋದು. ಇಲ್ಲಾಂದ್ರೆ ಎಸ್ ಏನಿದೆ ಇನ್ನೊಂದು ಫಾರ್ಮುಲಾ ಇದೆ n/2 a ಪ್ಲಸ್ l. ಈ ಫಾರ್ಮುಲಾನಾದರೂ ಅಪ್ಲೈ ಮಾಡಿ ಮಾಡ್ಬೋದು. ಲಾಸ್ಟ್ ಟರ್ಮ್ ಫೈಂಡ್ ಮಾಡೋದಿದೆ. ಇಲ್ಲಿನೂ 148 ಕೊಟ್ಟಿದ್ದಾರೆ. n ವ್ಯಾಲ್ಯೂನು ಗೊತ್ತಿದೆ. 8/2 ಅಂದರೆ 4 ಆಗುತ್ತೆ. a 1 ಇದೆ, l ಇದೆ. ಈ ಥರ ಅಪ್ಲೈ ಮಾಡಿ ಕೂಡ ಸಾಲ್ವ್ ಮಾಡ್ಬೋದು. ಕರೆಕ್ಟಾ? ಸೊ ಸಾಲ್ವ್ ಮಾಡಿ ಫ್ರೆಂಡ್ಸ್. ಕಾಮನ್ ಫಾಸ್ಟ್ an ವ್ಯಾಲ್ಯೂನ ಫೈಂಡ್ ಮಾಡಬೇಕಾಗಿರುತ್ತದೆ. ಇದು x ಇದೆ, a ವ್ಯಾಲ್ಯೂ ಎಷ್ಟಿದೆ 1 ಇದೆ. ಇದು ಎಷ್ಟಾಗುತ್ತೆ 8 - 1 ಅಂದರೆ 7. d ವ್ಯಾಲ್ಯೂ ಆಗಿದೆ 5. 35 ಪ್ಲಸ್ 1 ಆಗುತ್ತೆ 36. ಎಸ್. ಸೊ ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಆಲ್ರೆಡಿ ಮಾರ್ಕ್ಸ್ ಹೇಳಿದ್ರಿ 36 ಅಂತ ಹೇಳಿ. 100% 36 ಇಸ್ ದ ರೈಟ್ ಆನ್ಸರ್. ಇಲ್ಲಿ ಕೂಡ ಸಿಂಪ್ಲಿಫೈ ಮಾಡಿ ಸಾಲ್ವ್ ಮಾಡಿ ಅದೇ ಕೂಡ ಆನ್ಸರ್ ಬಂದೇ ಬರುತ್ತೆ. ಇಂಟು ಇದೆ, ಈ ಕಡೆ ಡಿವೈಡ್ ಮಾಡಿಕೊಂಡು ಸಾಲ್ವ್ ಕೂಡ ಮಾಡಬಹುದು. ಓಕೆ, ಇದು 4 ಒಂದು ಈ ಕಡೆ ಶಿಫ್ಟ್ ಮಾಡಿ ಹಾಗೆ ಸಿಂಪ್ಲಿಫೈ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸೊ ಇದು ಈಸಿಯೆಸ್ಟ್ ಇತ್ತು, ಅದಕ್ಕೆ ನಾನು ನಿಮಗೆ ಸಾಲ್ವ್ ಮಾಡಲಿಕ್ಕೆ ಹೇಳಿದ್ದೆ ಫ್ರೆಂಡ್ಸ್. ಸೊ ಹಾಗಾಗಿ ನಾನು ನೆಕ್ಸ್ಟ್ ಕ್ವಶನ್ ಹೋಗ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಒಂದು ನೋಡಿ, ಇದು ಸ್ವಲ್ಪ ಇಂಟ್ರೆಸ್ಟಿಂಗ್ ಇದೆ. ಸ್ವಲ್ಪ ನಿಮಗೆ ಅರ್ಥ ಮಾಡ್ಕೊಳ್ಳಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಂತ ನಾನು ಅನ್ಕೋತೀನಿ. ಹಾಗಾಗಿ ನಾನು ಇದನ್ನು ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ಅಬ್ಸರ್ವ್ ಮಾಡ್ತಾ ಹೋಗಿ. ಏನಿದೆ ಕ್ವಶನಲ್ಲಿ, ಇಲ್ಲೇನು ಹೇಳ್ತಾ ಇದ್ದಾರೆ, ಇಲ್ಲೊಂದು ಫಿಗರ್ ಇದೆ, ನಂಬರ್ಸ್ ಕೊಟ್ಟಿದ್ದಾರೆ. ಏನಿದೆ 4 5 6 7 8 ಆರ್ ರಿಟರ್ನ್ ಇನ್ ಎವ್ರಿ ಪಾಸಿಬಲ್ ಆರ್ಡರ್. ದ ನಂಬರ್ ಆಫ್ ನಂಬರ್ಸ್ ಗ್ರೇಟರ್ ದ್ಯಾನ್ 56,000 ಅಂತ ಹೇಳ್ತಾರೆ. ಸೊ ಇಲ್ಲಿ ಈ ನಂಬರ್ಸ್ನ ಯೂಸ್ ಮಾಡಿಕೊಂಡು ನಂಬರ್ ಆಫ್ ನಂಬರ್ಸ್ ಅಂದರೆ ಇಲ್ಲೊಂದು 56,000 ನಂಬರ್ ಕೊಟ್ಟಿದ್ದಾರೆ. ಇದಕ್ಕಿಂತಲೂ ಜಸ್ಟ್ ದೊಡ್ಡದು ಗ್ರೇಟರ್ ನಂಬರ್ನ ನೀವು ಪಾಯಿಂಟ್ ಮಾಡಿ ಅರೇಂಜ್ಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅದು ಯಾವುದು, ಈ ನಂಬರ್ಸ್ಗಳನ್ನ ಯೂಸ್ ಮಾಡಿಕೊಂಡು ಅಂತ ಇದೆ. ಓಕೆ, ಸೊ ಈ ನಂಬರ್ಸ್ನ ಯೂಸ್ ಮಾಡ್ಕೊಂಡ್ರೆ 56ಗಿಂತಲೂ ದೊಡ್ಡದಾಗಬೇಕು. 56ಗಿಂತಲೂ ದೊಡ್ಡದಾಗಬೇಕು ಅಂತಂದರೆ 56ಇಂದ ಮುಂದೆ ನೀವು 4 ಹಚ್ಚಿದ್ರೆ ಅಂದರೆ ಅದು ಒಂದು ನಂಬರ್ ಆಗುತ್ತೆ. ಇವಾಗ ಒಂದು ಎಕ್ಸಾಂಪಲ್ ನಾನು ಕೊಡ್ತೀನಿ ನೋಡಿ. 56 4 7 8. ಈ 4 7 8 ಎಲ್ಲಿದೆ, ಇಲ್ಲಿದೆ 4 7 ಇಲ್ಲಿ 8 ಇದೆ. ಸೊ ಇದು ಎಷ್ಟಾಯಿತು, 56,478. ಇದಕ್ಕಿಂತ ದೊಡ್ಡದಿದೆಯಲ್ವಾ. ಸೊ ಈ ಥರ ಎಷ್ಟು ಪಾಸಿಬಿಲಿಟೀಸ್ ಇದಾವೆ ನಂಬರ್ಸ್, ಅದನ್ನು ಫೈಂಡ್ ಮಾಡಬೇಕಾಗಿರುವಂಥದ್ದು. ಇದು ಪರ್ಮಿಟೇಷನ್ ಆ್ಯಂಡ್ ಕಾಂಬಿನೇಷನ್ ಕ್ವಶನ್ ಆಗಿರುತ್ತೆ. ಕೇರ್ಫುಲ್ ಆಗಿ ಅಬ್ಸರ್ವ್ ಮಾಡಿ. ಸೊ ಇವಾಗ ಇಲ್ಲಿರುವಂಥ ನಂಬರ್ಸ್ನ ಯೂಸ್ ಮಾಡ್ಕೋಬೇಕಂದ್ರೆ ಇದು ಟೋಟಲಿ ಎಷ್ಟೆಷ್ಟು ಪಾಸಿಬಿಲಿಟೀಸ್ ಆಗುತ್ತೆ ಅಂತ ನೋಡ್ತಾ ಹೋಗೋಣ. ಇವಾಗ 2 ಪ್ಲೇಸ್ ಫಿಕ್ಸ್ ಆಗಿದೆ ಅಂತ ಅನ್ಕೊಳ್ಳಿ. ಇಲ್ಲಿ ಉಳಿದಿರೋದು ಎಷ್ಟು, ಇನ್ನು 3 ಪ್ಲೇಸು. ಈ ಪ್ಲೇಸಲ್ಲಿ ನಾವು ಯಾವ ನಂಬರ್ ಯೂಸ್ ಮಾಡ್ಬೋದು, 4 ಯೂಸ್ ಮಾಡ್ಬೋದು, 7 ಯೂಸ್ ಮಾಡ್ಬೋದು, 8 ಅಂದರೆ 3 ಪಾಸಿಬಿಲಿಟೀಸ್ ಇದೆ. ಇಲ್ಲಿ 2 ಪಾಸಿಬಿಲಿಟೀಸ್ ಇದೆ, ಇಲ್ಲಿ 1 ಪಾಸಿಬಿಲಿಟಿ. ಅಂದರೆ ಎಷ್ಟಾಗುತ್ತೆ, 3 × 2 ಮಾಡಿದ್ರೆ ಟೋಟಲಿ 6 ವೇಯಿಂದ ನಾವು ಇಲ್ಲಿ ಟೈಪ್ ಮಾಡ್ಬೋದು. 6 ವೇಸಿಂದ ಯೂಸ್ ಮಾಡ್ಬೋದು ಅಂತ ಅರ್ಥ ಆಯಿತು. ಕರೆಕ್ಟ್ ಅಲ್ವಾ? ಎಸ್. ಇನ್ನು ನೆಕ್ಸ್ಟ್ ಒನ್, ಇದು ಒಂದು ಪಾಸಿಬಿಲಿಟಿ ಆಯಿತು. ಇನ್ನು ನೆಕ್ಸ್ಟು ಇಲ್ಲಿ 5 6 ತೊಗೊಂಡಿದ್ದಾರೆ. ಇಲ್ಲಿ 5 ತೊಗೊಂಡು ಇಲ್ಲಿ 7 ತೊಗೊಂಡೆ ಅಂತ ಅನ್ಕೊಳ್ಳಿ. ಇವಾಗ ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 57,648. ಇದು ಕೂಡ ಗ್ರೇಟರ್ ದ್ಯಾನ್ ಇದೆ ಅಲ್ವಾ 56ಗಿಂತಲೂ. ಎಸ್. ಸೊ ಈ ಥರ ನಂಬರ್ ಬರೀಬೋದು. ಇಲ್ಲಿ 5 7 ತೊಗೋಬೋದು, 5 8 ತೊಗೋಬೋದು. ಓಕೆ, ಯಾವ ತೊಗೊಳಕ್ಕೆ ಬರೋದಿಲ್ಲ ಅದನ್ನ ನಾನು ಹೇಳ್ತೀನಿ ನೋಡಿ. ಸ್ಟಾರ್ಟಿಂಗಲ್ಲಿ ನೀವೇನಾದರೂ 4 ತೊಗೊಂಡ್ರಿ ಅಂದರೆ 46 ಅಂತ ತೊಗೊಂಡ್ರಿ ಅಥವಾ 45 ತೊಗೊಂಡ್ರಿ ಅಂದರೆ ಇದೇನಾಗಿಬಿಡುತ್ತೆ, 4 ಅನ್ನೋದು ಇದಕ್ಕಿಂತ ಕಡಿಮೆ ಆಗುತ್ತೆ. ಈ ಥರ ನಂಬರ್ಸ್ ತೊಗೊಳಕ್ಕೆ ಬರಲ್ಲ. ಸ್ಟಾರ್ಟಿಂಗಲ್ಲಿ 4 ತೊಗೊಳಿಕ್ಕೆ ಬರಲ್ಲ. ಅದಕ್ಕೆ ಫಿಕ್ಸ್ ನಾನು 5ನ ಫಿಕ್ಸ್ ಮಾಡಿರೋದು. 5 7 ತೊಗೊಂಡ್ರೆ ಅಗೇನ್ ಮತ್ತೆ ಇಲ್ಲಿ ಎಷ್ಟಾಗುತ್ತೆ, 3 2 7 ಅಂದರೆ ಇದು ಕೂಡ 6 ಪಾಸಿಬಿಲಿಟೀಸಾ, ಇದು 6 ವೇಸ್ ಆಗುತ್ತೆ. 5 7 ಆದಮೇಲೆ ಇನ್ನೂ ಒಂದು ಪಾಸಿಬಿಲಿಟಿ ಇದೆ, ಯಾವುದು 5 8 ಫ್ರೆಂಡ್ಸ್. 5 8 ಅಂದರೆ ಇಲ್ಲಿ ಇದೊಂದಕ್ಕೆ ಎಕ್ಸಾಂಪಲ್ ಕೊಡ್ತೀನಿ ನೋಡಿ. 58,647. ಇದು ಕೂಡ ಏನಾಗಿದೆ, ಇದಕ್ಕಿಂತ ದೊಡ್ಡದು. ಈ ಥರ ಎಷ್ಟು ಎಕ್ಸಾಂಪಲ್ಸ್ಗಳನ್ನು ಬರೀಬೋದು ಅಂದರೆ ಇದು ಕೂಡ 6 ವೇಸಲ್ಲಿ ನಾವು ಅರೇಂಜ್ಮೆಂಟ್ ಮಾಡ್ಬೋದು. 6 + 6 + 6 ಇದು ಬಿಟ್ಟು ಮತ್ತೆ ಬೇರೆ ನಂಬರ್ ಇದೆಯಾ? ಓಕೆ, ಬೇರೆ ನಂಬರ್ ಆಗುತ್ತಾ? 6 5 4 ಬರ್ದ್ವಿ ಅಂತಂದರೆ ಅದು ಕೂಡ ಏನಾಗುತ್ತೆ, 5 4 ಇದು ಕೂಡ ಲೆಸ್ ದ್ಯಾನ್ ಆಗಿಬಿಡುತ್ತೆ ಫ್ರೆಂಡ್ಸ್ ಇದಕ್ಕಿಂತಲೂ. ಸೊ ಹಾಗಾಗಿ ಅದನ್ನು ನಾವು ಬರೆಯೋಕ್ಕೆ ಬರೋದಿಲ್ಲ. ಸೊ ಉಳಿದಿರೋದು ಈ 3 ವೇಸ್. ಇದಿಷ್ಟೇ ಅಲ್ಲ, ಇನ್ನೂ ಇದೆ. ಯಾವುದು, ಇವಾಗ ಸ್ಟಾರ್ಟಿಂಗಲ್ಲಿ ನಾನು ಏನು ತಗೋತಾ ಇದ್ದೀನಿ ಅಂದರೆ 56ಗಿಂತಲೂ ದೊಡ್ಡದಾಗಬೇಕಲ್ವಾ. ಸೊ 56ಗಿಂತಲೂ ಆಗಬೇಕು ಅಂತಂದರೆ ನಾನಿಲ್ಲಿ 7ಇಂದ ಸ್ಟಾರ್ಟ್ ಮಾಡ್ತೀನಿ. ಅಂದರೆ 74,680 ಇನ್ನೊಂದು ನಂಬರ್ ಯಾವುದು ಉಳಿತು, 5. ಈ ಥರ ಬರಿಬೋದಲ್ವಾ, ಹೌದಾ? ಸೊ ಇದು ಕೂಡ 56ಗಿಂತಲೂ ದೊಡ್ಡದಿದೆ. ಇದೇ ನಂಬರ್ಸ್ನೇ ನಾನು ಯೂಸ್ ಮಾಡೀನಿ. 7 ಇದೆ, 4 ಇದೆ, 6 ಇದೆ, 8 ಇದೆ. ಓಕೆ, ಅಂದರೆ ಇವಾಗ ನಾವು ಫೈಂಡ್ ಮಾಡಬೇಕಾಗಿರೋದು ಸ್ಟಾರ್ಟಿಂಗ್ 7 ಇತ್ತು ಅಂದರೆ ಎಷ್ಟು ಪಾಸಿಬಿಲಿಟೀಸ್ ಆಗ್ಬೋದು. ಸ್ಟಾರ್ಟಿಂಗ್ 4 ಅಂದರೆ ಉಳಿದ ಎಷ್ಟು ಪ್ಲೇಸಸ್ಸು, 4 ಪ್ಲೇಸಸ್ಸು. ಇಲ್ಲಿ 4 ನಂಬರ್ ಯೂಸ್ ಮಾಡ್ಬೋದು, 3 ನಂಬರ್ ಯೂಸ್ ಮಾಡ್ಬೋದು, 2 ನಂಬರು, 1 ನಂಬರ್. ಅಂದರೆ ಇದು ಯಾವ ರೂಲಪ್ಪ ಅಂದರೆ ಮಲ್ಟಿಪ್ಲಿಕೇಶನ್ ರೂಲ್, ನಿಮ್ಗೆ ಗೊತ್ತಿದೆ ಫ್ರೆಂಡ್ಸ್, ಆಯಿತಾ? ಸೊ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ ಎಷ್ಟಾಗುತ್ತೆ, 4 × 3 12, 12 × 2 24 ವೇಸ್ ಆಗುತ್ತೆ. ಯಾವ ಥರ, ಸ್ಟಾರ್ಟಿಂಗ್ 7 ಇಟ್ಕೊಂಡು. ಇಲ್ಲಿ ಇನ್ನೊಂದು ಎಕ್ಸಾಂಪಲ್ ಕೊಡ್ತೀನಿ ನೋಡಿ, ನಿಮಗೆ ಅರ್ಥ ಆಗುತ್ತೆ. 75,684 ಇದು ಕೂಡ 1 ನಂಬರ್ ಇದೆ. ಈ ಥರ ಬರಿಬೋದು. ಅಂಥವು ಎಷ್ಟಾಗುತ್ತೆ, 24 ಆಗುತ್ತೆ. ಅಗೇನ್ ನೆಕ್ಸ್ಟ್ ಇನ್ನೂ ಒಂದು ರಿಸಲ್ಟ್ ಯಾವುದು, ಸ್ಟಾರ್ಟಿಂಗ್ 8ಇಂದ ನಾನು ಸ್ಟಾರ್ಟ್ ಮಾಡಿದೆ ಅಂತ ಅನ್ಕೊಳ್ಳಿ. ಅಗೇನ್ ಇಲ್ಲಿ ಕೂಡ ಸೇಮ್, ಕರೆಕ್ಟಾ? ಇಲ್ಲಿ 4 ಬರೀತಾರೆ, ಇಲ್ಲಿ 3 2 1. ಇದರೊಂದು ಎಕ್ಸಾಂಪಲ್ ನಾನು ಕೊಡ್ತೀನಿ ನೋಡಿ. 86,000 ಇದು 8 ರಿಪೀಟ್ ಆಗಬಾರ್ದು ಯಾವುದೇ ನಂಬರು. 86,745 ಇದು ಕೂಡ ಒಂದು ನಂಬರ್ ಇದೆ. ಈ ಥರ ಎಷ್ಟು ನಂಬರ್ ಬರಿಬೋದು, ಇದನ್ನು 24 ವೇಸಲ್ಲಿ ಬರಿಬೋದು. ಇನ್ನು ಲಾಸ್ಟಲ್ಲಿ ಉಳಿದಿರೋದು 6 ಒಂದು.
6 ಅಂತ ಬಂದರೆ ಇಲ್ಲಿನ 4 ಪ್ಲೇಸ್ಗಳು ಉಳಿಯುತ್ತೆ. ಇದ್ರದ್ದು 24 ವೇಸ್ ಬರುತ್ತೆ ಫ್ರೆಂಡ್ಸ್. ಇವಾಗ ಈ ಎಲ್ಲ ರಿಸಲ್ಟ್ಸ್ಗಳನ್ನ ಆ್ಯಡ್ ಅಪ್ ಮಾಡಿ ನಿಮಗೆ ಟೋಟಲ್ ಆನ್ಸರ್ ಬರುತ್ತೆ. 24 + 24 + 24 6 ಅಂದರೆ 24 + 6 ಎಷ್ಟಾಗುತ್ತೆ ಹೇಳಿ? 30 30 30 30 30 30 ಅಂದರೆ 90 ಈಸ್ ದ ರೈಟ್ ಆನ್ಸರ್. ಓಕೆ, ಸೊ 90 ಎಲ್ಲಿದೆ? ಇಲ್ಲಿದೆ. ಸೊ ಇದು ನಿಮ್ಮದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. ಯಾರಾದರೂ ಆನ್ಸರ್ ಮಾಡಿದ್ದೀರಾ? ಎಸ್, ಇಂಟಿಗ್ರಲ್ 3D ಜಿಯೋಮೆಟ್ರಿ ಪ್ರೊಬ್ಯಾಬಿಲಿಟಿ. ಓಕೆ, ಈ ಲೆಸನ್ಸನ್ನು ನಾನು ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ಡೋಂಟ್ ವರಿ. ಸೊ ನಿಮ್ಮದು ಅದು ವಿಡಿಯೋ ಯಾವುದೇ ಇರ್ಬೋದು ಅಥವಾ ನಿಮ್ಮ ಕಾನ್ಸೆಪ್ಟ್ ಏನೇ ಇರ್ಬೋದು, ನೀವು ಕಾನ್ಸೆಪ್ಟ್ ಮೇಲೆ ಭಾಳ ಡಿಪೆಂಡ್ ಆಗಿರಿ. ಅದನ್ನು ಅರ್ಥ ಮಾಡ್ಕೊಳ್ಳಿ, ಅದ್ರ ಮೇಲೆ ಫೋಕಸ್ ಮಾಡಿ. ಜಾಸ್ತಿ ಕ್ವಶನ್ಸ್ನ ಪ್ರಾಕ್ಟೀಸ್ ಎಷ್ಟು ಮಾಡ್ತಾರೆ ನೋಡಿ ಅಷ್ಟು ಪರ್ಫೆಕ್ಟ್ ಆಗ್ತಾರೆ. ಯಾವುದು ರೆಸ್ಟ್ರಿಕ್ಷನ್ ಅಂತ ಇರೋದಿಲ್ಲ. ಸೊ 50 ಮಾಡಿದರೆ ಸಾಕಾ, 60 ಮಾಡಿದರೆ ಸಾಕಾ, ಈ ಥರ ಕ್ವಶನ್ ಕೇಳಿಗೆ ಹೋಗಬೇಡಿ. ಸ್ವಲ್ಪ ಕಾಮನ್ ಸೆನ್ಸ್ ಜಾಸ್ತಿ ಇರಬೇಕು. ಕಾಮನ್ ಎಂಟ್ರೆನ್ಸ್ ಟೆಸ್ಟ್ ಅಂತಂದ್ರೇನು, ಕಾಮನ್ ಸೆನ್ಸ್ ಜಾಸ್ತಿ ಇದ್ದರೆ ಅವ್ರಿಗೆ ಮಾತ್ರ ಇದು ಎಲ್ಲ CT ಕ್ವಶನ್ ಸಾಲ್ವ್ ಮಾಡಲಿಕ್ಕೆ ಬರುತ್ತೆ. ಥಿಯರಿ ಥರ ಆ ಥರ ಅಲ್ಲ. ಇದು ಥಿಯರಿಯಲ್ಲಿ 5 ಕ್ವಶನ್ ಮಾಡಿದರೆ ಸಾಕಾ ಸರ್, ನೀವೇನು ಮಾಡಿದರೆ ಅದರಲ್ಲೇ ಬರುತ್ತಾ, ಈ ಥರ ಯಾವುದೇ ಕ್ವಶನ್ ಕೇಳಬೇಡಿ. ಇದು ಟೋಟಲಿ ಡಿಫ್ರೆಂಟ್ ಇರುತ್ತೆ ಫ್ರೆಂಡ್ಸ್ KCT ಎಕ್ಸಾಮ್ಸು. ಓಕೆ, ಯಾವ್ದು ಬೇಕಾದ ಕ್ವಶನ್ಸ್ನ ಅವರು ಕೇಳ್ಬೋದು. ಓಕೆನಾ? ಸೊ ನಿಮ್ಮದು ವರ್ಕ್ ಏನಪ್ಪ ಅಂದರೆ ಇವಾಗ ಆದಷ್ಟು ನಿಮಗೆ ಯಾವುದು ಈಸಿ ಅನಿಸುತ್ತೆ ಆ ಚಾಪ್ಟರ್ಸನ್ನು ಪ್ರಾಕ್ಟೀಸ್ ಮಾಡಿ, ಆ ಚಾಪ್ಟರ್ಸ್ ಮೇಲೆ ಇರುವಂಥ ಕ್ವಶನ್ಸ್ನ ಪರ್ಫೆಕ್ಟ್ ಮಾಡಿ. ಅದಾದಮೇಲೆ ಜಾಸ್ತಿ ವೆಯ್ಟೇಜ್ ಯಾವುದಿರುತ್ತೆ ಆ ಚಾಪ್ಟರ್ನ ಸ್ವಲ್ಪ ಟಫ್ ಆದರೂ ಪರವಾಗಿಲ್ಲ ಪ್ರಾಕ್ಟೀಸ್ ಮಾಡಿ. 2 ಮೇನ್ ಇಂಪಾರ್ಟೆಂಟು ತಲೆಯಲ್ಲಿ ಇಟ್ಕೊಳ್ಳಿ. ಒಂದು ಈಸಿ ಚಾಪ್ಟರ್, ಒಂದು ಹೈ ವೇಟೇಜ್ ಚಾಪ್ಟರ್. ಇಷ್ಟಕ್ಕೆ ಟಾರ್ಗೆಟ್ ಮಾಡಿದರೆ ಸಾಕು. ಓಕೆ ಓಕೆ ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. 67 ದ ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫೈಂಡ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲೊಂದಿಷ್ಟು ನಂಬರ್ಸ್ ಕೊಟ್ಟಿದ್ದಾರೆ. ಇದೊಂದು ಭಾಳ ಈಸಿಯೆಸ್ಟ್ ಕ್ವಶನ್. ಮೀನ್ ಯಾವ ಥರ ಫೈಂಡ್ ಮಾಡ್ತೀವಿ, ಎಲ್ಲನೂ ಆ್ಯಡ್ ಮಾಡಿ ಡಿವೈಡ್ ಬೈ 2 ಮಾಡ್ತೀರಾ. ಓಕೆನಾ? ಸೊ ಇಂದು ಒಂದು ಶಾರ್ಟ್ ಟ್ರಿಕ್ಸ್ ನಾನು ನಿಮಗೆ ಹೇಳ್ತೀನಿ. ಒಂದು ಫಾರ್ಮುಲಾ ಇದೆ, ಏನಪ್ಪ ಅಂದರೆ ಮೀನ್ ಫೈಂಡ್ ಮಾಡೋದು n+1 ಡಿವೈಡ್ ಬೈ 2. ಯಾವಾಗ ನಂಬರ್ ಸೀರಿಯಲ್ ಆಗಿ ಕೊಟ್ಟಿರ್ತಾರೆ ನೋಡಿ, ಆಗ ಈ ಫಾರ್ಮುಲಾ ಯೂಸ್ ಮಾಡಿ ಡೈರೆಕ್ಟಾಗಿ ಆನ್ಸರ್ ಸಿಕ್ಬಿಡುತ್ತೆ ಸ್ಟೂಡೆಂಟ್ಸ್ ನಿಮಗೆ. ಓಕೆನಾ? ಸೊ n ಅಂದರೆ ಎಷ್ಟು ನಂಬರ್ಸ್ ಇದೆ? 6 ಇದೆ. 6 + 1 ಎಷ್ಟಾಯಿತು? 7 ಆಯಿತು. ಸೊ 7/2 ಈಸ್ ಯುವರ್ ಮೀನ್. ಚೆಕ್ ಮಾಡಿ. ಬೇಕಿದ್ರೆ ನಿಮಗೆ ಡೌಟ್ ಇದ್ರೆ ಏನು ಮಾಡ್ತೀರಿ, ನಾವು ಫಾರ್ಮುಲಾ ಪ್ರಕಾರ 1 + 2 + 3 + 4 + 5 + 6 ಡಿವೈಡ್ ಬೈ 6 ಮಾಡ್ತೀವಿ. ಇವೆಲ್ಲ ನಂಬರ್ಸ್ನ ಆ್ಯಡ್ ಮಾಡಿ ಡಿವೈಡ್ ಬೈ 6 ಮಾಡಿ, ಆಗ ಕೂಡ ಆನ್ಸರ್ ಎಷ್ಟು ಬರುತ್ತಪ್ಪ ಅಂದರೆ 7/2 ಬರುತ್ತೆ. ಇದು ಒಂದು ಶಾರ್ಟ್ ಟ್ರಿಕ್ಸ್ ಆಗಿರುತ್ತೆ, ನೆನ್ಪಿನಲ್ಲಿ ಇಟ್ಕೊಳ್ಳಿ. ಡೈರೆಕ್ಟ್ ಯಾವಾಗ ನಂಬರ್ ಸೀರಿಯಲ್ ನಂಬರ್ ಕೊಟ್ಟಾಗ, ಸಪೋಸ್ 5 ಕೊಟ್ಟಿದ್ರೆ ಆಗೇನು ಮಾಡಬೇಕು, 5 + 1 ಡಿವೈಡ್ ಬೈ 2 ಅಂದರೆ ಎಷ್ಟಾಗುತ್ತೆ? 5 + 1 ಮಾಡಿದ್ರೆ 6 ಡಿವೈಡ್ ಬೈ 2 ಅಂದರೆ 3 ಆಗುತ್ತೆ. ಆಯಿತಾ? ಸೊ ಈ ಥರನೂ ನೀವು ಸಾಲ್ವ್ ಮಾಡಿ ಡೈರೆಕ್ಟಾಗಿ ಮಾಡ್ಬೋದು. ಮೀನ್ ಸಿಕ್ ನಮಗೆ ಇಲ್ಲಿ ನೋಡಿ 7/2 2 ಜಾಗದಲ್ಲಿ ಇದೆ. ಇದಂದ್ರೆ 2 ರಾಂಗ್ ಆಯ್ತಾ, ಟೋಟಲಿ ಇದನ್ನು ಬಿಟ್ಬಿಡ್ತೀರಾ. ಸೊ ಹಿಡಿದಿರೋದು ಈ 2 ರಿಸಲ್ಟ್ಸ್. ಇದರಲ್ಲಿ ಯಾವುದು ಸ್ಟ್ಯಾಂಡರ್ಡ್ ಡಿವಿಯೇಷನ್ ಮಾಡಲೇಬೇಕಲ್ವಾ? ಸೊ ಸ್ಟ್ಯಾಂಡರ್ಡ್ ಡಿವಿಯೇಷನ್ದು ಒಂದು ಶಾರ್ಟ್ ಫಾರ್ಮುಲಾ ಇದೆ ಫ್ರೆಂಡ್. ಹಾಗೆ ನಾರ್ಮಲ್ ಫಾರ್ಮುಲಾ ಏನು ಹೇಳುತ್ತೆ? ಸಮೇಷನ್ ಆಫ್ xi - x ಬಾರ್ ಹೋಲ್ ಸ್ಕ್ವೇರ್ ಡಿವೈಡ್ ಬೈ n. ಇದು ಏನಾಗಿದೆ? ಸ್ಟ್ಯಾಂಡರ್ಡ್ ಡಿವಿಯೇಷನ್ದು ಫಾರ್ಮುಲಾ ಅನ್ಗ್ರೂಪ್ ಡಾಟಾ ಇದ್ದಾಗ. ಇದನ್ನೆಲ್ಲ ಮಾಡ್ತಾ ಕೊಡ್ತಾರೆ, ಮತ್ತೆ ಇಲ್ಲಿ ಟೈಮ್ ಜಾಸ್ತಿ ಹೋಗುತ್ತೆ. ನಾವು ಡೈರೆಕ್ಟಾಗಿ ಮಾಡಬೇಕಂದ್ರೆ ಏನು ಮಾಡಬೇಕು? n² - 1 ಡಿವೈಡ್ ಬೈ 12 2n ಆಗುತ್ತೆ. ಇಲ್ಲಿ ಡಿನಾಮಿನೇಟರಲ್ಲಿ 2 ಅಂದರೆ 6 ಎಷ್ಟಿದೆ? n ಎಷ್ಟಿದೆ? 6 6 × 2 12 ಆಗುತ್ತೆ. ಇಲ್ಲಿ ಹಾಕಿ ನೋಡಿ, ಡೈರೆಕ್ಟ್ ಆನ್ಸರ್ಸ್ ಬಂದ್ಬಿಡುತ್ತೆ. n ಎಷ್ಟಿದೆ? 6 ಆನ್ಸರ್ ಎಷ್ಟಾಗುತ್ತೆ? 36 ಆಗುತ್ತೆ. 36 - 1 ಮಾಡಿದ್ರೆ 35 ಡಿವೈಡ್ ಬೈ 12 ಈಸ್ ದ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆನ್ಸರ್. ಅಂದರೆ ಅದು ಎಲ್ಲಿದೆ? ಆಪ್ಷನ್ ಎ ಅಲ್ಲಿದೆ. ಸೊ ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್ ಫ್ರೆಂಡ್ಸ್. ಅರ್ಥ ಆಯ್ತಾ ಯಾವ ಥರ ಮಾಡಬೇಕಂತ? ಈ ಒಂದು ಮೇನ್ ಇಂಪಾರ್ಟೆಂಟು ಫಾರ್ಮುಲಾಜು ಶಾರ್ಟ್ ಟ್ರಿಕ್ಸು. ಎಕ್ಸಾಮಲ್ಲಿ ಎಲ್ಲ ಕ್ಯಾಲ್ಕುಲೇಷನ್ ಮಾಡ್ತಾ ಕುಂತ್ರೆ ಟೈಮ್ ಸಾಲಲ್ಲ. ಈ ಥರ ಶಾರ್ಟ್ ಟ್ರಿಕ್ಸ್ ಫಾರ್ಮುಲಾಗಳು ನಿಮಗೆ ನೆನಪಿದ್ರೆ ಸ್ವಲ್ಪ ಟೈಮ್ ಸೇವ್ ಆಗ್ಬೋದು ಅಂತ ನಾನು ನಿಮ್ಗೆ ಹೇಳ್ತೀನಿ. ಓಕೆನಾ? ಸೊ ಇದನ್ನು ಮೊದಲಿಗೆ ನೋಟ್ ಡೌನ್ ಮಾಡ್ಕೊಳ್ಳಿ ಫಾರ್ಮುಲಾನ. ಇದು ಭಾಳ ನಿಮಗೆ ಹೆಲ್ಪ್ ಆಗುವಂಥದ್ದಾಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಎಸ್, ಕ್ವಶನ್ ನಂಬರ್ 68. ಓಕೆ, ಕ್ವಶನ್ ನಂಬರ್ 68 ನೋಡಿ. ಎ ಡಿಜಿಟ್ ಸೆಲೆಕ್ಟೆಡ್ ಫ್ರಮ್ ರ್ಯಾಂಡಮ್ಲಿ ಐದರ್ ಆಫ್ ದ 2 ಸೆಟ್ಸ್. ಇಲ್ಲೊಂದು ಸೆಟ್ ಇದೆ, ಇಲ್ಲೊಂದು ಸೆಟ್ ಇದೆ. ಇದರಲ್ಲಿ 1ರಿಂದ ಹಿಡಿದು 9ವರೆಗೂ ನಂಬರ್ಸ್ ಇದ್ದಾವೆ. ಇದರಲ್ಲಿ ಇರುವಂಥ ನಂಬರ್, ಇದರಲ್ಲಿರುವಂಥ ಒಂದು ನಂಬರ್ನ ಸೆಲೆಕ್ಟ್ ಮಾಡ್ತಾ ಹೋಗಿ ಅಂತ ಹೇಳ್ತಾರೆ. ಇದು ಒಂದು ಕ್ವಶನ್. ಅದಾದ್ಮೇಲೆ ಹೇಳ್ತಾರೆ, ವಾಟ್ ಈಸ್ ದ ಚಾನ್ಸ್ ಆಫ್ ದ ಸಮ್ ಆಫ್ ದ ಡಿಜಿಟ್ ಈಸ್ ಸೆಲೆಕ್ಟೆಡ್ ಇಸ್ 10. ಇವೇನು 2 ನಂಬರ್ ಸೆಲೆಕ್ಟ್ ಮಾಡ್ತಲ್ಲ ಅದ್ರದ್ದು ಸಮ್ಮು 10 ಆಗಿರಬೇಕು ಅಂತ ಹೇಳ್ತಾ ಇದ್ದಾರೆ. ಇದು ಪ್ರೊಬ್ಯಾಬಿಲಿಟಿ ಕ್ವಶನ್ ಸ್ಟೂಡೆಂಟ್ಸ್ ಆ್ಯಕ್ಚುಲಿ. ಓಕೆ, ಸೊ ಮೊದಲಿಗೆ ಎಷ್ಟು ಪಾಸಿಬಿಲಿಟೀಸ್ ಆಗ್ತಾ ಈವೆಂಟಲ್ಲಿ ಅದನ್ನು ಸೆಲೆಕ್ಟ್ ಮಾಡ್ತಾ ಹೋಗೋಣ. ಸಪೋಸ್ ನಾನು ಇಲ್ಲಿ 1 ಸೆಲೆಕ್ಟ್ ಮಾಡಿದೆ ಈ ಕಡೆ, ಅಂದರೆ ಈ ಕಡೆ ನಾನು ಆಬ್ವಿಯಸ್ಲಿ 9 ಸೆಲೆಕ್ಟ್ ಮಾಡಲೇಬೇಕು. ಯಾಕಂದರೆ ಸಮ್ ಎಷ್ಟು ಆಗಬೇಕಂತ ಹೇಳಿದ್ರೆ 10 ಆಗಬೇಕಂತ ಹೇಳಿದ್ರೆ. ಸಪೋಸ್ ನಾನು ಫಸ್ಟ್ ಸೆಟ್ಟಿಂದ 2 ಸೆಲೆಕ್ಟ್ ಮಾಡಿದ್ರೆ 8 ತೊಗೋಬೇಕಾಗುತ್ತೆ. ಸೆಕೆಂಡ್ ಸೆಟ್ಟಿಂದ 3 ತೊಗೊಂಡ್ರೆ 7 ತೊಗೊತೀರಾ, 4 ತೊಗೊಂಡ್ರೆ 6 ತೊಗೊತೀರಾ, 5 ತೊಗೊಂಡ್ರೆ 5 ತೊಗೋಬೇಕು. ಅಗೇನ್ ನೆಕ್ಸ್ಟ್ ರಿಪೀಟ್ ಆಗುತ್ತೆ. ಇದನ್ನು ರಿವರ್ಸ್ ಮಾಡ್ತಾ ಹೋಗಬೇಕು. ಅಂದರೆ ಇಲ್ಲಿ 9 ತೊಗೊಂಡ್ರೆ 1 ಆಗುತ್ತೆ, ರಿವರ್ಸ್ ಇದು ಕರೆಕ್ಟ್ ಇದೆ. ಇಲ್ಲಿ 8 ತೊಗೊಂಡ್ರೆ ಇಲ್ಲಿ 2 ಆಗುತ್ತೆ. ಅಗೇನ್ ಇಲ್ಲಿ 7 ತೊಗೊಂಡ್ರೆ ಇಲ್ಲಿ 3 ಆಗುತ್ತೆ. ಇಲ್ಲಿ 6 ತೊಗೊಂಡ್ರೆ ಇಲ್ಲಿ 4 ಆಗುತ್ತೆ. ಆಯಿತಾ? 5 ಮತ್ತೆ ರಿಪೀಟ್ ಆಗಲ್ಲ. ಅಂದರೆ ಎಷ್ಟು ಆನ್ಸರ್ಸ್ಗಳಾದ ನೋಡಿ, ಎಲ್ಲರದ್ದು ಸಮ್ 10 ಆಗುತ್ತಾ? 1 2 3 4 5 6 7 8 9 ಎಲಿಮೆಂಟ್ಸ್ಗಳಿದ್ದಾವೆ. ಈ ಒಂದು ಇವೆಂಟ್ ಇ ಅಂತ ನಾನು ಕೊಡ್ತೀನಿ. ಇವೆಂಟ್ ಎನ್ ಆಫ್ ಇ ಅಲ್ಲಿ ಎಷ್ಟಿದೆ? 9 ಎಲಿಮೆಂಟ್ಸ್ ಇದೆ. ಅವರಲ್ಲಿ ಸ್ಯಾಂಪಲ್ ಸ್ಪೇಸ್ ಒಂದು ಬರೀಬೇಕಲ್ವಾ? ಸೊ ಎನ್ ಆಫ್ ಎಸ್ ಎಷ್ಟಾಗುತ್ತೆ? ಇವಾಗ ಏನು ಹೇಳಿದಾರೆ ಅವರು? ಸ್ಯಾಂಪಲ್ ಸ್ಪೇಸ್ ಇದರಲ್ಲಿ ಒಂದಲ್ಲಿ ಸೆಲೆಕ್ಟ್ ಮಾಡಿ, ಇದರಲ್ಲೊಂದು ಸೆಲೆಕ್ಟ್ ಮಾಡ್ತಾ ಹೋದರೆ ಇಲ್ಲಿ 9 ಇದೆ, ಇಲ್ಲಿ 9 ಇದೆ. 9 × 9 ಅಂದರೆ 9² ಆಗುತ್ತೆ. 9² ಅಂದರೆ ಆನ್ಸರ್ ಎಷ್ಟಾಗುತ್ತೆ? 81. ಅಂದರೆ ನಾವು ಟೋಟಲ್ ಪಾಸಿಬಿಲಿಟೀಸನ್ನು ಫೈಂಡ್ ಮಾಡಿದ್ರೆ ಎನ್ ಆಫ್ ಈಸ್ 9 ಇದೆ, ಸ್ಯಾಂಪಲ್ ಸ್ಪೇಸು 81 ಇದೆ. ಸೊ 9/81 ಅಂದರೆ 9 1 9 9 1/9 ಈಸ್ ದ
ರೈಟ್ ಆನ್ಸರ್. ಎಲ್ಲಿದೆ ನೋಡಿ 1/9 ಆಪ್ಷನ್ ಎ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಯಾರೆಲ್ಲ ಆಪ್ಷನ್ ಎ ಅಂತ ಮಾರ್ಕ್ ಮಾಡಿದ್ರೆ ನೋಡಿ ನಿಮ್ಮದು ಇಲ್ಲಿ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಅರ್ಥ ಆಯ್ತಾ? ಅರ್ಥ ಆಗ್ತಾ ಇದ್ದರೆ ಯಾರೆಲ್ಲ ಹೊಸದಾಗಿ ಜಾಯ್ನ್ ಆಗಿದ್ದರೆ ಸ್ವಲ್ಪ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಹಾಗೆ ಕಮೆಂಟ್ ಬಾಕ್ಸಲ್ಲಿ ಕೂಡ ಮೆಸೇಜ್ ಮಾಡಿ ಸ್ಟೂಡೆಂಟ್ಸ್, ನಾನು ಹೇಳ್ತಾ ಇರೋದು ಅರ್ಥ ಆಗ್ತಾ ಇದ್ದರೆ ನನಗೂ ಕೂಡ ಸ್ವಲ್ಪ ಮೋಟಿವೇಟ್ ಆಗುತ್ತೆ. ಓಕೆ, ಯಾರೋ ಒಂದು ಸ್ವಲ್ಪ ಸ್ಟೂಡೆಂಟ್ಸ್ಗಾದರೂ ಅರ್ಥ ಆಗ್ತಾ ಇದೆ ಅಂತ ಅನ್ಕೋತೀನಿ. ಓಕೆ, ಮೋರ್ ದೆನ್ 50 ಸ್ಟೂಡೆಂಟ್ಸ್ ಇದ್ರೆ ಅರ್ಥ ಆಗ್ತಾಯಿದ್ರೆ ಎಸ್ ಅಂತ ಒಂದು ಕಮೆಂಟ್ ಮಾಡಿ ಸಾಕು. ಈ ಥರ ಎಸ್ ಅಂತ ಮೆಸೇಜ್ ಮಾಡಿ ಸಾಕು. ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ ಫಾಸ್ಟಾಗಿ. ಎಸ್, ಓಕೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ 169th ಕ್ವಶನ್. ಒಂದೇನಿದೆ, ಬ್ಯಾಸ್ ಡೈಸ್ನ ಟಾಸ್ ಮಾಡಿದ್ದಾರೆ, ಆಮೇಲೆ ರೆಸ್ಪೆಕ್ಟ್ ಪ್ರೊಬ್ಯಾಬಿಲಿಟಿ ಅವರೇ ಕೊಟ್ಟಿದ್ದಾರೆ. ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂಸು ಇದು ಫೇಸ್ ಇದೆ. 1 ಬಂದಾಗ ಎಷ್ಟಿರುತ್ತೆ ಪ್ರೊಬ್ಯಾಬಿಲಿಟಿ, 2 ಬಂದಾಗ, 3 ಬಂದಾಗ ಅಂತ ಹೇಳಿ ಇಷ್ಟು ರಿಸಲ್ಟ್ಸ್ಗಳು ಅವರೇ ಕೊಟ್ಟಿದ್ದಾರೆ. ಇಲ್ಲಿ ನಾವೇನು ಮಾಡಬೇಕು, ಇಫ್ ಆನ್ ಇವೆಂಟ್ ಈಸ್ ಅ ಫೇಸ್ ಹ್ಯಾಸ್ ಅ ಟರ್ನ್ ಅಪ್. ಇವನ್ ಫೇಸ್ ಅಂತ ಹೇಳ್ತಾರೆ. ಇವನ್ ಫೇಸ್ ಅಂದರೆ ಯಾವ ಇವನ್ ಫೇಸ್ ಇದೆ ಅದನ್ನು ಮೊದಲಿಗೆ ಮಾರ್ಕ್ ಮಾಡ್ಕೊಳ್ಳೋಣ. ಯಾವ್ದು ಇವನ್ ಇದೆ? 2 ಒಂದು ಇವನ್ ಇದೆ, ಕರೆಕ್ಟಾ? ಅದಾದಮೇಲೆ 4 ಒಂದು ಇವನ್ ಇದೆ, ಆಮೇಲೆ 6 ಒಂದು ಇವನ್ ಇದೆ. ಈ 3 ಏನಿದೆ ಇವನ್ ಫೇಸ್ ಇದೆ. ಅದಾದಮೇಲೆ ಇನ್ನೊಂದು ಕ್ವಶನ್ ಅವ್ರು ಹೇಳ್ತಾ ಇದ್ದಾರೆ ಏನಪ್ಪ ಅಂತಂದರೆ, ಇದರಲ್ಲಿ ನೀವು ಸೆಲೆಕ್ಟ್ ಮಾಡಬೇಕಾಗಿರುವಂಥದ್ದು ದೆನ್ ದ ಪ್ರೊಬ್ಯಾಬಿಲಿಟಿ ದ್ಯಾಟ್, ಇದು ಇದೆ ನೆಕ್ಸ್ಟ್ ಕಂಡೀಷನ್, ಪ್ರೊಬ್ಯಾಬಿಲಿಟಿ ದ್ಯಾಟ್ ದ ಫೇಸ್ ಆರ್ 2 or 4. ನೀವು ಸೆಲೆಕ್ಟ್ ಮಾಡಬೇಕು 2 ಮತ್ತು 4 ಇವೆರಡರಲ್ಲಿ ನೀವು ತಗೋಬೇಕು ಇವೆಂಟ್ ಅಂತ ಇದೆ. ಓಕೆ, ಸೊ ಫಸ್ಟ್ ನಾವಿಲ್ಲಿ ಇವೆಂಟ್ ಇ ಅಂತ ಬರೀಬೇಕು. ಏನಪ್ಪ ಅಂದರೆ ಇವೆಂಟ್ E1 ಅಂತ ತಗೊಳ್ಳಿ ಅಥವಾ E2 ಅಂತ ತಗೊಳ್ಳಿ. ಇವನ್ ಇವೆಂಟ್ ಅಂತಂದರೆ ಏನು ತಗೊತೀರಾ? ಈವನ್ ನಂಬರ್ಸ್ ಅಂತ ತಗೋತೀರಾ, ಇವನ್ ಫೇಸ್. ಓಕೆನಾ, ಇದು ಇವನ್ ಫೇಸಸ್ ಅಂತ ತಗೊಳ್ಳಿ. E2 ಇವೆಂಟ್ ಏನು ತಗೋಬೇಕು ನಾವು ಇವಾಗ? ಯಾವ ಬರಬೇಕು? 2 and 4 ಫೇಸ್ ಬರಬೇಕು ಅಂತ ಇದೆ. ಓಕೆ, ಸೊ ಅವ್ರು ಇದರದ್ದು ಕ್ವಶನ್ ಕೇಳಿದಾರಲ್ಲ, ಪ್ರೊಬ್ಯಾಬಿಲಿಟಿ ಆಫ್ E2ನ ಕೇಳಿದರೆ, E2ನ ಮಾಡಬೇಕಂದ್ರೆ ಇವನ್ ಆಲ್ರೆಡಿ ಆಫರ್ ಆಗಬೇಕು, ಇವನ್ನ ಮೊದಲಿಗೆ ತೊಗೊಂಡಿರ್ಬೇಕಲ್ವಾ? ಸೊ ಅದರ ಇದ್ರದ್ದು ಫಾರ್ಮುಲಾ ಏನಾಗುತ್ತೆ? E2 ಇಂಟರ್ಸೆಕ್ಷನ್ E1 ಡಿವೈಡೆಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ E1 ಆಗುತ್ತೆ. ಓಕೆ, ಸೊ E2 ಇಂಟರ್ಸೆಕ್ಷನ್ E1 ಅಂದರೆ ಇವೆರಡರಲ್ಲಿ ಕಾಮನ್ ಏನು ಕಾಣಿಸುತ್ತೆ ನೋಡಿ ಸ್ಟೂಡೆಂಟ್ಸ್? E1 ಅಲ್ಲಿ ಯಾವ ನಂಬರ್ಸ್ ಇದೆ ಇದನ್ನ ಇಲ್ಲಿ ಬರೀತೀವಿ ನೋಡಿ. 2 ಇದೆ, 4 ಇದೆ, 6 ಇದೆ. ಆಮೇಲೆ E2 ಅಲ್ಲಿ 2, 4 ಇದೆ. ಅಂದರೆ ಮತ್ತೆ 2, 4 ರಿಪೀಟ್ ಆಗುತ್ತಲ್ಲ, 2, 4 ಇರೋದಲ್ಲಿ E2 ಅಲ್ಲಿ ಇದೆ. ಅಂದರೆ ಪ್ರೊಬ್ಯಾಬಿಲಿಟಿ ಆಫ್ E2 ಬರೆದ್ರೆ ನಡೆಯುತ್ತೆ, ಡಿವೈಡ್ ಬೈ ಪ್ರೊಬ್ಯಾಬಿಲಿಟಿ ಆಫ್ E1. ಸೊ ಪ್ರೊಬ್ಯಾಬಿಲಿಟಿ ಆಫ್ E2 ಅಂತಂದರೆ ಈ ಎರಡು ವ್ಯಾಲ್ಯೂನ ಆ್ಯಡ್ ಮಾಡಬೇಕಂದಂಗೆ. ಪ್ರೊಬ್ಯಾಬಿಲಿಟಿ ಆಫ್ E2 ಎಷ್ಟಿದೆ? 0.24 ಪ್ಲಸ್ 0.18 ಡಿವೈಡೆಡ್ ಬೈ, ಯಾಕಂದರೆ ಎರಡು ಏನಾಯಿತು ಮೇಲ್ಗಡೆ ಆನ್ಸರ್ ಆಯಿತು. ಇನ್ನು ಕೆಳಗಡೆ ಎಷ್ಟಿದೆ ನೋಡಿ, ಪ್ರೊಬ್ಯಾಬಿಲಿಟಿ ಆಫ್ E1 ಮಾಡಿದ್ರೆ ಈ ಮೂರದ್ದು ಆನ್ಸರ್. ಪ್ರೊಬ್ಯಾಬಿಲಿಟಿ ಆಫ್ E1 ಏನಿದೆ? 2, 4, 6 ಮೂರದ್ದು ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂ ಆ್ಯಡ್ ಮಾಡಬೇಕು. 0.24 ಪ್ಲಸ್ 0.18 ಪ್ಲಸ್ 0.14. ಓಕೆ, ಸೊ ಇದನ್ನು ಮೂರನ್ನ ಆ್ಯಡ್ ಮಾಡಿ ಅಗೇನ್ ಸಿಂಪ್ಲಿಫೈ ಮಾಡಿ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಸ್ಟೂಡೆಂಟ್ಸ್ ಫಾಸ್ಟಾಗಿ ಯಾವುದು ಇಲ್ಲಿ ಆನ್ಸರ್ ಕರೆಕ್ಟ್ ಆಗುತ್ತೆ ಅಂತ. ಓಕೆ, ಆ್ಯಡ್ ಮಾಡಿ ಸಿಂಪ್ಲಿಫೈ ಮಾಡಿ, ಕಮಾನ್ ಫಾಸ್ಟ್. ಐ ಥಿಂಕ್ ಇವಾಗ ಇದು ಕಾಣಿಸ್ತಾ ಇದೆ ಅನ್ಕೋತೀನಿ. ಸೊ 2, 4ನ ಮೇಲ್ಗಡೆ ಇರೋದನ್ನ ಆ್ಯಡ್ ಮಾಡಿ. 4 ಪ್ಲಸ್ 2 ಎಷ್ಟಾಗುತ್ತೆ? 12 ಆಗುತ್ತೆ. ಅಗೇನ್ 42 ಆಗುತ್ತೆ. 0.42 ಮೇಲೆ ತೆಗೆದು 0.42 ಪ್ಲಸ್ 14 ಒಂದು ಆ್ಯಡ್ ಮಾಡಬೇಕು. 14 ಒಂದು ಆ್ಯಡ್ ಮಾಡಿದ್ರೆ ಅಗೇನ್ ಪಾಯಿಂಟ್ನ ಕ್ಯಾನ್ಸಲ್ ಮಾಡಿ ಸಿಂಪ್ಲಿಫೈ ಮಾಡಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಲಾಸ್ಟಲ್ಲಿ ಆನ್ಸರ್ ಎಷ್ಟು ಬರುತ್ತೆ ಅಂತ ಫಾಸ್ಟಾಗಿ. ಜಸ್ಟ್ ಕ್ಯಾಲ್ಕುಲೇಷನ್ ಇದೆ, ಕ್ಯಾಲ್ಕುಲೇಷನ್ ಆದರೂ ಮಾಡಿ. ಓಕೆನಾ, ನೆಕ್ಸ್ಟ್ ಕ್ವಶನ್ಗೆ ಮೂವ್ ಆಗೋಣ. ಕಮ್ ಆನ್ ಫಾಸ್ಟ್. ಸ್ವಲ್ಪ ಕ್ಯಾಲ್ಕುಲೇಷನ್ ಮಾಡಿ ಚೆಕ್ ಮಾಡಬೇಕಾಗತ್ತೆ, ಹಾಗೆ ಡೈರೆಕ್ಟ್ ಬರೋದಿಲ್ಲ. ಓಕೆನಾ, ಇಲ್ಲೇನಿದು ಆ್ಯಡ್ ಮಾಡಿದ್ರೆ ಎಷ್ಟು ಬಂದಂಗೆ ಇವಾಗ 4 ಪ್ಲಸ್ 2 ಆಗಿರುತ್ತೆ. ಹಾಗೇನು 2 ಪ್ಲಸ್ ಅಂದರೆ 0.42 ಆಯಿತು. ಇದು ತೆಳಗಿಂದ 4 ಪ್ಲಸ್ 14 ಒಂದು ಆ್ಯಡ್ ಮಾಡಬೇಕು ಇಲ್ಲಿ, ಆಯಿತಾ? ಅಂದರೆ ಇದು ಎಷ್ಟಾಗುತ್ತೆ? 8 ಆಗುತ್ತೆ. ಅಗೇನ್ 56 ಆಗುತ್ತಾ? ಎಸ್, ಇದು ಆಯಿತು 0.56. ಎರಡು ಪಾಯಿಂಟ್ನ ತೆಗೆದುಬಿಟ್ರೆ ಇವಾಗ ಕ್ಯಾನ್ಸಲ್ ಮಾಡ್ಕೊಳ್ಳಿ. ಎಷ್ಟಾಗಿ ಕ್ಯಾನ್ಸಲ್ ಆಗುತ್ತೆ? 2 ಇಂದ ಕ್ಯಾನ್ಸಲ್ ಮಾಡ್ಕೊಳ್ಳಿ, ಅಥವಾ 6 ಇಂದ ಆಗುತ್ತಾ ನೋಡಿ. 4 ಇಂದ ಮಾಡ್ಬೋದು. 2 ಇಂದ ಕ್ಯಾನ್ಸಲ್ ಮಾಡಿ, ಈಸಿ ಆಗುತ್ತೆ, ಫಾಸ್ಟಾಗಿ ಸಿಗುತ್ತೆ. ಎಸ್, 3/4 ಆಗುತ್ತಾ? ಎಸ್, 3/4 ಬಂದರೆ ಅದ್ರ ಮೀನಿಂಗ್ ಏನು? 3/4 ಅಂದರೆ ಆಪ್ಷನಲ್ಲಿ ಕೊಟ್ಟಿಲ್ಲ, ಅವ್ರು ಕೊಟ್ಟಿದ್ದಾರಾ? ಇಲ್ಲ. ಅಂದರೆ ಅಗೇನ್ ಇದನ್ನು ಮತ್ತೆ ನಾವು ಸಿಂಪ್ಲಿಫೈ ಮಾಡ್ಕೊಂಡು ಹೋಗಬೇಕು. ಎಷ್ಟಾಗುತ್ತೆ? 4 ಅಂದರೆ 30 ಆಯಿತು. 4 7 ಆಯ್ತಾ? 4 7 ಮಾಡ್ತೀರಾ? 4 7 ಮಾಡಿದ್ಮೇಲೆ ಮತ್ತೆ 4 7.2 7.5 ಇದೆನಾ? ಎಸ್, 7.5 ಇಸ್ ದ ರೈಟ್ ಆನ್ಸರ್. ಯಾರೆಲ್ಲ 7.5 ಅಂತ ಆನ್ಸರ್ ಬಂದಿದೆ ನೋಡಿ, ಅವ್ರದ್ದೆಲ್ಲರೂ ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಸ್ವಲ್ಪ ಕ್ಯಾಲ್ಕುಲೇಷನ್ ನಿಮ್ದು ಇಲ್ಲಿ ಫಾಸ್ಟ್ ಆಗಿರಲೇಬೇಕಾಗತ್ತೆ, ಆಗ ಮಾತ್ರ ನೀವು ಸ್ವಲ್ಪ ಟೈಮ್ನ ಸೇವ್ ಮಾಡಲಿಕ್ಕಾಗತ್ತೆ. ಇಲ್ಲ ಅಂತಂದ್ರೆ ಏನಾಗುತ್ತೆ, ಒಂದೇ ಕ್ವಶನ್ ಭಾಳಷ್ಟು ಟೈಮ್ ತೊಗೊಂಡ್ಬಿಡುತ್ತೆ, ಹಾಗೆ ನಿಮ್ಮದು ಕ್ಯಾಲ್ಕುಲೇಷನ್ ಅಲ್ಲೇ ಉಳಿದ್ಬಿಡುತ್ತೆ ಸ್ಟೂಡೆಂಟ್ಸ್. ಒಂದು ಕ್ವಶನ್ ಸಲುವಾಗಿ ಭಾಳಷ್ಟು ಟೈಮ್ ಮಿಸ್ ಮಾಡಿಕೊಂಡು ಉಳಿದಿರೋ ಕ್ವಶನ್ನ ಮಾರ್ಕ್ ಮಾಡಲೇ ನೀವು ಟೈಮ್ನ ವೇಸ್ಟ್ ಮಾಡ್ಕೊಂಡ್ಬಿಡ್ತೀರಾ. ಓಕೆ, ಸೊ ಅದ್ರ ಸಲುವಾಗಿ ಸ್ವಲ್ಪ ಟೈಮ್ ಮೇಲೆ ಯಾವಾಗಲೂ ಅಬ್ಸರ್ವೇಷನ್ ಇರಲೇಬೇಕು. ಭಾಳಷ್ಟು ಕ್ಯಾಲ್ಕುಲೇಷನ್ ಆಗ್ತಾ ಇದ್ದರೆ ಸ್ವಲ್ಪ ಮತ್ತೆ ಬೇರೆ ಕ್ವಶನ್ ನೋಡ್ತಾ ಹೋಗಬೇಕಾಗುತ್ತೆ, ಯಾಕಂದರೆ ಒಂದೇ ಕ್ವಶನಿಂದ 1 ಮಿನಿಟಲ್ಲಿ ಒಂದು ಹೋಗಬೇಕು, ಆ ಥರ ಟಾರ್ಗೆಟ್ ಇಟ್ಟೆ ಸಾಲ್ವ್ ಮಾಡಬೇಕಾಯ್ತಾ. ಸೊ ನೆಕ್ಸ್ಟ್ ಮೂವ್ ಆಗೋಣ, ಕ್ವಶನ್ ನಂಬರ್ 70.
ಕ್ವಶನ್ ನಂಬರ್ 17 ಇದೆ ನೋಡಿ, 4 cards are drawn simultaneously from the deck of 52 cards ಅಂತ ಹೇಳ್ತಾರೆ. ದ ಚಾನ್ಸ್ ದಟ್ ಆಲ್ ಆರ್ ಸೇಮ್ ಸೂಟ್ಸ್ ಅಂತ ಹೇಳ್ತಾರೆ. ಇಲ್ಲಿರುವಂಥ ಎಲ್ಲಾನು ಸೇಮ್ ಸೂಟ್. ಫಸ್ಟ್ಗೆ ಏನು ಹೇಳ್ತಾರೆ, 4 ಕಾರ್ಡ್ಸ್ನ ಸೆಲೆಕ್ಟ್ ಮಾಡಿ 52 ಅಲ್ಲಿ ಟೋಟಲಿ 52 ಕಾರ್ಡ್ಸ್ ಇದೆ, ಅದರಲ್ಲಿ 4 ಕಾರ್ಡ್ನ ಸೆಲೆಕ್ಟ್ ಮಾಡಿ. ಸೆಲೆಕ್ಟ್ ಅಂದರೆ ಕಾಂಬಿನೇಷನ್ 52C4 ಆಗುತ್ತೆ. ಇದಾಗಿದೆ ನಿಮ್ಮದು N(S), ಸ್ಯಾಂಪಲ್ ಸ್ಪೇಸ್ ನಮಗೆ ಸಿಕ್ಕಿರೋದು. ಅದರಲ್ಲಿ ಏನು ಹೇಳ್ತಾರೆ, ಸೆಲೆಕ್ಟ್ ಮಾಡಿರೋದೆಲ್ಲಾನು ಸೇಮ್ ಸೂಟ್ ಅಂತಂದರೆ ಡೈಮಂಡ್ ಕಾರ್ಡ್ಸು, ಸ್ಪೇಡ್ ಕಾರ್ಡ್ಸು, ಕ್ಲೆವರು, ಇವೆಲ್ಲ ಅದೆಲ್ಲ ಸೇಮ್ ಸೂಟ್ಸ್ ಫ್ರೆಂಡ್ಸ್. ಓಕೆ, ಡೈಮಂಡ ಮತ್ತು ಹಾರ್ಟ್ ರೆಡ್ ಕಾರ್ಡ್ ಆಗಿರುತ್ತೆ, ಸ್ಪೇಡ ಮತ್ತು ಕ್ಲಬ್ ಅಥವಾ ಕ್ಲೆವರ್ ಇವು ಬ್ಲ್ಯಾಕ್ ಕಾರ್ಡ್ಸ್ಗಳಾಗಿರುತ್ತೆ. ಕರೆಕ್ಟಾ? ಸೊ ಈ ಒಂದೊಂದು ಕಾರ್ಡಲ್ಲಿ ಎಷ್ಟೆಷ್ಟು ಇರುತ್ತೆ ಅಂದರೆ, ಸ್ಪೇಡ್ 13 ಇದ್ದರೆ ಕ್ಲಬ್ 13 ಇರುತ್ತೆ, ಡೈಮಂಡ್ 13 ಇರುತ್ತೆ, ಹಾರ್ಟ್ 13 ಇರುತ್ತೆ. ಇದೆಲ್ಲ ನಿಮ್ಗೆ ಗೊತ್ತಿದೆ ಅಂತ ಅನ್ಕೋತೀನಿ. ಅವ್ರು ಕೇಳಿರೋದು 4 ಸೆಲೆಕ್ಟ್ ಮಾಡೋದು ಒಂದೇ ಸೂಟಲ್ಲಿ ಇರಬೇಕು ಅಂತ ಹೇಳ್ತಾರೆ. ಓಕೆ, ಇಲ್ಲಿ ಆಪ್ಷನ್ ಸ್ವಲ್ಪ ಬೇರೆ ಥರ ಇದೆ, ನಿಮ್ಗೆ ಅಬ್ಸರ್ವ್ ಮಾಡಿ ಇಲ್ಲ ಗೊತ್ತಿಲ್ಲ ಅಂತ ಅನ್ಕೋತೀನಿ. ಈ ಥರನೂ ಬರೀಬೋದು ನಾವು. ಇದು ಈ ಥರ ಬರೆದ್ರೆ ಇದ್ರ ಮೀನಿಂಗ್ ಏನಪ್ಪ ಅಂದರೆ 13C4 ಅಂದಂಗೆ ಫ್ರೆಂಡ್ಸ್. 13,4 ಬರೆದ್ರೆ 13C4 ಅಂದಂಗೆ. ಆಯಿತಾ? ಇಲ್ಲಿ ಕ್ವಶನಲ್ಲಿ ನೋಡಿ ಎಲ್ಲಾನು ಸೇಮ್ ಸೂಟ್ ಆಗಬೇಕಂದ್ರೆ ಫಸ್ಟ್ಗೆ ಅಂದರೆ ಸ್ಯಾಂಪಲ್ ಸ್ಪೇಸ್ ಅಂದ್ರೆ ಕ್ಲಿಯರ್ ಆಗಿದೆ, ಏನಿದೆ 52C4 ಅಂತ ಬರೀತೀರಾ. ಓಕೆ, ಸೊ ಇವಾಗ ಮೇನ್ ಇವೆಂಟ್ ಬರೀಬೇಕು. ಇವೆಂಟ್ ಬರೀಬೇಕಂದ್ರೆ ಏನು ಹೇಳಿದ್ರೆ ಎಲ್ಲಾನು ಸೂಟ್ ಪಾಸಿಬಲ್ ಇದೆಯಲ್ಲ, ಸೇಮ್ ಸೂಟ್ ಆಗಬೇಕು. 13C4 ಬಂದಮೇಲೆ ಸ್ಪೇಡ್ ಆಯ್ತು ಅನ್ಕೊಳ್ಳಿ, ಕ್ಲಬ್ದು 13C4 ಆಗುತ್ತೆ. ಅಗೇನ್ ಹಾರ್ಟ್ ಕೂಡ ಸೆಲೆಕ್ಟ್ ಮಾಡ್ಬೋದು ಅಥವಾ ಡೈಮಂಡ್ ಕೂಡ ಸೆಲೆಕ್ಟ್ ಮಾಡ್ಬೋದು. ಅಂದರೆ ಇಷ್ಟು ಪಾಸಿಬಿಲಿಟಿ ಇದೆ. ಇದು ಆನ್ಸರ್ ಯಾವುದಕ್ಕೆ ಕರೆಕ್ಟ್ ಆಗುತ್ತೆ ಅಂತಂದರೆ 1+1 4 ಇಂಟು ಬರೀಬೋದಲ್ಲ, 4 13C4 ಡಿವೈಡ್ ಬೈ 52C4 ಇದೆಲ್ಲಿದೆ ನೋಡಿ, ಅದು ನಿಮ್ಮದು ಕರೆಕ್ಟ್ ಆನ್ಸರ್. ಅದೆಲ್ಲಿದೆ? ಆಪ್ಷನ್ ಬಿ ಅಲ್ಲಿದೆ ನೋಡಿ. ಆಪ್ಷನ್ ಬಿ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಯಾರೆಲ್ಲ ಆಪ್ಷನ್ ಬಿ ಅಂತಂದಿರ ನೋಡಿ, ಅವ್ರದ್ದು ಕರೆಕ್ಟ್ ಆನ್ಸರ್ ಆಗಿರುತ್ತೆ ಫ್ರೆಂಡ್ಸ್. ಏನಿದೆ, ದ ಪ್ರೊಬ್ಯಾಬಿಲಿಟಿ ಆಫ್ ಆನ್ ಇವೆಂಟ್ ಈ ಆಕರ್ಸ್ ಓನ್ ಟ್ರಲ್ ಅಂತ ಹೇಳ್ತಾರೆ. ಇಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಆಕರ್ಸ್ ಅವರೇ ಕೊಟ್ಟಿದ್ದಾರೆ 0.4 ಅಂತ. 3 ಇಂಡಿಪೆಂಡೆಂಟ್ ಟ್ರಯಲ್ಸ್ ಅಂತ ಹೇಳ್ತಾ ಇದ್ದಾರೆ. ದ ಎಕ್ಸ್ಪೀರಿಮೆಂಟ್ ಆಫ್ ಫಾರ್ಮ್ ಇಲ್ಲಿ ಪ್ರೊಬ್ಯಾಬಿಲಿಟಿ ಆಫ್ ಆನ್ ಇವೆಂಟ್ ಆಕರ್ಸ್ ಅಟ್ಲೀಸ್ಟ್ ಅಂತ ಇದೆ ನೋಡಿ. ದ ಪ್ರೊಬ್ಯಾಬಿಲಿಟಿ ಆಫ್ ಆನ್ ಇವೆಂಟ್ ಈ ಆಕರ್ಸ್ ಅಟ್ಲೀಸ್ಟ್ ಅಂದಿದೆಯಲ್ಲ, ಇದು ಬಹಳ ಇಂಪಾರ್ಟೆಂಟು. ಅಟ್ಲೀಸ್ಟ್ ಒನ್ಸ್, ಇದು ನಿಮ್ಮದು ಥಿಯರಿಯಲ್ಲಿನೂ ಒಂದು ಎಕ್ಸಾಂಪಲ್ ಇತ್ತು ಫ್ರೆಂಡ್ಸ್. ಓಕೆ, ಅಟ್ಲೀಸ್ಟ್ ಈವನ್ ನಂಬರ್ಸ್ ಅಂತ ಹೇಳಿ ಡೈನ 3 ಸತಿ ಥ್ರೋ ಮಾಡಿದೆ. ಇಲ್ಲಿನೂ ಅದೇ ಥರನಾಗಿದೆ. 3 ಇಂಡಿಪೆಂಡೆಂಟ್ ಇವೆಂಟ್ಸ್ ಅಂತ ಹೇಳ್ತಾರೆ, ಟ್ರಯಲ್ಸ್ ಹೇಳ್ತಾರೆ, ಒಂದು ಪ್ರೊಬ್ಯಾಬಿಲಿಟಿ ಆಫ್ ಇದು ಆನ್ಸರ್ ಅವ್ರು ಕೊಟ್ಟಿದ್ದಾರೆ. ಅಟ್ಲೀಸ್ಟ್ ಅಂತ ವರ್ಡ್ ಬಂದರೆ ನಾವು ಇಲ್ಲಿ ಏನು ಮಾಡಬೇಕು ಅಂದರೆ, ಇದಕ್ಕೆ ನೀವು ಏನಂತ ತೊಗೊಂಡಿದ್ದೀರಾ ಅಂತ, ಇದಕ್ಕೆ ಎ ಅಂತ ತೊಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಇದು ಇವೆಂಟ್ ಎ ಆಗಿತ್ತು, ಇದರದ್ದು ಪ್ರೊಬ್ಯಾಬಿಲಿಟಿ ವ್ಯಾಲ್ಯೂ ನಾವು ಪಾಯಿಂಟ್ ಮಾಡಬೇಕಾಗಿರೋದು. ಅಟ್ಲೀಸ್ಟ್ ಅಂದರೆ ಇದನ್ನು ನಾನು ನೆಗೆಶ್ ಒಳಗೆ ಬರೆದ್ರೆ ಪ್ರೊಬ್ಯಾಬಿಲಿಟಿ ಆಫ್ A' ಆಗುತ್ತಾ? ಸೊ ಪ್ರೊಬ್ಯಾಬಿಲಿಟಿ ಆಫ್ A' ಮಾಡಬೇಕಂದ್ರೆ ಇಲ್ಲಿ ಆಲ್ರೆಡಿ ಒಂದು ರಿಸಲ್ಟ್ ಕೊಟ್ಟಿದ್ದಾರೆ, ಇದ್ದದ್ದು 0.4 ಇದೆ. 0.4 ನೆಗೆಷನ್ ತೊಗೊಂಡ್ರೆ 1 - 0.4 ಮಾಡಿದ್ರೆ ಎಷ್ಟು ಬರುತ್ತೆ? 0.6 ಬರುತ್ತಲ್ವಾ? ಸೊ ಅದನ್ನು ಇಲ್ಲಿ ಬರೀಬೇಕು 0.6. ಅಗೇನ್ ಇಲ್ಲಿ ಏನು ಹೇಳ್ತಾರೆ, 3 ಟ್ರಯಲ್ಸ್ ಇದೆ. ಸೊ 3 ಟೈಮ್ಸ್ ಇದನ್ನು ಕ್ಯೂಬ್ ಮಾಡ್ಕೋಬೇಕು. ಅಲ್ಲೊಂದು ಎಕ್ಸಾಂಪಲ್ ಇತ್ತು, ನೀವು ನೋಡಿದ್ದೀರಾ ಅಂತ ಅನ್ಕೋತೀನಿ. 1 - 1/2 ಇಂಟು 1/2 ಇಂಟು 1/2 ಈ ಥರ ಮಲ್ಟಿಪ್ಲೈ ಮಾಡಿ 1/8 ಆಗ್ತಿತ್ತು. ಅಗೇನ್ 7/8 ಅಂತ ಸಾಲ್ವ್ ಮಾಡಿದ್ದಿದೆ. ಅದೇ ಥರವಾಗಿ ಸೇಮ್ ಇರುವಂಥ ಕ್ವಶನ್ ಇದು. ಓಕೆ, ಸೊ 1 - 0.6 ಹೋಲ್ ಕ್ಯೂಬ್. 0.6 ಹೋಲ್ ಕ್ಯೂಬ್ ಅಂದರೆ 216 ಆಗುತ್ತಾ? 216 ಆಗುತ್ತೆ. ಅಗೇನ್ ಇದರಲ್ಲಿ ಸಬ್ಸ್ಟ್ರಾಕ್ಟ್ ಮಾಡ್ಕೊಳ್ಳಿ, ಎಷ್ಟಾಗುತ್ತೆ? 1 - 0 ಮಾಡಿದ್ರೆ ಇದು 4 ಆಗುತ್ತೆ. ಅಗೇನ್ ಇಲ್ಲಿ ಒಂದು 8, ಅಗೇನ್ ಇಲ್ಲಿ ಒಂದು ತೊಗೊಂಡ್ರೆ 7. 0.784 ಈಸ್ ದ ಆನ್ಸರ್. ಸೊ ಅದೆಲ್ಲಿದೆ ನೋಡಿ, ಆಪ್ಷನ್ ಎ ಯಲ್ಲಿದೆ. ಕರೆಕ್ಟಾ? ಸೊ ಯಾರೆಲ್ಲ ಆಪ್ಷನ್ ಎ ಅಂತ ಮೆಸೇಜ್ ಮಾಡಿದೆ ನೋಡಿ, ಅವ್ರದ್ದೆಲ್ಲನೂ ಕರೆಕ್ಟ್ ಆನ್ಸರ್ ಆಗಿರುತ್ತೆ ಸ್ಟೂಡೆಂಟ್ಸ್. ಬಿ ಆನ್ಸರ್ ಕರೆಕ್ಟ್ ಆಗಿರೋದಿಲ್ಲ. ಅರ್ಥ ಆಯ್ತಲ್ವಾ? ಎಸ್, ಇದು ಅರ್ಥ ಆಗಿದ್ದರೆ ಅಗೇನ್ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡ್ತಾ ಹೋಗಿ. ಹಾಗೆ ಯಾರೆಲ್ಲ ಇವಾಗ ಜಾಯ್ನ್ ಆಗಿದ್ರು ನೋಡಿ, ಲೈಕ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಮೋರ್ ದೆನ್ 40 ಮೇಲೆ ಇದ್ದೀರಾ. ಸೊ ಎಲ್ಲರೂ ಒಂದ್ಸತಿ ಲೈಕ್ ಬಟನ್ನ ಕ್ಲಿಕ್ ಮಾಡಿ ಫ್ರೆಂಡ್ಸ್. ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 72. ಓಕೆ, ಈ ಒಂದು ಕ್ವಶನ್ ಸ್ವಲ್ಪ ಸಿಂಪಲ್ ಇದೆ. ಐ ಥಿಂಕ್ ನೀವು ಎಲ್ಲರೂ ಸಾಲ್ವ್ ಮಾಡ್ತೀರಾ ಅಂತ ಅನ್ಕೋತೀನಿ. ನೋಡೋಣ, ಆನ್ಸರ್ ಮಾಡಿ. ಇದ್ರದ್ದು ನಾನು ನಿಮಗೆ ಪೋಲ್ ಕೂಡ ಕೊಡ್ತಾ ಇದ್ದೀನಿ ಫ್ರೆಂಡ್ಸ್. ಟ್ರೈ ಮಾಡಿ, ಬಂದಿಲ್ಲ ಅಂದರೆ ನಾನು ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತೀನಿ. ಕ್ವಶನ್ ನಂಬರ್ 72. ಕ್ವಶನ್ನ ಮೊದಲಿಗೆ ಓದಿ, ಅದಾದಮೇಲೆ ಆನ್ಸರ್ ಮಾಡಿ ಬರುತ್ತೆ. ಪ್ರೊಬ್ಯಾಬಿಲಿಟಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಎರಡು ಮಿಕ್ಸ್ ಆಗಿ ಬರುತ್ತೆ. ಫಸ್ಟ್ ಇಯರ್ ಅಂತ ಸಪ್ರೇಟ್, ಸೆಕೆಂಡ್ ಇಯರ್ ಸಪ್ರೇಟ್, ಈ ಥರ ಇರೋದಿಲ್ಲ. ಓಕೆನಾ? ಸೊ ಇದು ಕ್ವಶನ್ ನೋಡಿ ಭಾಳ ಸಿಂಪಲ್ ಇದೆ. ಐ ಥಿಂಕ್ ಆಲ್ರೆಡಿ ಇದನ್ನು ನೀವು ಸಾಲ್ವ್ ಮಾಡಿರ್ತೀರಾ. ಓಕೆ, ಇದನ್ನು ನಾನು ಎಕ್ಸ್ಪ್ಲೇನ್ ಮಾಡೋದು ಜरूरत ಇಲ್ಲ ಅಂತ ಅನ್ಕೋತೀನಿ. ಯಾಕಂದರೆ ಸೇಮ್ ಕ್ವಶನ್ ಆಲ್ರೆಡಿ ಇದೆ ನಿಮ್ಮ ಎಕ್ಸಾಮ್ ಟೆಕ್ಸ್ಟ್ ಬುಕ್ಕಲ್ಲಿ. ಸಾಲ್ವ್ಡ್ ಪೇಪರ್, ಸಾಲ್ವ್ಡ್ ಎಕ್ಸಾಂಪಲಲ್ಲಿ ಬರುತ್ತೆ ಇದು. ಕರೆಕ್ಟ್ ಅಲ್ವಾ? ಎಲ್ಲಿ ಬರುತ್ತೆ? ಬೇಸ್ ಥಿಯರಮ್. ಎಸ್, ಬೇಸ್ ಥಿಯರಮ್ನ ನಾವು ಫಾರ್ಮುಲಾನ ಅಪ್ಲೈ ಮಾಡಿ ಸಾಲ್ವ್ ಮಾಡೋದು ಇದೆ ನೋಡಿ. ಸೊ ಅದರಲ್ಲಿ ಬರುತ್ತೆ. ಕರೆಕ್ಟ್ ಅಲ್ವಾ? ಓಕೆ, ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಆನ್ಸರ್ ಏನು ಮಾಡಿದ್ದೀರಾ?
ಆಪ್ಷನ್ ಬಿ ಅಂತ ಹೇಳಿದ್ರೆ ನೋಡೋಣ ಆನ್ಸರ್ ಏನಾಗುತ್ತೆ ಅಂತ ಹೇಳಿ. ಎಸ್. ಸೊ ನೋಡಿ, ಇದು ಫಸ್ಟ್ಗೆ ಏನು ಮಾಡಬೇಕು, ಎ ಬ್ಯಾಗ್ ಕಂಟೈನಿಂಗ್, ಇಲ್ಲೊಂದು ಬ್ಯಾಗ್ ಇದೆ ಅಂತ ಹೇಳ್ತಾ ಇದ್ದಾರೆ. ಬ್ಯಾಗ್ ಎ ಬ್ಯಾಗ್ ಇದೆ, ಇದು ಎ ಬ್ಯಾಗ್ ಇದೆ, ಇಲ್ಲೊಂದು ಬಿ ಬ್ಯಾಗ್ ಇದೆ. ಓಕೆ, ಬ್ಯಾಗ್ ಕಂಟೈನಿಂಗ್ ಫಸ್ಟ್ ಬ್ಯಾಗಲ್ಲಿ ಏನು ಹೇಳಿದ್ರೆ 2 ವೈಟ್ ಬಾಲ್ ಇದೆ, 2 ರೆಡ್ ಬಾಲ್. ಇದರಲ್ಲಿ 2 ವೈಟ್ ಇದೆ, 2 ರೆಡ್ ಬಾಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ಬ್ಯಾಗ್ ಬಿ ಅಲ್ಲಿ ಏನಿದೆ 4 ವೈಟ್ ಬಾಲ್, ಆಮೇಲೆ 5 ರೆಡ್ ಬಾಲ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅಗೇನ್ ನಾವು ಇಲ್ಲಿ ಏನು ಮಾಡಬೇಕು, ಎ ಬಾಲ್ ಇಸ್ ಡ್ರಾನ್ ಆ್ಯಂಡ್ ಫೌಂಡ್ ಟು ಬಿ ರೆಡ್. ಓಕೆ, ಅದಾದಮೇಲೆ ಒಂದು ಬಾಲ್ ತೊಗೋಬೇಕು, ಆ ಬಾಲ್ ತೊಗೊಂಡಿದ್ದೇನಾಗಿರ್ಬೇಕು ಅಂತ ಹೇಳ್ತಾರೆ, ರೆಡ್ ಬಾಲ್ ಇರೋದನ್ನ ತೊಗೋಬೇಕು ಅಂತ ಹೇಳ್ತಾ ಇದ್ದಾರೆ. ಅದಾದಮೇಲೆ ವಾಟ್ ಇಸ್ ದ ಪ್ರಾಬಬಿಲಿಟಿ, ಇದು ನೆಕ್ಸ್ಟ್ ನೋಡ್ಬೇಕು. ನಾವು ಇವಾಗ ಒಂದು ಬಾಲ್ ತೊಗೋಬೇಕಂದ್ರೆ ಯಾವ ಬ್ಯಾಗಿಂದ, ಬ್ಯಾಗ್ ಫಸ್ಟ್ ಎಯಿಂದ ತೊಗೋತೀರಾ ಅಥವಾ ಬಿ ಇಂದ ತೊಗೊತೀರಾ ಗೊತ್ತಿಲ್ಲ. ಅಂದರೆ ಫಸ್ಟ್ ನಾವು ಬ್ಯಾಗ್ನ ಸೆಲೆಕ್ಟ್ ಮಾಡ್ಕೋಬೇಕು, ಅದೇ ನಮ್ಮದು ಫಸ್ಟ್ ಇವೆಂಟ್ ಆಗುತ್ತೆ. E1 ಇವೆಂಟ್ ಏನು ತೊಗೋಬೇಕು, ಸೆಲೆಕ್ಟ್ ದ ಬ್ಯಾಗ್ ಎ. E2 ಇವೆಂಟ್ ಏನಾಗುತ್ತೆ, ಸೆಲೆಕ್ಟ್ ದ ಬ್ಯಾಗ್ ಬಿ. ಅಂದರೆ ಇವೆರಡರದ್ದು ಪ್ರೊಬ್ಯಾಬಿಲಿಟಿ ಏನಾಗುತ್ತೆ, ಪಿ ಆಫ್ E1 ಇಂಟು ಅಥವಾ ಈಕ್ವಲ್ಸ್ ಬರೆಯೋಣ ಪಿ ಆಫ್ E2. ಎರಡರದ್ದು ಪ್ರೊಬ್ಯಾಬಿಲಿಟಿ ಏನಾಗುತ್ತೆ 1/2 ಆಗುತ್ತೆ ಸ್ಟೂಡೆಂಟ್. ಇರೋದೇ 2 ಬ್ಯಾಗ್ ಇದೆ, ಸೊ 1/2 ಆಗುತ್ತೆ. ಇಲ್ಲಿ ಕಂಡೀಷನ್ ಎನ ತೊಗೋಬೇಕು. ಎ ಅಂದ್ರೇನು, ಸೆಲೆಕ್ಟ್ ದ ರೆಡ್ ಬಾಲ್. ನಾವು ಇದೇನು ತೊಗೊಳಕ್ತಾ ಇದೆಯಲ್ಲ ಒಂದು ಬಾಲು, ಅದೇನಾಗಿರಬೇಕು, ರೆಡ್ ಬಾಲ್ ಆಗಿರಬೇಕು. ಕರೆಕ್ಟಾ? ಸೊ ಇವಾಗ ನಾವು ಬರೀಬೇಕಾಗಿರೋದು ಎ ಗಿವನ್ ಬೈ E1. ಎ ಗಿವನ್ ಬೈ E1 ಏನಾಗುತ್ತೆ, ಎ ಗಿವನ್ ಬೈ E1 ಅಂದರೆ ರೆಡ್ ಬಾಲ್ ತೊಗೋಬೇಕು ಬ್ಯಾಗ್ ಫಸ್ಟಿಂದ. ಬ್ಯಾಗ್ ಫಸ್ಟಲ್ಲಿ ಎಷ್ಟಿದೆ, ಟೋಟಲಿ 4 ಬಾಲ್ಸ್ ಇದೆ, ಅದರಲ್ಲಿ ರೆಡ್ ಇರುವಂಥದ್ದು 2. ಅದೇ ಥರನಾಗಿ ನೆಕ್ಸ್ಟ್ ಎ ಗಿವನ್ ಬೈ E2, ರೆಡ್ ಬಾಲ್ ತೊಗೋಬೇಕು ಬ್ಯಾಗ್ ಸೆಕೆಂಡಲ್ಲಿ ಇರುವಂಥದ್ದು, ಟೋಟಲ್ 9 ಬಾಲು, ಅದರಲ್ಲಿ ರೆಡ್ ಬಾಲ್ ಇರುವಂಥದ್ದು 5/9 ಇದೆ. ಕರೆಕ್ಟ್ ಅಲ್ವಾ? ಸೊ ಇದಾದಮೇಲೆ ನಾವು ಬೇಸ್ ಥೆರಮ್ ಫಾರ್ಮುಲಾನ ಅಪ್ಲೈ ಮಾಡಬೇಕು. ಬೇಸ್ ಥೆರಮ್ ಫಾರ್ಮುಲಾ ಅಪ್ಲೈ ಮಾಡಬೇಕಂದ್ರೆ ಏನಿದೆ, ಲಾಸ್ಟಲ್ಲಿ ಕ್ವಶನ್ ಅಬ್ಸರ್ವ್ ಮಾಡಬೇಕು. ದ ಪ್ರೊಬ್ಯಾಬಿಲಿಟಿ ದಟ್ ಇಟ್ ವಾಸ್ ಡ್ರಾನ್ ಫ್ರಮ್ ಬ್ಯಾಗ್ ಸೆಕೆಂಡ್. ಬ್ಯಾಗ್ ಸೆಕೆಂಡ್ ಅಂದರೆ E2 ಗಿವನ್ ಬೈ ಎನ ಮಾಡಬೇಕಂದಂಗಾಯ್ತು. ಕರೆಕ್ಟ್ ಅಲ್ವಾ? ಸೊ E2 ಗಿವನ್ ಬೈ ಎ. ಇಲ್ಲಿ ಫಾರ್ಮುಲಾ ಬರೆಯೋ ಜरूरतिಲ್ಲ, ನೀವು ನೆನಪಲ್ಲಿ ಇಟ್ಟುಕೊಂಡಿರಬೇಕು. ಎಲ್ಲನೂ ಟೈಮ್ ಸೇವ್ ಮಾಡಬೇಕಾಗತ್ತೆ ಸ್ಟೂಡೆಂಟ್ಸ್, ಆಯಿತಾ? ಸೊ ಫಾರ್ಮುಲಾ ಅಂದರೆ ನೆನಪಲ್ಲಿ ಇರಲಿ. E2 ಇದೆ, ಇದು ಮಲ್ಟಿಪ್ಲಿಕೇಶನ್ ಫಾರ್ಮುಲಾ ಅಪ್ಲೈ ಮಾಡಬೇಕು. E2ದ ಆನ್ಸರ್ ಏನಿದೆ, ಫಸ್ಟ್ ಇಲ್ಲಿ ಇದು 1 ಬರೀತೀರಾ, 1/2. ಅದರಲ್ಲಿ ಎ ಗಿವನ್ ಬೈ E2 ಎಷ್ಟಿದೆ, 5/8. ಕರೆಕ್ಟ್ ಅಲ್ಲ? ಸಾರಿ, 5/9 ಇದೆ. ಅದಾದಮೇಲೆ ತೆಳಗಡೆ E1 ಎಷ್ಟಿದೆ, 1/2 ಇದೆ. ಎ ಗಿವನ್ ಬೈ E1 2/4 ಇದೆ. ಪ್ಲಸ್ ಅಗೇನ್ ಇದು ರಿಪೀಟ್ ಆಗುತ್ತೆ, 1/2 5/9. ಓಕೆ, ಸೊ ಇದು ಕ್ಯಾಲ್ಕುಲೇಷನ್ ಸ್ವಲ್ಪ ಸ್ಟೂಡೆಂಟ್ಸ್ಗೆ ಟೈಮ್ ತಗೊಳುತ್ತೆ. ಸೊ ಫಾಸ್ಟಾಗಿ ಯಾವ ಥರ ಮಾಡಬೇಕು ಅದು ನಾನು ಹೇಳ್ತೀನಿ. ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ಎರಡು ಮೇಲೆ ಮತ್ತು ತೆಳಗಡೆ ಇಲ್ಲಿ 1/2 ಕಾಮನ್ ತೊಗೊಂಡೆ ಆಲ್ರೆಡಿ ಇದೆ. ಇಲ್ಲಿನೂ 1/2 ಇದೆ, ಇಲ್ಲಿನೂ 1/2 ಇದೆ. ಸಪೋಸ್ ನಾನು ಇಲ್ಲಿ ಕಾಮನ್ ತೊಗೊಂಡು ಹೊರಗಡೆ ಬರೆದ್ರೆ ಈ ಮೇಲ್ಗಡೆ ಇರೋದು ತೆಳಗಡೆ ಇರೋದು ಕ್ಯಾನ್ಸಲ್ ಆಗಿಬಿಡ್ತಾ, ಅಂದರೆ ಇದು ಹೋಯಿತು, ಇದು ಕಾಮನ್ ತೊಗೊಂಡಾಗ ಒಂದೇ ಬರುತ್ತೆ 1/2. ನೆನ್ಪಿನಲ್ಲಿ ಇಟ್ಕೊಡಿ, ಪ್ಲಸ್ ಇದೆ, ಆಗ ಟೋಟಲಿ ಕ್ಯಾನ್ಸಲ್ ಆಯಿತು. ಸೊ ಉಳಿಯುವಂಥದ್ದು ಆನ್ಸರ್ ಎಷ್ಟಾಯಿತು ಇಲ್ಲಿ ಬರೀತಾ ಇದೆ ನೋಡಿ. ನೆಕ್ಸ್ಟ್ ಕಂಟಿನ್ಯೂಷನ್, ಇಲ್ಲಿ 5/9 ಇದೆ, ಡಿವೈಡ್ ಬೈ ಇಲ್ಲಿ ಉಳಿದಿರೋದು ಇದು 2 1s 2 2s ಅಂತ ಬರೀಬೋದಾ. ಅಂದರೆ ಇಲ್ಲಿ ಉಳಿತು 1/2 ಪ್ಲಸ್ ಇಲ್ಲಿ 5/9. ಇವಾಗ ಮತ್ತೆ ಎಲ್ಸಿಎಮ್ ತೊಗೊಳ್ಳೋದನ್ನು ಸಾಲ್ವ್ ಮಾಡಬೇಕಂದ್ರೆ ಮತ್ತೇನು ಮಾಡಬೇಕು, ಇಲ್ಲಿ 5/9 ಇದೆ, ಇಲ್ಲಿ 5/9. ನಾನು ಫೋರ್ಸಬಲಿ 5/9 ಕಾಮನ್ ತೊಗೊಂಡು ಕ್ಯಾನ್ಸಲ್ ಮಾಡಿದೆ ಅಂತ ಅಂದ್ಕೊಳ್ಳಿ. ಇಲ್ಲಿ 1 ಉಳಿಯುತ್ತೆ, ಇಲ್ಲಿ 5/9 ಇಲ್ಲ ಅಂತಂದರೆ 9/5 ಮಲ್ಟಿಪ್ಲೈ ಮಾಡಿ, ರಿವರ್ಸ್ 9 × 1 9 ಆಗುತ್ತೆ. ಇಲ್ಲೇನಿಲ್ಲ ಅಂದರೆ 5 × 2 10 ಆಗುತ್ತೆ. ಕರೆಕ್ಟಾ? ಇಲ್ಲಿ 1, ಇಲ್ಲಿ 5/9 ಇತ್ತು, ಕಾಮನ್ ತೊಗೊಂಡೆ, ಇಲ್ಲಿ ಇದ್ದಿದ್ದಿಲ್ಲ, 9/5 ಮಲ್ಟಿಪ್ಲೈ ಮಾಡಿದೆ. ಇವಾಗ ಎಲ್ಸಿಎಮ್ ತೊಗೊಳ್ಳಿ, 10 ಆಗುತ್ತೆ. 10 ಪ್ಲಸ್ 9 ಅಂದರೆ 19/10 ಆಗುತ್ತೆ. ರಿವರ್ಸ್ ಮಾಡಿ ಬರೆದ್ರೆ 10 ಮೇಲ್ಗಡೆ ಹೋಗುತ್ತೆ, 19 ಕೆಳಗೆ ಬರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ಎಲ್ಸಿಎಮ್ ತೊಗೊಂಡ್ವಿ ನಾವು, 10 ಪ್ಲಸ್ 9 19 ಆಯಿತು. ಇದನ್ನು ರೆಸಿಪ್ರೋಕಲ್ ತೊಗೊಂಬರಿಬೇಕು. ಸೊ 10/19 ಈಸ್ ದ ರೈಟ್ ಆನ್ಸರ್. ಸೊ ಇದು ಎಲ್ಲಿದೆ ನೋಡಿ, ಆಪ್ಷನ್ ಸಿ ಎಲ್ಲಿದೆ. ಸೊ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆಪ್ಷನ್ ಯಾವುದಂತ ಹೇಳಿದ್ರು, ಬಿ ಅಂತ ಮಾರ್ಕ್ ಮಾಡಿದ್ರಿ, ಬಟ್ ಅದು ರಾಂಗು. 10/19 ಈಸ್ ದ ರೈಟ್ ಆನ್ಸರ್. ಯಾರೆಲ್ಲ ಇದಕ್ಕೆ ಮಾರ್ಕ್ ಮಾಡಿ ನೋಡಿ, ಅವ್ರದ್ದೆಲ್ಲರದು ಆನ್ಸರ್ ಕರೆಕ್ಟ್ ಆಗಿರುತ್ತೆ. ಓಕೆ, ಸ್ವಲ್ಪ ಜೂಮ್ ಔಟ್ ಮಾಡಿ ನಾನು ನಿಮ್ಗೆ ತೋರಿಸ್ತಿದ್ದೀನಿ ನೋಡಿ. ಸಿಂಪಲ್ ಕ್ವಶನ್ ಇದು, ನೀವು ಆಲ್ರೆಡಿ ಥಿಯರಿಯಲ್ಲಿ ನೋಡಿರ್ತಾರೆ ಈ ಕ್ವಶನ್ನ, ಆಯಿತಾ? ಸೊ ಈ ಥರ ಇರುವಾಗ ನೀವು ಕ್ಯಾಲ್ಕುಲೇಷನ್ ಫಾಸ್ಟಾಗಿ ಮಾಡಿದರೆ ಮಾತ್ರ ನಿಮಗೆ ಟೈಮ್ ಸೇವ್ ಆಗುತ್ತೆ, ಇಲ್ಲಾಂದರೆ ಮತ್ತೆ ಟೈಮ್ ಭಾಳ ಹಿಡಿಯುತ್ತೆ ಇದಕ್ಕೆ ಕ್ಯಾಲ್ಕುಲೇಷನ್ಗೆ. ಅರ್ಥ ಆಯ್ತಾ? ನೆಕ್ಸ್ಟ್ ಕ್ವಶನ್ ಕೇಳೋಣ. ಎಸ್, ಇವತ್ತು ಸ್ವಲ್ಪ ಜಾಸ್ತಿ ಕ್ವಶನ್ ಮಾಡಬೇಕಾಗಿದೆ, ಹಾಗಾಗಿ ನಾನು ಫಾಸ್ಟಾಗಿ ಹೋಗ್ತಾ ಇದ್ದೀನಿ. ನೆಕ್ಸ್ಟ್ 173 ಕ್ವಶನ್ ನೋಡಿ ಏನಿದೆ. ಪಿ ಆಫ್ ಎ ಇಂಟರ್ಸೆಕ್ಷನ್ ಬಿ ಕೊಟ್ಟಿದ್ದಾರೆ, ಎ ಡ್ಯಾಶ್ ಇಂಟರ್ಸೆಕ್ಷನ್ ಕೊಟ್ಟಿದ್ದಾರೆ, ಪಿ ಆಫ್ ಎನೂ ಇಲ್ಲ, ಪಿ ಆಫ್ ಬಿನೂ 2p ಅಂತ ಕೊಟ್ಟಿದ್ದಾರೆ. ಇಲ್ಲಿ ಪಿ ವ್ಯಾಲ್ಯೂನ ಫೈಂಡ್ ಮಾಡಬೇಕು. ಸೊ ಮೊದಲಿಗೆ ನಾನು ಈ ಹಿಂಟ್ನ ತೊಗೊತಾ ಇದ್ದೀನಿ. ಏನಿದೆ, ಎ ಡ್ಯಾಶ್ ಇಂಟರ್ಸೆಕ್ಷನ್ ಬಿ ಡ್ಯಾಶ್ ಇಸ್ ಈಕ್ವಲ್ಸ್ ಟು 1/3 ಅಂತ ಹೇಳ್ತಾ ಇದ್ದಾರೆ. ಕರೆಕ್ಟ್ ಅಲ್ವಾ? ಸೊ ಇದನ್ನು ನಾನು ಡಿಮೋಷನ್ಲ ಅಪ್ಲೈ ಮಾಡ್ಕೊಂಡೆ ಅಂದರೆ ಎ ಯೂನಿಯನ್ ಬಿ ಹೋಲ್ ಡ್ಯಾಶ್ ಅಂತ ಬರೀಬೋದಾ, ಇಸ್ ಈಕ್ವಲ್ಸ್ ಟು 1/3. ಅಗೇನ್ ಇದು ಡ್ಯಾಶ್ ಇದೆ ಅಂದರೆ 1 ಮೈನಸ್ ಪ್ರೊಬ್ಯಾಬಿಲಿಟಿ ಆಫ್ ಎ ಯೂನಿಯನ್ ಬಿ ಅಂತಲೂ ಬರೀಬೋದು. ಕರೆಕ್ಟಾ? ಅಗೇನ್ ಇಲ್ಲಿ ನಾನು ಫಾರ್ಮುಲಾ ಅಪ್ಲೈ ಮಾಡ್ತೀನಿ, ಬ್ರ್ಯಾಕೆಟ್ ಹಾಕಬೇಕು ಕಂಪಲ್ಸರಿ. ಪಿ ಆಫ್ ಎ ಪ್ಲಸ್, ಫಾರ್ಮುಲಾ ಬರೆಯೋ ಹಾಗಿಲ್ಲ, ಪಿ ಆಫ್ ಎ ಪ್ಲಸ್ ಎ ಅಂದರೆ ಎಷ್ಟಿದೆ, ಪಿ ಇದೆ, ಸೊ ಪಿ ಬರೀತೀರಾ. ಅಗೇನ್ ಪಿ ಆಫ್ ಬಿ ಬರೀಬೇಕು, 2p ಇದೆ. ಇಂಟರ್ಸೆಕ್ಷನ್ ಮೈನಸ್, ಇಂಟರ್ಸೆಕ್ಷನ್ ಆನ್ಸರ್ ಆಲ್ರೆಡಿ ಕೊಟ್ಟಿದ್ದಾರೆ, -1/2 ಇಸ್ ಈಕ್ವಲ್ಸ್ ಟು 1/3. ಅಗೇನ್ ಕಂಟಿನ್ಯೂಷನ್,
1 ಮೈನಸ್ ಪಿ ಪ್ಲಸ್ 2p ಎಷ್ಟಾಯಿತು 3p ಆಯಿತು. ಸೊ 3p ಮೈನಸ್ 1/2 ಇಸ್ ಈಕ್ವಲ್ಸ್ ಟು 1/3. ಅಗೇನ್ ಇಲ್ಲಿ ಎಲ್ ಸಿ ಎಮ್ ತೊಗೊಳ್ತೀರಾ, 2 ಅಂದರೆ ಇದೆಷ್ಟಾಗುತ್ತೆ 6p ಆಗುತ್ತೆ. 6p ಮೈನಸ್ 1 ಮಾಡ್ತೀರಾ, ಕರೆಕ್ಟಾ? ಅದು ಅರ್ಥ ಆಗ್ತಾ ಇದೆಯಲ್ಲ, ಇದನ್ನ ಆ್ಯಡ್ ಮಾಡಿದೆ ನಾನು, 3p ಆಗಿತ್ತು. ಇಲ್ಲಿ 2 ಎಲ್ ಸಿ ಎಮ್ ತೊಗೊಂಡ್ವಿ ಅಂತ ಅಂದ್ಕೊಳ್ಳಿ. 2 ಎಲ್ ಸಿ ಎಮ್ ತೊಗೊಂಡ್ರೆ ಇಲ್ಲಿ 6 ಆಗುತ್ತೆ. 6 ಮೈನಸ್ 1 ಮಾಡಿದ್ರೆ 5p ಆಗುತ್ತೆ ಇಸ್ ಈಕ್ವಲ್ಸ್ ಟು 1/3. ಆವಾಗ ನೆಕ್ಸ್ಟ್ ಏನು ಮಾಡ್ತೀರಾ, ಈ ರಿಸಲ್ಟ್ ಈ ಕಡೆ ಹೋಗಿ ಇದನ್ನ ಈ ಕಡೆ ಶಿಫ್ಟ್ ಮಾಡ್ಕೊಂಬಿಡಿ. ಅಂದರೆ 1 ಮೈನಸ್ 1/3 ಆಗುತ್ತೆ, ಇದು 5p/2 ಆಗುತ್ತೆ. ಇಲ್ಲಿ 3 ಎಲ್ ಸಿ ಎಮ್ ತೊಗೊಂಡ್ರೆ 3 ಮೈನಸ್ 1 ಮಾಡಿದ್ರೆ ಇದು 2/3 ಆಗುತ್ತೆ. ಅಗೇನ್ ಇದನ್ನೊಂದು ಈ ಕಡೆ ಶಿಫ್ಟ್ ಮಾಡಿ, ಇಂಟು ಇದೆಯಲ್ಲ ಈ ಕಡೆ ಬಂದರೆ ಏನಾಗುತ್ತೆ ಡಿವೈಡ್ ಬೈ, ಅಥವಾ 5/2 ಇದೆ. ಸೊ 5/2 ಇಲ್ಲಿ ಡಿವೈಡ್ ಬೈ ಈ ಕಡೆ ಬಂದರೆ ಇಂಟು ಆಗುತ್ತೆ, ಇಂಟು ಇದು 3 ಕೊಡೋದ್ರೆ ಡಿವೈಡ್ ಬೈ ಆಗುತ್ತೆ ಈಸ್ ಈಕ್ವಲ್ಸ್ ಟು p. ಸೊ 2 × 2 ಮಾಡಿದ್ರೆ 4 ಡಿವೈಡ್ ಬೈ 15 ಆನ್ಸರ್ ಬರುತ್ತೆ. ಎಲ್ಲ ಮಿಸ್ಟೇಕ್ ಮಾಡಿದ್ವಿ ನೋಡಿ, 5/2 ಇದೆ. 3 ಮೈನಸ್ 2 ಮಾಡಿದ್ರೆ ಅಗೇನ್ 2 ಈ ಕಡೆ ಶಿಫ್ಟ್ ಮಾಡಿ, ಇಲ್ಲಿ ಮಿಸ್ಟೇಕ್ ಮಾಡಿದ್ವಿ, ಇದು ಇಂಟು ಮಾಡೋ ಹಾಗಿಲ್ಲ, ಇಲ್ಲಿ ಡಿವೈಡ್ ಮಾಡಬೇಕು. ನಾವು ರಿವರ್ಸ್ ಮಾಡಿದ್ವಿ. ಇಲ್ಲಿ ಏನು ಮಾಡಬೇಕು, 5/2 ಆಗುತ್ತೆ, ಇಲ್ಲಿ ಇಂಟು ಇದು, ಇಲ್ಲಿ 2 ಕ್ಯಾನ್ಸಲ್ ಆಗುತ್ತೆ. ಅಗೇನ್ 5/3 ಇದೆನಾ, ಇಲ್ಲ, ಎಲ್ಲಿ ಮಿಸ್ಟೇಕ್ ಆಗಿದೆ ನೋಡಿ ಸ್ಟೂಡೆಂಟ್ಸ್, ಕಮಾನ್. ಇಲ್ಲಿ ಇಂಟರ್ಸೆಕ್ಷನ್ ಫಾರ್ಮುಲಾ ಇದು 3p ಆಗಿದೆ, 3p ಮೈನಸ್ 1/2. ಓಕೆ, 2 ಎಲ್ ಸಿ ಎಮ್ ತೊಗೊಂಡ್ವಿ, ಇಲ್ಲಿ 6 ಆಗುತ್ತೆ, 6 ಮೈನಸ್ 1 1/3. by 3 6p ಮೈನಸ್ 1 ಆಗಬೇಕಾಗಿತ್ತಾ? ಎಸ್, 6p ಮೈನಸ್, ಓಕೆ ಓಕೆ ಓಕೆ, ಇಲ್ಲಿ ಮಿಸ್ಟೇಕ್ ಮಾಡಿರೋದು ನಾವು. ಸಾರಿ, ಇದು -1 ಇದೆ, ಇಲ್ಲಿ ಸಿಂಪ್ಲಿಫೈ ಮಾಡಲಿಕ್ಕೆ ಬರೋದಿಲ್ಲ. ಸಾರಿ, ಇದನ್ನು ರಿಮೂವ್ ಮಾಡಬೇಕು. ಇಲ್ಲಿ 1 ಇದೆಯಲ್ವಾ, ಸಾರಿ ಆಗುತ್ತೆ ಕೆಲವೊಂದು ಮಿಸ್ಟೇಕ್ಸ್ಗಳು. ಇದು p ಇಲ್ಲ ಇಲ್ಲಿ, ಕರೆಕ್ಟ್ ಅಲ್ವಾ? ಸೊ ನಾವು ಇದನ್ನು ಡೈರೆಕ್ಟ್ಲಿ p ಅಂತ ಮಾಡ್ಕೊಂಡ್ಬಿಟ್ಟಿದ್ವಿ, ಕರೆಕ್ಟ್ ಅಲ್ವಾ? ಸೊ ಹಾಗಾಗಿ ಇಲ್ಲಿ ಮಿಸ್ಟೇಕ್ ಆಗಿದೆ. 1 3p ಆಸ್ ಇಟ್ ಈಸ್ ಬರ್ಕೊಳ್ಳಿ, ಮೈನಸ್ ಮಲ್ಟಿಪ್ಲೈ ಮಾಡಿದ್ರೆ ಇದು ಪ್ಲಸ್ 1/2 ಆಗುತ್ತೆ ಈಸ್ ಈಕ್ವಲ್ಸ್ ಟು 1/3. ಸೊ ಇದನ್ನು ನಾವು ಇಲ್ಲಿ ಎಲ್ ಸಿ ಎಮ್ ತೊಗೊಳ್ಳಿಕ್ಕೆ ಬರಲ್ಲ, ಇಲ್ಲಿ p ಇದ್ದರೆ ಮಾತ್ರ ತೊಗೊಳ್ಳಿಕ್ಕೆ ಬರ್ತಾ ಇತ್ತು, ಕರೆಕ್ಟ್ ಅಲ್ವಾ? ಸೊ ಈ ಎಲ್ಲ ರಿಸಲ್ಟ್ನ ಈ ಕಡೆ ತೊಗೊಂಬಿಡಿ. ಅಂದರೆ ಇದು -3p ಇದ್ದು ಈ ಕಡೆ ಬಂದರೆ ಎಷ್ಟಾಗುತ್ತೆ 3p ಆಗುತ್ತೆ. ಇಲ್ಲಿ ಉಳಿದು 1 ಪ್ಲಸ್ 1/2, 1 ಪ್ಲಸ್ 1/2. ಅಗೇನ್ ಇದೊಂದು ಈ ಕಡೆ ಶಿಫ್ಟ್ ಮಾಡ್ಕೊಳ್ಳಿ, ಮೈನಸ್ 1/3 ಆಗುತ್ತೆ. ಇವಾಗ ಎಲ್ ಸಿ ಎಮ್ ತೊಗೊಳ್ಳಿ, ಟೋಟಲಿ 6 ಆಗುತ್ತೆ. 6 ಅಂದರೆ ಇಲ್ಲಿ 6 ಪ್ಲಸ್ 3 ಮೈನಸ್ 2 ಆಗುತ್ತೆ ಇಸ್ ಈಕ್ವಲ್ಸ್ ಟು 3p. 6 ಪ್ಲಸ್ 3 ಅಂದರೆ 9, 9 ಮೈನಸ್ 2 ಮಾಡಿದ್ರೆ 7/6 ಆಯಿತು, ಕರೆಕ್ಟಾ? 7/6 ಇಸ್ ಈಕ್ವಲ್ಸ್ ಟು 3p ಆಗುತ್ತೆ. 3 ಒಂದು ಈಚೆ ಕಡೆ ಶಿಫ್ಟ್ ಮಾಡಿ, 3 ಒಂದು ಈಚೆ ಕಡೆ ಶಿಫ್ಟ್ ಮಾಡಿದ್ರೆ 6 ಇಂಟು ಇದೇ ಕಡೆ ಬಂದರೆ ಡಿವೈಡ್ ಬೈ 6 ಇಂಟು 3 ಅಂದರೆ 18. 7/18 ಈಸ್ ದ ರೈಟ್ ಆನ್ಸರ್. ಸೊ ಅದೆಲ್ಲಿದೆ, ಆಪ್ಷನ್ ಎ ಅಲ್ಲಿದೆ ನೋಡಿ, ಕರೆಕ್ಟ್ ಅಲ್ವಾ? ಸೊ ಇದು ನಮ್ಮ ಕರೆಕ್ಟ್ ಆನ್ಸರ್. ಇಲ್ಲಿ ಏನು ಮಿಸ್ಟೇಕ್ ಮಾಡಿದ್ದೀವಿ ಅಂದರೆ ಇದು 3p ಇದೆ ಸ್ಟೂಡೆಂಟ್ಸ್, ಕರೆಕ್ಟ್ ಅಲ್ವಾ? ಸೊ ಇಲ್ಲಿ p ಇದ್ದರೆ ಮಾತ್ರ ಡೈರೆಕ್ಟಾಗಿ ಎಲ್ ಸಿ ಎಮ್ ತೊಗೊಳ್ಳಿಕ್ಕೆ ಬರ್ತಾಯಿತ್ತು. ಇಲ್ಲ ನಾವು ತೊಗೊಂಡ್ರೂ ಕೂಡ ಇದೇನಾಗುತ್ತೆ 6p ಮೈನಸ್ 1 ಅಂತ ಬರೀಬೇಕಾಗಿತ್ತು, ಇಲ್ಲಿ ಮಿಸ್ಟೇಕ್ ಆಗಿತ್ತು. ಸೊ ಇವಾಗ ಇದು ರೈಟ್ ಆನ್ಸರ್. ಇದು ಕ್ಲಿಯರ್ ಆಯಿತಾ? ಎಸ್, ಸ್ವಲ್ಪ ಜೂಮ್ ಔಟ್ ಮಾಡಿ ತೋರಿಸ್ತಾ ಇದು ನೋಡಿ. ಬೇಕಾಗಿತ್ತು, ಇಲ್ಲಿ ಮಿಸ್ಟೇಕ್ ಆಗಿ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಎಸ್, ನೆಕ್ಸ್ಟ್ ಕ್ವಶನ್ ಹೋಗೋಣ. ನೆಕ್ಸ್ಟ್ ಒನ್, ಕ್ವಶನ್ ನಂಬರ್ 74. ಕ್ವಶನ್ ನಂಬರ್ 74 ನೋಡಿ ಏನಿದೆ, ಇದು ಒಂದು ಸ್ಟ್ಯಾಂಡರ್ಡ್ ಫಾರ್ಮುಲಾ ಆಗಿರುತ್ತೆ ಸ್ಟೂಡೆಂಟ್ಸ್. ಇಲ್ಲಿ ನೀವು ಯಾವಾಗಲೂ ನೆನಪಿನಲ್ಲಿ ಇಟ್ಕೋಬೇಕು ಏನಿದೆ, ದ ರೇಂಜ್ ಆಫ್ ದ ಫಾರ್ಮುಲಾ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು a sin x ಪ್ಲಸ್ b cos x ಅಂತ ಇದೆಯಲ್ಲ. ಸೊ ಇದರದ್ದು ಫಾರ್ಮುಲಾ ಯಾವಾಗಲೂ ರೇಂಜ್ನ ನಾವು ನೋಡ್ತಾ ಹೋದರೆ ಇಲ್ಲಿ ಸಬ್ಸ್ಟಿಟ್ಯೂಷನ್ ತೊಗೊಂಡು ಸಾಲ್ವ್ ಕೂಡ ಮಾಡ್ಬೋದು ನೀವು. ಯಾವ ಥರ ಅಂದರೆ ಇಲ್ಲಿ r ಇಸ್ ಈಕ್ವಲ್ಸ್ ಟು ಅಂತ ತೊಗೊಂಡು, ಅಥವಾ a ಇಸ್ ಈಕ್ವಲ್ಸ್ ಟು r cos θ, ಅಗೇನ್ θ ಅದು ತೊಗೊಳ್ಳಿ, ಅಥವಾ x ಅದು ತೊಗೊಳ್ಳಿ, ಅಗೇನ್ b ಇಸ್ ಈಕ್ವಲ್ಸ್ ಟು r sin θ ಅಂತ ತೊಗೊಂಡು ಸಾಲ್ವ್ ಮಾಡಿದ ಮೇಲೆ ನಮಗೆ ಫೈನಲಿ ಆನ್ಸರ್ ಬರುವಂಥದ್ದು -a² ಪ್ಲಸ್ b² ಪ್ಲಸ್ ರೂಟ್ ಆಫ್ a² ಪ್ಲಸ್ b² ಆಗಿರುತ್ತೆ. ಓಕೆ, ಇದನ್ನು ತೊಗೊಂಡು ಸಿಂಪ್ಲಿಫೈ ಮಾಡಿ, ಇವಾಗ ಈ ಜಾಗದಲ್ಲಿ ಇದನ್ನು ಫಿಲಪ್ ಮಾಡಿ, θ ಆದರೂ ತೊಗೊಳ್ಳಿ, ಅಥವಾ ಇಲ್ಲಿ θ ತೊಗೊಂಡ್ರೆ ಇಲ್ಲಿನೂ θ ತೊಗೊಳ್ಬೇಕು.
ಇದನ್ನು ಇಲ್ಲಿ ಫಿಲಪ್ ಮಾಡಿ ಸಿಂಪ್ಲಿಫೈ ಮಾಡಿದ್ಮೇಲೆ ಮಗೇನ್ ಇದೇ ಆನ್ಸರ್ ಬರುತ್ತೆ. ಸೈನ್ ಆಫ್ ಎಕ್ಸ್ ಎ ಪ್ಲಸ್ ಬಿ ಫಾರ್ಮುಲಾ ಆಗುತ್ತೆ. ಅಗೇನ್ ಸಿಂಪ್ಲಿಫೈ ಮಾಡಿದಾಗ ಮತ್ತೆ ಹೊಳ್ಳಿ -1 to 1 ಸಿಂಪ್ಲಿಫೈ ಮಾಡಿದ್ಮೇಲೆ ಇದೇ ರಿಸಲ್ಟ್ ಬರುತ್ತೆ. ಓಕೆ, ಇದು ಸ್ಟ್ಯಾಂಡರ್ಡ್ ರಿಸಲ್ಟ್. ಕೆಲವೊಂದು ಸತಿ ಈ ಥರ ಕ್ವಶನ್ ಕೇಳ್ಬೋದು, ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು 4 sin x ಪ್ಲಸ್ 5 cos x ಅಂತ ಹೇಳಿ. ಆಗ ನೀವು ಎ ಜಾಗದಲ್ಲಿ 4ನ ಬರೀರಿ, ಬಿ ಜಾಗದಲ್ಲಿ 5ನ ಬರೀದು ಸಿಂಪ್ಲಿಫೈ ಮಾಡಬೇಕು. ಹಾಗಾಗಿ ಇದು ಸ್ಟ್ಯಾಂಡರ್ಡ್ ರಿಸಲ್ಟ್ ಆಗಿರುತ್ತೆ. ಸೊ ಇದನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಇದನ್ನ ಇಲ್ಲಿ ಫಿಲಪ್ ಮಾಡಿದರೆ ಏನಾಗುತ್ತೆ ನೋಡಿ, ಆರ್ ಕಾಸ್ ಥೀಟಾ ಅಗೇನ್ ಇಲ್ಲಿ sin x, ಇಲ್ಲಿ ಇದನ್ನ ಫಿಲಪ್ ಮಾಡಿದ್ರೆ ಆರ್ sin ಥೀಟಾ ಕಾಸ್ ಎಕ್ಸ್ ಆಗುತ್ತೆ. ಅಂದರೆ ಆರ್ನ ಕಾಮನ್ ತೊಗೊಂಡ್ವಿ ಅಂದರೆ sin x ಪ್ಲಸ್ 5 ಫಾರ್ಮುಲಾ ಆಗುತ್ತಾ, ಅಂದರೆ sin x ಪ್ಲಸ್ ಥೀಟಾ ಆಗುತ್ತೆ. sin x ಪ್ಲಸ್ ಥೀಟಾ ಅದನ್ನು ಫಾರ್ಮುಲಾ ಸಿಂಪ್ಲಿಫೈ ಮಾಡಿ ಸಾಲ್ವ್ ಮಾಡಬೇಕು. ಓಕೆ, ಸೊ ಇದು ಹೇಗೆ ಬಂತು ಇನ್ನೊಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಂದರೆ ಮಾಡ್ತೀನಿ, ಇಲ್ಲಾಂದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಅಂದರೆ ನೆಕ್ಸ್ಟ್ ಕ್ವಶನ್ ಹೋಗೋಣ ಸ್ಟೂಡೆಂಟ್. ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ ಇದು ಅರ್ಥ ಆಗಿದೆಯಾ ಇಲ್ವಾ. ಇದು ಮಾತ್ರ ಸ್ಟ್ಯಾಂಡರ್ಡ್ ಫಾರ್ಮುಲಾ ನೀವು ನೆನಪಿನಲ್ಲಿ ಇಟ್ಕೊಳ್ಳಬೇಕು. ಕಮಾನ್ ಫಾಸ್ಟ್. ನೆಕ್ಸ್ಟ್ ಕ್ವಶನ್ ಅಥವಾ ಇದನ್ನ ಎಕ್ಸ್ಪ್ಲೇನ್ ಮಾಡೋಣ? ಕಮಾನ್ ಮೆಸೇಜ್ ಮಾಡಿ ಪ್ರತಿಯೊಬ್ಬರು ಕಮೆಂಟ್ ಬಾಕ್ಸಲ್ಲಿ, ಇಲ್ಲಾಂದರೆ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಎಸ್ ಎಸ್ ಅಂದರೆ ನೆಕ್ಸ್ಟ್ ಕ್ವಶನ್ನಾ? ಪೋಲ್ ಕೊಡಿ ಸರ್, ಪೋಲ್ ಕೊಡೋಣ. ನೆಕ್ಸ್ಟ್ ಕ್ವಶನ್ಗೆ ಪೋಲ್ ಕೊಡ್ತಾ ಇದ್ದೀನಿ ನೋಡಿ. ಓಕೆ, ನೆಕ್ಸ್ಟ್ ಒನ್ ನೋಡಿ ಏನಿದೆ, ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ sin x ಅಂತಿದೆ. ಇದು ಆಡ್ ಫಂಕ್ಷನ್ ಆಗುತ್ತಾ? ಇದೊಂದು ಈಸಿಯೆಸ್ಟ್ ಕ್ವಶನ್ ಇದೆ ನೋಡಿ, ನೋಡೋಣ ಇದನ್ನು ಆನ್ಸರ್ ಮಾಡ್ತೀರಾ ಅಂತ. ಓಕೆ, ಸೊ ಕ್ವಶನ್ ನಂಬರ್ 75 ಆನ್ಸರ್ ಮಾಡಿ ಫ್ರೆಂಡ್ಸ್ ಫಾಸ್ಟಾಗಿ. ಎ ಆರ್ ಬಿ ಆರ್ ಸಿ ಆರ್ ಡಿ? ನಿಮಗೆ ಪೋಲ್ ಬರ್ತಾ ಇದೆ ಅನ್ಕೋತೀನಿ. Once again repeat, explain sir, why not C? C ಯಾಕೆ ಆಗ್ತಾ ಇಲ್ಲ ಅಂತ ಕೇಳ್ತಿದ್ದೀರಾ? ಏನೇನಿದೆ ಸಿ ಅಲ್ಲಿ ರೂಟ್ ಒಂದು ಬರುತ್ತಲ್ಲ, ಸೊ ಹಾಗಾಗಿ ನಾನು ಅದನ್ನು ಹೇಳ್ತೀನಿ ಸ್ಟೂಡೆಂಟ್ಸ್. ಎಕ್ಸ್ಪ್ಲೇನ್ ಮಾಡಲಿಲ್ಲ ಅಂದರೆ ನಿಮಗೆ ಅದು ಅರ್ಥ ಆಗಲ್ಲ, ಎಕ್ಸ್ಪ್ಲೇನ್ ಮಾಡ್ತೀನಿ. ಇದು ಒಂದು ಆನ್ಸರ್ ಮಾಡಿ ಇದನ್ನು ಎಕ್ಸ್ಪ್ಲೇನ್ ಮಾಡಿಬಿಟ್ಟು ಅದಾದಮೇಲೆ ಅಲ್ಲಿಗೆ ಹೋಗಿ ಸಾಲ್ವ್ ಮಾಡೋಣ. ಎಕ್ಸ್ಪ್ಲೇನ್ ಮಾಡಿ ಗುರು ಬ್ರೋ, ಮೈ ಚಾನಲ್. ಓಕೆ, ಸೊ ಇದ್ರದ್ದು ಆನ್ಸರ್ ಏನಾಗುತ್ತೆ? ಅಗೇನ್ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆಪ್ಷನ್ ಬಿ ಅಂತ ಮೆಸೇಜ್ ಮಾಡಿದ್ದಾರೆ. ಸೊ ನೋಡೋಣ ಆನ್ಸರ್ ಏನಾಗುತ್ತೆ ಅಂತ. ಓಕೆ ಸ್ಟೂಡೆಂಟ್ಸ್, ಇಲ್ಲಿ ಅಬ್ಸರ್ವ್ ಮಾಡಿ ಏನಿದೆ, ಇದು ಒಂದು ಕೊಟ್ಟಿರುವಂಥ ಫಂಕ್ಷನ್ ಆಡ್ ಫಂಕ್ಷನ್ ಇದೆನಾ, ಇವನ್ ಇದೆನಾ ಅಥವಾ ಕಾನ್ಸ್ಟೆಂಟ್ ಅಂದರೂ ಆಗಲ್ಲ. ಇದು ಟೋಟಲಿ ರಾಂಗ್ ಆನ್ಸರ್ ಇದೆ. ನೈದರ್ ಇವನ್ ಆರ್ ಆಡ್, ಇದನ್ನು ಆಗುತ್ತಾ ಅಥವಾ ಇವನ್ ಆಗುತ್ತಾ ಅಥವಾ ಆಡ್ ಆಗುತ್ತಾ ಅಂತ ಚೆಕ್ ಮಾಡಬೇಕು. ಅಂದರೆ ಇವನ್ ಆಡ್ದು ಫಂಕ್ಷನ್ ನಾವು ಪ್ರಾಪರ್ಟಿ ಚೆಕ್ ಮಾಡಿದ್ವಿ ನೋಡಿ, ಅದರಲ್ಲಿ ಇಂಟಿಗ್ರೇಷನ್ ಲಾಸ್ಟಲ್ಲಿ ಚೆಕ್ ಅದನ್ನು ಕಲ್ತಿದ್ವಿ. ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ ಆನ್ಸರ್ ಬಂದರೆ ಅಲ್ಲಿ ನಾವು ಇವನ್ ಫಂಕ್ಷನ್ ಅಂತ ಕರಿತೀವಿ. ಎಫ್ ಆಫ್ ಮೈನಸ್ ಎಕ್ಸ್ ಇಸ್ ಈಕ್ವಲ್ಸ್ ಟು ಮೈನಸ್ ಹೊರಗಡೆ ಬಂತು ಅಂದರೆ ಅದನ್ನು ನಾವು ಆಡ್ ಫಂಕ್ಷನ್ ಅಂತ ಕರಿತೀವಿ, ಆಯಿತಾ. ಸೊ ಇದರಲ್ಲಿ ನಾವು ಇವಾಗ ಏನು ಮಾಡಬೇಕು, ಎಫ್ ಆಫ್ ಮೈನಸ್ ಎಕ್ಸ್ ಜಾಗದಲ್ಲಿ ಮೈನಸ್ನ ಫಿಲಪ್ ಮಾಡ್ಕೋಬೇಕು ಅಷ್ಟೇ. ಮಾಡಿ ಚೆಕ್ ಮಾಡಬೇಕಾಗತ್ತೆ ಏನು ಆನ್ಸರ್ ಬರುತ್ತೆ. ಮೈನಸ್ ಇಲ್ಲಿ ಸ್ಕ್ವೇರ್ ಇದೆ, ಸೊ ಇದೇನಾಗಿಬಿಡುತ್ತೆ, ಪಾಸಿಟಿವ್ನೇ ಆಗಿಬಿಡುತ್ತೆ. ಸೈನ್ ಆಫ್ ಮೈನಸ್ ಎಕ್ಸ್ ಮೈನಸ್ ಹೊರಗಡೆ ಬರುತ್ತೆ, ಯಾಕಂದರೆ 4th ಕ್ವಾಡ್ರಂಟಲ್ಲಿ ಸೈನು ನೆಗೆಟಿವ್ ಆಗಿರುತ್ತೆ. ಸೊ ಮೈನಸ್ ಹೊರಗೆ ಬಂದಿದ್ದು ಮೈನಸ್ ಆಫ್ ಸೈನ್ ಎಕ್ಸ್ ಆಗುತ್ತೆ. ಇದನ್ನು ನಾನು ಎಫ್ ಆಫ್ ಎಕ್ಸ್ ಮೈನಸ್ ಎಕ್ಸು ಬರೆಯೋಕ್ಕೆ ಬರಲ್ಲ, ಅಥವಾ ಎಫ್ ಆಫ್ ಎಕ್ಸು ಬರೆಯೋಕ್ಕೆ ಬರಲ್ಲ ಇದು ಬಂದಿರುವಂಥ ಆನ್ಸರ್ನ. ಸೊ ಹಾಗಾಗಿ ಇದು ಇವನು ಆಗಿಲ್ಲ ಆಡು ಆಗಿಲ್ಲ ಸ್ಟೂಡೆಂಟ್ಸ್. ಆಪ್ಷನ್ ಸಿ ಇಲ್ಲಿ ಕರೆಕ್ಟ್ ಆಗಿರುವಂಥ ಆನ್ಸರು. ಅರ್ಥ ಆಯ್ತಲ್ವಾ? ಸೊ ಸಪೋಸ್ ಇದು ಮೈನಸ್ ಬಂದಿತ್ತು ಅಂದರೆ ಆಗ ಟೋಟಲಾಗಿ ಮೈನಸ್ ಕಾಮನ್ ತೊಗೋಬೋದಾಗಿತ್ತು, ಬಟ್ ಅದು ಆಪ್ಷನ್ನು ಬಂದಿಲ್ಲ. ಸೊ ಹಾಗಾಗಿ ಇದು ನೈದರ್ ಇವನ್ ಆರ್ ಆಡ್ ಈಸ್ ದ ಕರೆಕ್ಟ್ ಆನ್ಸರ್. ಓಕೆ, ಎಸ್. ಸ್ವಲ್ಪ ಪ್ರೀವಿಯಸ್ ಕ್ವಶನ್ ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿ ಅಂತ ಕೆಲವು ಸ್ಟೂಡೆಂಟ್ಸ್ ಮೆಸೇಜ್ ಮಾಡಿದ್ದಾರೆ. ಸೊ ಹಾಗಾಗಿ ಇದನ್ನು ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡೋಣ. ಫಸ್ಟಿನ ಇದನ್ನು ನಾವು ಇಲ್ಲಿ ಇದೇ ಹೇಗೆ ಆನ್ಸರ್ ಬರುತ್ತೆ, ಕೆಲವು ಜನಕ್ಕೆ ಸಿ ಯಾಕಾಗಲ್ಲ ಅಂತ ಕೇಳ್ತಿದ್ದಾರೆ, ಅದಕ್ಕೆ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ ನೋಡಿ. ಫಸ್ಟ್ ಇಲ್ಲಿ ಏನು ಮಾಡ್ಕೊತೀರಾ, ಇದನ್ನು ಸಬ್ಸ್ಟಿಟ್ಯೂಷನ್ ತೊಗೊಂಡು ಇದನ್ನು ಫಿಲಪ್ ಮಾಡ್ಕೊಂಡಿವಿ ಅಂದರೆ ಎಫ್ ಆಫ್ ಎಕ್ಸ್ ಏನಾಗಿಬಿಡುತ್ತೆ, ಎ ಜಾಗದಲ್ಲಿ ಇದನ್ನು ಬರೀತೀರಾ ಆರ್ ಕಾಸ್ ಟೀಟಾ ಆಗುತ್ತೆ, ಇಲ್ಲಿ ಸೈನ್ ಎಕ್ಸ್ ಆಗುತ್ತೆ. ಪ್ಲಸ್ ಬಿ ಜಾಗದಲ್ಲಿ ಹಾಕಿದರೆ ಆರ್ ಸೈನ್ ಟೀಟಾ ಆಗುತ್ತೆ, ಅಗೇನ್ ಇಲ್ಲಿ ಕಾಸ್ ಎಕ್ಸ್ ಆಗುತ್ತೆ. ಇದು ಸೈನ್ ಎ ಪ್ಲಸ್ ಬಿ ಫಾರ್ಮುಲಾ ಆಗುತ್ತಾ. ಸಪೋಸ್ ನಾನು ಇಲ್ಲಿ ಆರ್ ಕಾಮನ್ ತೊಗೊಂಡ್ರೆ, ಎಲ್ ಸಿ ಎಮ್ ತೊಗೊಂಡ್ರೆ ಅಂದರೆ ಏನಾಗುತ್ತೆ, ಸೈನ್ ಆಫ್ ಎಕ್ಸ್ ಪ್ಲಸ್ ಟೀಟಾ ಅಂತ ಬರೀಬೋದು, ಅಥವಾ ಎ ಪ್ಲಸ್ ಬಿ, ಇದು ಫಾರ್ಮುಲಾ ಕರೆಕ್ಟ್ ಅಲ್ವಾ. ಇಲ್ಲಿ ಟೀಟಾ ಇದ್ದರೆ ಇಲ್ಲಿ ಏನಿದೆ ಎಕ್ಸ್ ಇದೆ, ಇಲ್ಲಿ ಟೀಟಾ ಇದ್ದರೆ ಇಲ್ಲಿ ಎಕ್ಸ್ ಇದೆ. ಎಸ್. ಸೊ ಇದಾದಮೇಲೆ ನಮಗೆ ಸೈನ್ದು ಫಂಕ್ಷನ್ದು ಲಿಮಿಟ್ ಆಲ್ರೆಡಿ ಗೊತ್ತಿದೆ ಸ್ಟೂಡೆಂಟ್ಸ್. ಎಲ್ಲಿಂದ ಎಲ್ಲಿವರೆಗೆ ಇರುತ್ತೆ ಸೈನ್ ಫಂಕ್ಷನ್ದು? -1 to 1 ಇದೆ, ಕರೆಕ್ಟಾ.
ಸೊ ಇದರಲ್ಲಿ ಎಕ್ಸ್ ಪ್ಲಸ್ ಇದನ್ನು ಟೀಟಾ ಆ್ಯಂಗಲ್ ಇಲ್ಲಿದೆ, ಇದನ್ನ ಬರೀತೀರಾ. ಸೊ ಇವಾಗ ನಮ್ಗೆ ಬೇಕಾಗಿ ಇಲ್ಲೊಂದು ಆರ್ ಒಂದು ಇದೆಯಲ್ಲ, ಸೊ ಆರ್ ಒಂದು ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂತ ಅನ್ಕೊಳ್ಳೋಣ. ಸೊ ಆರ್ ಮಲ್ಟಿಪ್ಲೈ ಮಾಡಿದ್ರೆ ಏನಾಗುತ್ತೆ, ಮೈನಸ್ ಆರ್ ಆಗುತ್ತೆ. ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಸೈನ್ ಇಂಟು ಆರ್, ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು, ಸೈನ್ ಆಫ್ ಎಕ್ಸ್ ಪ್ಲಸ್ ಟೀಟಾ ಲೆಸ್ ದೆನ್ ಆರ್ ಈಕ್ವಲ್ಸ್ ಟು ಆರ್. ಅಂದರೆ ಮೈನಸ್ ಆರ್ ಟು ಆರ್ ಆಯಿತು ನಿಮ್ಮ ರೇಂಜ್ ಇವಾಗ ಫೈನಲಿ ಇದನ್ನು ಸಿಂಪ್ಲಿಫೈ ಮಾಡಿದ ಮೇಲೆ. ಸೊ ಮೈನಸ್ ಆರ್ ಟು ಆರ್ ಅಂತಂದರೆ ಆರ್ ಇಸ್ ಈಕ್ವಲ್ಸ್ ಟು ಏನು ಅದನ್ನು ನಮ್ಗೆ ಗೊತ್ತಾಗಬೇಕಲ್ವಾ. ಓಕೆ, ಆರ್ ಇಸ್ ಈಕ್ವಲ್ಸ್ ಟು ಏನು ನಾನು ಇಲ್ಲಿ ಸಾಲ್ವ್ ಮಾಡ್ತಾ ಇದ್ದೀನಿ ನೋಡಿ, ಈ ಕಡೆ ಮಾಡೋಣ. ಇದು ಬಹಳ ಇಂಪಾರ್ಟೆಂಟು. ಆರ್ ಇಸ್ ಈಕ್ವಲ್ಸ್ ಟು ನಮಗೆ ಬೇಕಂತಂದರೆ ಇವಾಗ ನಾವು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಆರ್ ಸ್ಕ್ವೇರ್ ಅಂತ ಬರೀಬೋದಾ ಸರ್? ಇದು ಹೇಗಾಗತ್ತಂದರೆ ಎ ಸ್ಕ್ವೇರ್ ಅಂದರೆ ಇದ್ರದ್ದು ಸ್ಕ್ವೇರ್ ಮಾಡ್ತೀರಾ ಅಂತ ಅಂದ್ಕೊಳ್ಳಿ. ಎ ಸ್ಕ್ವೇರ್ ಇಲ್ಲಿದೆ ಅಲ್ವಾ, ಇಲ್ಲಿ ಎ ಇದೆ, ಇಲ್ಲಿ ಬಿ ಇದೆ. ಎ ಸ್ಕ್ವೇರ್ ಮಾಡಿದರೆ ಏನಾಗುತ್ತೆ, ಆರ್ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಬಿ ಸ್ಕ್ವೇರ್ ಮಾಡಿದರೆ ಆರ್ ಸ್ಕ್ವೇರ್ ಸೈನ್ ಸ್ಕ್ವೇರ್ ಟೀಟಾ ಅಂತ ಬರೀಬೋದಾ? ಇದರಲ್ಲಿ ನಾನು ಆರ್ ಸ್ಕ್ವೇರ್ ಕಾಮನ್ ತೊಗೊಂಡೆ ಅಂದರೆ ಉಳಿಯೋದೇನು, ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ ಉಳಿಯುತ್ತೆ. ಕಾಸ್ ಸ್ಕ್ವೇರ್ ಟೀಟಾ ಪ್ಲಸ್ ಸೈನ್ ಸ್ಕ್ವೇರ್ ಟೀಟಾ ನಥಿಂಗ್ ಬಟ್ 1 ಆಗುತ್ತೆ. 1 ಇಂಟು ಆರ್ ಸ್ಕ್ವೇರ್ ಅಂದರೆ ಆರ್ ಸ್ಕ್ವೇರ್ ಬಂತಲ್ವಾ ಈ ಆನ್ಸರು? ಎಸ್. ಸೊ ಇದು ನಮ್ಮದು ಸ್ಟ್ಯಾಂಡರ್ಡ್ ರಿಸಲ್ಟು ಸಿಕ್ಕಿರುವಂಥದ್ದು. ಸೊ ಯಾವ್ದು ರಿಸಲ್ಟ್ ಸಿಕ್ಕಿದೆ ಇವಾಗ ನಮಗೆ, ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಆರ್ ಸ್ಕ್ವೇರ್. ನಮ್ಗೆ ಜಸ್ಟ್ ಆರ್ ಬೇಕಾಗಿರೋದಲ್ವಾ ಇಲ್ಲಿ. ಸೊ ಆರ್ ಬೇಕಾಗಿದೆ ಅಂತಂದರೆ ರೂಟ್ ಅಪ್ಲೈ ಮಾಡ್ಕೊಂಡ್ರೆ ಇಲ್ಲಿ ಏನಾಗಿಬಿಡುತ್ತೆ, ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬಂದುಬಿಡುತ್ತೆ. ಸೊ ಆರ್ ಇಸ್ ಈಕ್ವಲ್ಸ್ ಟು ಏನಾಗುತ್ತೆ, ಈ ಜಾಗದಲ್ಲಿ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಬರೀತೀರಾ, ಮೈನಸ್ ಪ್ಲಸ್ ಅಷ್ಟೇ ಬರೀಬೇಕು. ಹಾಗಾಗಿ ನಮ್ಮ ಆನ್ಸರ್ ಆಗುವಂಥದ್ದು ಆಪ್ಷನ್ ಡಿ ಆಗಿರುತ್ತೆ ಸ್ಟೂಡೆಂಟ್ಸ್. ಮೈನಸ್ ಆಫ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್, ಅಥವಾ ಒಂದು ಮೈನಸ್ಸು ಒಂದು ಪ್ಲಸ್ಸು. ಇವಾಗ ಅರ್ಥ ಆಯ್ತಲ್ವಾ? ಅರ್ಥ ಆಗಿದ್ದರೆ ಇವಾಗ ಜಸ್ಟ್ ಮೆಸೇಜ್ ಮಾಡಿ ಎಸ್ ಅಂತ. ಇವಾಗಾದರೂ ಏನಾದರೂ ಡೌಟ್ಸ್ ಇದ್ದರೂ ಕೂಡ ಮೆಸೇಜ್ ಮಾಡಿ, ಇಲ್ಲ ಕ್ಲಿಯರ್ ಆಗಿದ್ದರೆ ಎಸ್ ಅಂತ ಮೆಸೇಜ್ ಮಾಡಿ. ನಾನಿವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಕ್ವಶನ್ ನಂಬರ್ 76. ಎಸ್. ಸೊ ಈ ಥರ ಕ್ವಶನ್ಸ್ ನೀವು ಸಾಲ್ವ್ ಮಾಡಿದ್ರೆ ಭಾಳಷ್ಟು ನೋಡೋಣ. ಇದಕ್ಕೆ ನಾನು ನಿಮಗೆ ಪೋಲ್ ಕೂಡ ಕೊಡ್ತಾ ಇದ್ದೀನಿ, ಆನ್ಸರ್ನ ಮಾಡಿ. ಥಿಂಕ್ ಮೇ ಬಿ ಎಲ್ರಿಗೂ ಇದು ಬರ್ತಾ ಇದೆ ಅನ್ಕೋತೀನಿ, ಪೋಲು ಯೂಸ್ ಮಾಡಿಕೊಂಡು ಆನ್ಸರ್ ಮಾಡಿ. ಎಸ್ ಸರ್, ಎಸ್ ಸರ್, ವೆರಿ ಗುಡ್. ಓಕೆ, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆನ್ಸರು ಆಪ್ಷನ್ ಬಿಗೆ ಮಾರ್ಕ್ ಮಾಡಿದ್ದೀರಾ. ಬಿ ಡಿ ಇನ್ನೂ ಚೇಂಜಸ್ ಆಗ್ತಾನೇ ಇದೆ. ನೋಡೋಣ ಯಾವ್ದು ಆನ್ಸರ್ ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ ಹೇಳಿ ಸ್ಟೂಡೆಂಟ್ಸ್. ಸೊ ಮೊದಲಿಗೆ ಅಬ್ಸರ್ವ್ ಮಾಡಿ, ಫಸ್ಟು ಇದು ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಇದನ್ನು ನಾವು 1 ಚೆಕ್ ಮಾಡ್ಕೋಬೇಕು. 1 ಚೆಕ್ ಮಾಡಬೇಕಂದ್ರೆ ಏನಂತಾರೆ, ಎಫ್ ಆಫ್ ಎಕ್ಸ್ 1 ಈಸ್ ಈಕ್ವಲ್ಸ್ ಟು ಎಫ್ ಆಫ್ ಎಕ್ಸ್ 2 ಬರೀತೀರಾ ಅದಲ್ವಾ. ಇವಾಗ ಡೈರೆಕ್ಟ್ ಫಾರ್ಮುಲಾನೇ ನಾವು ಫಿಲಪ್ ಮಾಡ್ತೀನಿ. 2x1 1 ಪ್ಲಸ್ x1 ಆಗುತ್ತೆ, ಇಲ್ಲಿ 2x2 ಅಗೇನ್ ಇಲ್ಲಿನೂ 1 ಪ್ಲಸ್ x2 ಆಗುತ್ತೆ. ಕ್ರಾಸ್ ವಾಯ್ಸ್ ಮಲ್ಟಿಪ್ಲೈ ಮಾಡ್ಕೊಂಡ್ವಿ ಅಂದರೆ 2x1 x2 ಒಂದಾಗುತ್ತೆ, ಅಗೇನ್ ಇಲ್ಲಿ 2x1 ಆಗುತ್ತೆ. ಈ ಕಡೆ ಇದನ್ನು ಮಲ್ಟಿಪ್ಲೈ ಮಾಡಿದ್ರೆ 2x1 x2 ಅಗೇನ್ 2x2 ಆಗುತ್ತೆ, ಕರೆಕ್ಟ್ ಅಲ್ವಾ. ಸೊ ಇದಿಲ್ಲಿ ಎರಡು ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು, 2 ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು, ಉಳಿತೇನು x1 ಈಸ್ ಈಕ್ವಲ್ಸ್ ಟು x2. ಅಂದರೆ ಇದು ಫಂಕ್ಷನ್ ಏನಾಗಿದೆ, 1 ಆಗಿದೆ. ಫಂಕ್ಷನ್ ಈಸ್ 1 ಸ್ಯಾಟಿಸ್ಫೈ ಆಗಿದೆ. ಅಂದರೆ ಇಲ್ಲಿ ಯಾವುದು ರಾಂಗ್ ಅನ್ನಂಗಾಯಿತು, ನೈದರ್ 1 ನಾರ್ 2, ಇದು ರಾಂಗ್ ಆಯಿತಾ. ಇದು 1 ಇದೆ, ಇಲ್ಲಿನೂ ಇದೂ ರಾಂಗ್ ಆಯಿತು. 1 ಸ್ಯಾಟಿಸ್ಫೈ ಆಗ್ತದೆ, ಎರಡೇ ಉಳಿದಿರೋದು. ಇವಾಗ ಆನ್ ಟು ಭಾಳ ಇಂಪಾರ್ಟೆಂಟ್. ಆನ್ ಟು ಚೆಕ್ ಮಾಡ್ಬೇಕಾದ್ರೆ ಏನು ಮಾಡ್ತಾರೆ, y ಈಸ್ ಈಕ್ವಲ್ಸ್ ಟು 2x ಡಿವೈಡ್ ಬೈ 1 ಪ್ಲಸ್ x ಬರೀತೀರಾ. ಕ್ರಾಸ್ ವಾಯ್ಸ್ ಮಲ್ಟಿಪ್ಲೈ ಮಾಡಿದ್ರೆ y x ಈಸ್ ಈಕ್ವಲ್ಸ್ ಟು 2x ಆಗುತ್ತೆ. ಇವಾಗ yxನ ಈ ಕಡೆ ಶಿಫ್ಟ್ ಮಾಡ್ಕೊಂಡ್ವಿ ಅಂತ ಅಂದ್ಕೊಳ್ಳಿ, 2x ಮೈನಸ್ yx ಆಗುತ್ತೆ. ಎಕ್ಸ್ನ ಕಾಮನ್ ತೊಗೊಂಡೆ ನಾನು, ಎಕ್ಸ್ನ ಕಾಮನ್ ತೊಗೊಂಡ್ರೆ 2 ಮೈನಸ್ y ಆಯಿತು. ಈ ಕಡೆ ಶಿಫ್ಟ್ ಮಾಡ್ಕೊಂಡ್ವಿ ಅಂದರೆ ಫೈನಲ್ ಆಗಿ ಉಳಿಯುವಂಥ ರಿಸಲ್ಟ್ ಏನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ಸ್ ಟು ಬರೀಬೇಕಲ್ವಾ, y ಡಿವೈಡ್ ಬೈ 2 ಮೈನಸ್ y ಆಯಿತು. ಇದು ಪೂರ ನಮ್ಮ ಡೊಮೇನ್ ಒಳಗೆ ಇದೇನಾ ಇಲ್ಲ ಅಂತ ನೋಡಬೇಕು. ಸೊ ಇದು ಡೊಮೇನ್ ಒಳಗೆ 0 ಟು ಇನ್ಫಿನಿಟಿ ಇದೆ ಸ್ಟೂಡೆಂಟ್. 0 ಟು ಇನ್ಫಿನಿಟಿ ಅಂದರೆ ಇಲ್ಲಿ ನಾನು 0 ಟು ಇನ್ಫಿನಿಟಿ ಅಂದರೆ 0 ತೊಗೋಬೋದು, 1 ತೊಗೋಬೋದು, 2 ತೊಗೋಬೋದು. 2 ಸಪೋಸ್ ನಾನಿಲ್ಲಿ y ಜಾಗದಲ್ಲಿ ಫಿಲಪ್ ಮಾಡಿದೆ ಅಂದರೆ ಡಿನಾಮಿನೇಟರ್ 0 ಆಗಿಬಿಡುತ್ತೆ. ಅಂದರೆ ಏನಾಗಿಬಿಡುತ್ತೆ, ಇದು ಡಿಫೈನೇ ಆಗಲ್ಲ. ಡಿಫೈನ್ ಆಗಲಿಲ್ಲ ಅಂದರೆ ಇದೇನಾಗುತ್ತೆ, ನಾಟ್ ಆನ್ ಟು ಆಗುತ್ತೆ. ಅರ್ಥ ಆಯ್ತಲ್ವಾ. ಸೊ ಇಲ್ಲಿ 2 ಬರಬಾರ್ದು ಸ್ಟೂಡೆಂಟ್ಸ್. ಅದೇ ನೋಡಿ, ಇವಾಗ ಕೋಡೊಮೇನಲ್ಲಿನೂ 2 ಇನ್ಕ್ಲೂಡ್ ಮಾಡಿದ್ದಾರೆ, ಇದನ್ನು ಇರಬಾರ್ದಾಗಿತ್ತು. ಸೊ ಹಾಗಾಗಿ ಇಲ್ಲೇನಾದರೂ ನಾನು 2 ಫಿಲಪ್ ಮಾಡಿದ್ರೆ ಇದು ನಾಟ್ ಡಿಫೈನ್ ಆಗುತ್ತೆ. ಸೊ -2 ಆಗಿರಬೇಕಾಗಿತ್ತು. ಸೊ ಹಾಗಾಗಿ ಇದು ಏನಾಗಿದೆ, ನಾಟ್ ಡಿಫೈನ್ ಆಗಿರೋ ಕಾರಣದಿಂದ ನಾಟ್ ಆನ್ ಟು ಆಗುತ್ತೆ. ಸೊ 1 ಬಟ್ ನಾಟ್ ಆನ್ ಟು. ಆಪ್ಷನ್ ಎ ಯಾರೆಲ್ಲ ಮಾರ್ಕ್ ಮಾಡಿದ್ರು ನೋಡಿ, ಅವ್ರದ್ದೆಲ್ಲಾನು ಆನ್ಸರ್ ಕರೆಕ್ಟ್ ಆಗಿದೆ.
ಅರ್ಥ ಆಯ್ತಲ್ವಾ ಫ್ರೆಂಡ್ಸ್? ಸೊ ನೋಡಿ ಎಷ್ಟು ಈಸಿ ಇರುತ್ತೆ, ಬಟ್ ಆದರೂ ಸ್ವಲ್ಪ ವಿಚಾರ ಮಾಡಿ ಸಾಲ್ವ್ ಮಾಡಿದ್ಮೇಲೆ ಆನ್ಸರ್ ಬರುವಂಥದ್ದಾಗಿರುತ್ತೆ. ಇಲ್ಲಾಂದರೆ ಸುಮ್ಮನೆ ಯಾವುದೋ ಆನ್ಸರ್ ಮಾಡಿಬಿಟ್ರಿ, ಮಾರ್ಕ್ ಮಾಡಿಬಿಟ್ರಿ ಅಂದರೆ ರಾಂಗ್ ಆಗುವಂಥ ಚಾನ್ಸಸ್ ಭಾಳಷ್ಟು ಇರುತ್ತೆ. ಓಕೆ, ಎಸ್. ನೆಕ್ಸ್ಟ್ ಕ್ವಶನ್ 77th ಕ್ವಶನ್ ನೋಡಿ ಏನಿದೆ, ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಎಫ್ ಆಫ್ 1/f(x) ಅಂತ ಕೇಳ್ತಾ ಇದ್ದಾರೆ. ಓಕೆ, ಇದು ಸ್ವಲ್ಪ ಟ್ರಿಕ್ಕಿ ಆಗ್ಬೋದು, ಬೆಟರ್ ನಾನೇ ಸಾಲ್ವ್ ಮಾಡ್ತಾ ಇದ್ದೀನಿ, ನೀವು ಅಬ್ಸರ್ವ್ ಮಾಡಿ. ಸೊ ಫಸ್ಟ್ ಇಲ್ಲಿ ಏನು ಮಾಡ್ಕೋಬೇಕಪ್ಪ ಅಂದರೆ 1/f(x)ನ ತಗೋಬೇಕು. 1/f(x)ನ ನಾನು ಬರೀಬೇಕಂತಂದ್ರೆ ಇಲ್ಲಿ ಏನಾಗುತ್ತೆ, ಆಗ ಎಫ್ ಆಫ್ ಎಕ್ಸ್ ಏನಾಗಿಬಿಡುತ್ತೆ, ಚೇಂಜಸ್ ಆಗಿಬಿಡುತ್ತೆ ಸ್ಟೂಡೆಂಟ್ಸ್. ಏನಾಗಿಬಿಡುತ್ತೆ ಅಂದರೆ ಇದು 1/f(x) ಅಂದರೆ ನನ್ನ ಕೆಳಗಡೆ ಇರೋದು ರೆಸಿಪ್ರೋಕಲ್ ಅಲ್ವಾ. ಸೊ 1/f(x) ಅಂದರೆ ರೆಸಿಪ್ರೋಕಲ್ ಅಂದರೆ x+1 ಮೇಲ್ಗಡೆ ಬರುತ್ತೆ, x-1 ಕೆಳಗಡೆ ಬರುತ್ತೆ, ಇಷ್ಟೇ ಅಲ್ವಾ. ಇದು ಎಫ್ ಆಫ್ ಎಕ್ಸ್ ಆಯ್ತು ಇವಾಗ ನಿಮ್ಮದು. ಸೊ ಇದರಲ್ಲಿ ಮತ್ತೆ ಎಫ್ ಆಫ್ ಎಕ್ಸ್ನ ಫಿಲಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ, ಕರೆಕ್ಟ್ ಅಲ್ವಾ. ಎಫ್ ಆಫ್ 1/f(x)ನ ಫಿಲಪ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನು ನಾನು ಇಲ್ಲಿ ರೆಸಿಪ್ರೋಕಲ್ ತೊಗೊಂಡಿದ್ದೀನಿ ಆಲ್ರೆಡಿ. ಇದರಲ್ಲಿ ನಾನು ಈ ಒಂದು ರಿಸಲ್ಟ್ನ ಫಿಲಪ್ ಮಾಡಬೇಕಂತ ಅರ್ಥ ಆಯಿತು. ಅಂದರೆ ಎಕ್ಸ್ ಜಾಗದಲ್ಲಿ ಈ ಪೂರ ಎಫ್ ಆಫ್ ಎಕ್ಸ್ನ ಫಿಲಪ್ ಮಾಡಿ ಅಂತ ಅರ್ಥ ಆಗ್ತಾ ಇದೆ ಅಲ್ವಾ ನಾನು ಹೇಳ್ತಾ ಇರೋದು. 1/x ಇತ್ತು, ಕೆಳಗಡೆ ಬರೆದ್ವಿ ಅಂದರೆ ಇದು ಮೇಲೆ ಹೋಗಿಬಿಡುತ್ತೆ, ಇದು ತೆಳಗೆ ಬರುತ್ತೆ. ಇದು ನಮಗೆ ಬಂದಿರುವಂಥದ್ದು ಆನ್ಸರ್ ಇವಾಗ. ಸೊ ಇವಾಗ ನಾವೇನು ಮಾಡಬೇಕು, ಎಫ್ ಆಫ್ ಎಕ್ಸಲ್ಲಿ ಈ ಪೂರ ವ್ಯಾಲ್ಯೂಸ್ ಇದರಲ್ಲಿ ಫಿಲಪ್ ಮಾಡಬೇಕು. ಇದನ್ನಾದರೂ ಇದರಲ್ಲಿ ಫಿಲಪ್ ಮಾಡಿ ಅಥವಾ ಇದರಲ್ಲಾದರೂ ಇದನ್ನ ಫಿಲಪ್ ಮಾಡಿ, ಎರಡೂ ಒಂದೇ ಮೀನಿಂಗ್ ಆಗುತ್ತೆ. ಸೊ ನಮ್ಗೆ ಇವಾಗ ಬಂದಿರುವಂಥದ್ದು ರಿಸಲ್ಟ್ ಇದು. ಸೊ ಇದರಲ್ಲಿ ನಾವು ಎಫ್ ಆಫ್ ಎಕ್ಸ್ ಆಗ್ತಾ ಇದ್ದೀವಿ ಅಂದರೆ ಎಫ್ ಆಫ್ ಈ ಎಕ್ಸ್ ಜಾಗದಲ್ಲಿ ಇದನ್ನು ಫಿಲಪ್ ಮಾಡಿ, ಎಕ್ಸ್ ಜಾಗದಲ್ಲಿ ಈ ಎಕ್ಸ್ ಜಾಗದಲ್ಲಿ ಈ ಪೂರ ರಿಸಲ್ಟ್ನ ಫಿಲಪ್ ಮಾಡಬೇಕಂತ ಅರ್ಥ ಆಯಿತು. ಓಕೆ, x+1/(x-1) ಡಿವೈಡ್ ಬೈ ಅಗೇನ್ ಈ ಪೂರ ರಿಸಲ್ಟ್ ಇದರಲ್ಲಿ ಫಿಲಪ್ ಮಾಡಬೇಕು. ಏನಾಗುತ್ತೆ, x+1/(x-1) +1 ಅಂದಾಗೆ, ಕರೆಕ್ಟ್ ಅಲ್ವಾ. ಎಸ್. ಸೊ ಇದನ್ನು ಸಿಂಪ್ಲಿಫೈ ಮಾಡಿ ಏನು ಬರುತ್ತೆ ನೋಡಿ, ಎಲ್ ಸಿ ಎಮ್ ತೊಗೊಂಡ್ರೆ ಎರಡು ಕಡೆ ಎಲ್ ಸಿ ಎಮ್ ಸೇಮ್ ಆಗಿಬಿಡುತ್ತೆ, ಕ್ಯಾನ್ಸಲ್ ಆಗಿಬಿಡುತ್ತೆ. x+1ನ ಮೈನಸ್ ಇಲ್ಲಿ ಪೂರ ಮಲ್ಟಿಪ್ಲೈ ಮಾಡಿ, -x +1 ಆಯಿತು, ಎರಡು ಎಲ್ ಸಿ ಎಮ್ ಕ್ಯಾನ್ಸಲ್ ಆಗುತ್ತೆ. ಇಲ್ಲಿ x+1ನ ಇಲ್ಲಿ 1ನ ಮಲ್ಟಿಪ್ಲೈ ಮಾಡಿದ್ರೆ ಇದು +x ಆಗುತ್ತೆ, ಇದು -1. ಇಲ್ಲಿ ಏನೇನು ಕ್ಯಾನ್ಸಲ್ ಆಗುತ್ತೆ, -1ನ +1 ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ +x -x ಕ್ಯಾನ್ಸಲ್, 1 + 1 2 ಆಗುತ್ತೆ, ಕೆಳಗಡೆ x+x 2x ಆಗುತ್ತೆ. ಸೊ ಇಲ್ಲಿ 2 ಕ್ಯಾನ್ಸಲ್, ಆನ್ಸರ್ ಏನು ಬಂತು 1/x. ಸೊ 1/x ಈಸ್ ದ ರೈಟ್ ಆನ್ಸರ್. ಯಾರೆಲ್ಲ 1/x ಅಂತ ಮಾರ್ಕ್ ಮಾಡಿದರೆ ನಿಮ್ಮದು ಕರೆಕ್ಟ್ ಆನ್ಸರ್ ಆಗಿರುತ್ತೆ ನೋಡಿ. ಈಸಿ ಇದೆಲ್ಲ, ಸ್ವಲ್ಪ ಕ್ವಶನ್ ಕೇರ್ಫುಲ್ಲಾಗಿ ನೋಡಬೇಕು. ಜರ ಎಫ್ ಆಫ್ ಎಕ್ಸ್ ಹಾಕಿಬಿಟ್ರೆ ಮತ್ತೆ ಬೇರೆ ಆನ್ಸರ್ ಬರುತ್ತೆ. ಇಲ್ಲಿ ರೆಸಿಪ್ರೋಕಲ್ ತೊಗೊಂಡಾದ್ಮೇಲೆ ಆನ್ಸರ್ ಮಾಡಬೇಕಾಗುತ್ತೆ. ಓಕೆ, ಎಸ್, ಆಪ್ಷನ್ ಎ ಈಸ್ ದ ಕರೆಕ್ಟ್ ಆನ್ಸರ್. ಎಸ್ ಫ್ರೆಂಡ್ಸ್, ನೆಕ್ಸ್ಟ್ ಒನ್ ಕ್ವಶನ್ ನಂಬರ್ 78. ಓಕೆ, ಇದು ಒಂದು ಈಸಿಯೆಸ್ಟ್ ಕ್ವಶನ್ನು, ನೋಡೋಣ ಎಷ್ಟು ಜನ ಮಾಡ್ತಾರೆ. ಯಾಕಂದರೆ ಇದು ಡೈರೆಕ್ಟ್ ಕ್ವಶನ್ ಆಗಿದೆ, ನಿಮ್ಮ ಥಿಯರಿಯಲ್ಲಿ ಬಂದಿರುವಂಥದ್ದು. ಸೊ ಹಾಗಾಗಿ ಇದನ್ನು ನಾನು ನಿಮಗೆ ಸಾಲ್ವ್ ಮಾಡಲಿಕ್ಕೆ ಕೊಡ್ತಾ ಇರುವಂಥದ್ದು. ಸೊ ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆನ್ಸರ್ ಕರೆಕ್ಟ್ ಮಾಡಬೇಕು, ಯಾಕಂದರೆ ಪ್ರೊಜೆಕ್ಷನ್ ಆಫ್ ಅ ವೆಕ್ಟರ್ ಥಿಯರಿಯಲ್ಲಿ ಇರುವಂಥ ಕ್ವಶನ್ನಿಗೆ ಡೈರೆಕ್ಟಾಗಿ ಕೇಳಿದ್ರೆ ಈ ಥರ ಸಿಂಪಲ್ಲು ಬರಬಹುದು ಎಕ್ಸಾಮಲ್ಲಿ, ಆಯಿತಾ. ಸೊ ಆನ್ಸರ್ ಮಾಡಿ ಫಾಸ್ಟಾಗಿ. ಪ್ರೊಜೆಕ್ಷನ್ ಆಫ್ ಅ ವೆಕ್ಟರ್ ಫಾರ್ಮುಲಾ ಗೊತ್ತಿದ್ದರೆ ಫಾಸ್ಟಾಗಿ ಸಿಂಪ್ಲಿಫೈ ಮಾಡ್ಬೋದು, ಇಲ್ಲ ಅಂದರೆ ಮತ್ತೆ ಪ್ರಾಬ್ಲಮ್. ಎಸ್. ಸೊ ನೋಡಿ ಸ್ಟೂಡೆಂಟ್ಸ್, ಇದ್ರದ್ದು ಆನ್ಸರ್ ಏನಾಗುತ್ತೆ ಅಂತ ಫಸ್ಟ್ ನಾವಿಲ್ಲಿ ಏನು ಮಾಡ್ಕೋಬೇಕು, ಇದು ಎ ಆನ್ ಬಿ ವೆಕ್ಟರ್ ಅಂತ ಇದೆ. ಫಾರ್ಮುಲಾ ಏನು ಹೇಳುತ್ತೆ, A.B ಡಿವೈಡ್ ಬೈ ಮ್ಯಾಗ್ನಿಟ್ಯೂಡ್ ಆಫ್ ಬಿ ವೆಕ್ಟರ್ ಅಂತ ಇದೆ. ಪ್ರೊಜೆಕ್ಷನ್ ಆಫ್ ಅ ವೆಕ್ಟರ್ ಆನ್ ಅ ವೆಕ್ಟರ್ ಬಿ ಅಂತಂದರೆ ಈ ಥರ ಬರೀಬೇಕು. ಸೊ ಮ್ಯಾಗ್ನಿಟ್ಯೂಡ್ ಆಫ್ ಅ ಬಿ ಮೊದಲಿಗೆ ಮಾಡ್ಕೊಂಬಿಡೋಣ. ಏನಾಗುತ್ತೆ, √ ಆಫ್ ಅ ಬಿ ಅಂದರೆ 4² + 4² + 7². 4² ಅಂತಂದರೆ ಎಷ್ಟಾಗುತ್ತೆ, 16 ಆಗುತ್ತೆ. 16 + 16 32 ಆಗುತ್ತೆ. 32 + 7² ಅಂತಂದರೆ 49. ಸೊ ಇವೆರಡು ಆ್ಯಡ್ ಮಾಡಿ ಎಷ್ಟಾಗುತ್ತೆ ನೋಡಿ, √1 7 81 ಆಯಿತು. ಸೊ √81 ಆನ್ಸರ್ ಎಷ್ಟಾಗುತ್ತೆ, 9 ಆಗುತ್ತೆ. ಸೊ ಮೇಲ್ಗಡೆದು ಸಿಂಪ್ಲಿಫೈ ಮಾಡಬೇಕಾ ಇನ್ನು. ಸೊ ಕೆಳಗಡೆ ಬಂದಿರೋದು 9. ಸೊ ಮ್ಯಾಗ್ನಿಟ್ಯೂಡ್ ಆಫ್ 9 ಅಂದರೆ ಇಲ್ಲಿ ಒಂದೇ ಕ್ವಶನ್ ಇರುವಂಥದ್ದಲ್ವಾ. ಉಳಿದಿರೋದೆಲ್ಲನೂ 19 ಅಂತ ಕೊಟ್ಟಿದ್ದಾರೆ, ಎಲ್ಲನೂ ರಾಂಗ್ ಆಯಿತು. ಸೊ ಒಬ್ವಿಯಸ್ಲಿ ಆಪ್ಷನ್ ಬಿನೇ ಕರೆಕ್ಟ್ ಆಗಬೇಕಲ್ವಾ. ಆದರೂ ಬೇಕಿದ್ರೆ ನೀವು ಡಾಟ್ ಪ್ರಾಡಕ್ಟ್ ಮಾಡಿ ನೋಡಿ. 1 × 4 ಮಾಡಿದರೆ 4 ಆಗುತ್ತೆ, -2 × -2 ಮಾಡಿದರೆ -8 ಆಗುತ್ತೆ, ಅಗೇನ್ 7 ಆಗುತ್ತೆ. ಇದನ್ನು ಸಿಂಪ್ಲಿಫೈ ಮಾಡಿ ಹಾಗೆ 19 ಆನ್ಸರೇ ಬರುತ್ತೆ, ಕರೆಕ್ಟ್ ಅಲ್ವಾ ಫ್ರೆಂಡ್ಸ್.
ಅಂದರೆ ಆಪ್ಷನ್ ಬಿ ಯಾರೆಲ್ಲ ಮಾರ್ಕ್ ಮಾಡಿ ನೋಡಿ ಅವ್ರದ್ದೆಲ್ಲಾನು ಇದು ಕರೆಕ್ಟ್ ಆನ್ಸರ್ ಆಗಿರುತ್ತೆ. ಓಕೆ, ಸೊ ಭಾಳ ಸಿಂಪಲ್ ಇತ್ತು ಕ್ವಶನ್ನು. ಸೊ ಹಾಗಾಗಿ ನಾನು ಇವಾಗ ನೆಕ್ಸ್ಟ್ ಕ್ವಶನ್ಗೆ ಹೋಗ್ತಾ ಇದ್ದೀನಿ. ಆದರೂ ಮ್ಯಾಕ್ಸಿಮಮ್ ಫ್ರೆಂಡ್ಸ್ ಆನ್ಸರ್ ರಾಂಗ್ ಮಾಡಿದ್ದೀರಾ. ಸಿಂಪಲ್ ಕ್ವಶನ್ನ ಆದರೂ ಕರೆಕ್ಟ್ ಮಾಡಬೇಕಾಗತ್ತೆ ಫ್ರೆಂಡ್ಸ್, ಯಾಕಂದರೆ ಇದು ಡೈರೆಕ್ಟ್ ಕ್ವಶನ್ ಇತ್ತಲ್ವಾ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 79. ಏನು ಹೇಳ್ತಾರೆ, ಎ ಪ್ಲಸ್ ಬಿ ಇಸ್ ರೈಟ್ ಆ್ಯಂಗಲ್ ಟು ಬಿ ವೆಕ್ಟರ್. ಎರಡು ವೆಕ್ಟರ್ ರೈಟ್ ಆ್ಯಂಗಲ್ ಆಗಿದ್ದರೆ ಅದರದ್ದು ಡಾಟ್ ಪ್ರಾಡಕ್ಟ್ ಏನಾಗಿರುತ್ತೆ, 0 ಆಗಿರುತ್ತೆ. ಸೊ ಇದು ನಿಮ್ಗೆ ಗೊತ್ತಿದೆ, ವೆಕ್ಟರ್ ಎ ಪ್ಲಸ್ ಬಿ ಡಾಟ್ ಬಿ ಇದ್ದರೆ ಇದರ ಆನ್ಸರ್ ಏನಾಗಬೇಕು, 0 ಆಗಬೇಕು. ಇದು ಫಸ್ಟ್ ಹಿಂಟು. ನೆಕ್ಸ್ಟ್ ಇನ್ನೊಂದು ಹಿಂಟ್ ಕೊಟ್ಟಿದ್ದಾರೆ, ಇಲ್ಲಿನೂ ರೈಟ್ ಆ್ಯಂಗಲ್ ಅಂತ ಹೇಳ್ತಾರೆ. ಇನ್ನೊಂದು ಇದು ಏನಿದೆ, 2b ಪ್ಲಸ್ ಎ ವೆಕ್ಟರ್, ಇದ್ರದ್ದು ರೈಟ್ ಆ್ಯಂಗಲ್ ಇದೆ ಯಾವುದ್ರ ಜೊತೆ, ವೆಕ್ಟರ್ ಜೊತೆ, ಅಂದರೆ ಇದ್ರದ್ದು ಡಾಟ್ ಪ್ರಾಡಕ್ಟ್ ಏನಾಗಬೇಕು, 0 ಆಗಬೇಕು. ಓಕೆ, ಸೊ ಈ ಹಿಂಟ್ ತೊಗೊಂಡು ತೆಳಗಿರುವಂಥ ಆನ್ಸರ್ ಯಾವ್ದು ಕರೆಕ್ಟ್ ಆಗುತ್ತೆ ಚೆಕ್ ಮಾಡಬೇಕು. ಸೊ ಇವಾಗ ಡಾಟ್ ಪ್ರಾಡಕ್ಟ್ ತೊಗೊಂಡು ಏನಾಗುತ್ತೆ, ಎ ಡಾಟ್ ಬಿ ಆಗುತ್ತೆ, ಇದು ಬಿ ಡಾಟ್ ಬಿ ಅಂದರೆ ಬಿ ಸ್ಕ್ವೇರ್ ಆಗುತ್ತೆ, ಮ್ಯಾಗ್ನಿಟ್ಯೂಡ್ ಆಫ್ ಬಿ ಸ್ಕ್ವೇರ್ ಆಗುತ್ತೆ, ಇಸ್ ಈಕ್ವಲ್ಸ್ ಟು 0. ನೆಕ್ಸ್ಟು ಇಲ್ಲೇನಿದೆ, ಇದನ್ನು ಡಾಟ್ ಪ್ರಾಡಕ್ಟ್ ತೊಗೊಳ್ಳಿ, 2ab ಡಾಟ್ ಎ ಆಗುತ್ತೆ, ಪ್ಲಸ್ ಇಲ್ಲಿ ಎ ಡಾಟ್ ಎ ಅಂದರೆ ಇದು ಎ ಸ್ಕ್ವೇರ್ ವೆಕ್ಟರ್ ಆಗುತ್ತೆ, ಕರೆಕ್ಟಾ, ಇಸ್ ಈಕ್ವಲ್ಸ್ ಟು 0. ಸೊ ಇಲ್ಲಿ ನಾವು ಎ ಡಾಟ್ ಬಿ ಇಸ್ ಈಕ್ವಲ್ಸ್ ಟು ಬಿ ಸ್ಕ್ವೇರ್ ಇದೆ. ಸೊ ಬಿ ಸ್ಕ್ವೇರ್ನ ವೆಕ್ಟರ್ ಬಿ ಸ್ಕ್ವೇರ್ನ ಇದನ್ನು ಈ ಕಡೆ ತೊಗೋಬೋದಾ, ಅಂದರೆ ಏನಾಗ್ಬಿಡುತ್ತೆ, ಇದು ಮೈನಸ್ ಎ ಬಿ ಆಗುತ್ತೆ, ಎ ಡಾಟ್ ಬಿ ಈ ಥರ ಬರಿಬೋದು. ಓಕೆ, ಸೊ ಇವಾಗ ಇಲ್ಲಿ ಅಬ್ಸರ್ವ್ ಮಾಡಿ, ಬಿ ಡಾಟ್ ಎ ಅಥವಾ ಎ ಡಾಟ್ ಬಿ ಎರಡೂ ಕಮ್ಯುಟೇಟಿವ್ ಲಾ ಸ್ಯಾಟಿಸ್ಫೈ ಮಾಡೇ ಮಾಡುತ್ತೆ. ಅಂದರೆ ಈ ಜಾಗದಲ್ಲಿ ನಾನು ಇದನ್ನು ಬರಿಬೋದಲ್ವಾ. ಸೊ ಮೈನಸ್ ಸೈನ್ನ ನಾವು ಈ ಕಡೆ ಶಿಫ್ಟ್ ಮಾಡ್ಕೊಂಡ್ವಿ ಅಂತ ಅಂದ್ಕೊಳ್ಳಿ, ಈ ಬಿನ ಇನ್ನು ಈ ಕಡೆ ಬರಿಬೋದು, ಮೈನಸ್ ಆಫ್ ಬಿ ಸ್ಕ್ವೇರ್ ಅಂತಲೂ ಬರಿಬೋದು. ಯಾಕೆಂದರೆ ಬಿ ಡಾಟ್ ಪ್ರಾಡಕ್ಟು ಸ್ಯಾಟಿಸ್ಫೈ ಮಾಡುತ್ತೆ ಫ್ರೆಂಡ್ಸ್ ವೆಕ್ಟರ್ ಪ್ರಾಡಕ್ಟಲ್ಲಿ, ಡಾಟ್ ಪ್ರಾಡಕ್ಟ್ ಎ ಡಾಟ್ ಬಿ ಅಂದರೆ ಒಂದೇ, ಬಿ ಡಾಟ್ ಎ ಅಂದರೆ ಒಂದೇ. ಸೊ ಎ ಡಾಟ್ ಬಿನ ಮೈನಸ್ ಸೈನ್ ಈ ಕಡೆ ಶಿಫ್ಟ್ ಮಾಡಿದೆ ನಾನು, ಬಿ ಸ್ಕ್ವೇರ್ ಆಗುತ್ತೆ ಪ್ಲಸ್ ಎ ಸ್ಕ್ವೇರ್ ಆಗುತ್ತೆ. ಸೊ ಇವಾಗ ಪೂರ ರಿಸಲ್ಟ್ ಮೈನಸ್ ಇದ್ದದ್ದು ಈ ಕಡೆ ಬಂದರೆ ವೆಕ್ಟರ್ ಎ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಮೈನಸ್ ಇದ್ದದ್ದು ಈ ಕಡೆ ಬಂದರೆ ಪ್ಲಸ್ ಆಗುತ್ತೆ. ಓಕೆ, ಸ್ಕ್ವೇರ್ ರೂಟ್ ಅನ್ನು ಅಪ್ಲೈ ಮಾಡ್ಕೊಂಬಿಡಿ. ಸ್ಕ್ವೇರ್ ರೂಟ್ ಅಪ್ಲೈ ಮಾಡಿದ್ರೆ ವೆಕ್ಟರ್ ಎ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 2 ಇಂಟು ಬಿ ಸ್ಕ್ವೇರ್. ಇದು ಎಲ್ಲಿದೆ ನೋಡಿ ನಿಮ್ಮ ಕರೆಕ್ಟ್ ಆನ್ಸರ್. ವೆಕ್ಟರ್ ಎ ಇಸ್ ಈಕ್ವಲ್ಸ್ ಟು ರೂಟ್ ಆಫ್ 2 ಇಂಟು ಬಿ ಸ್ಕ್ವೇರ್, ಇಲ್ಲ ಸ್ಕ್ವೇರ್ ಹೋಗಿದೆ, ಬಿ ಉಳ್ತಿರುತ್ತೆ. ಫಸ್ಟ್ ಆಪ್ಷನ್ ಇದೆ ಅಲ್ವಾ, ಸೊ ಇದೇ ನಿಮ್ಮದು ರೈಟ್ ಆನ್ಸರ್. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ಯಾರಾದರೂ ಆನ್ಸರ್ ಮಾಡಿದ್ದೀರಾ? ಎಸ್, ಒಂದಿಬ್ಬರು ಜನ ಮಾಡಿದ್ದೀರಾ. ಆಪ್ಷನ್ ಎ, ಬಂದೆ ನವಾಜ್ ಮಂಡಿ, ರುದ್ರೇಶ್, ಸುದೀಪ್. ಓಕೆ ಫ್ರೆಂಡ್ಸ್, ಸೊ ಕೆಲವು ಜನ ಆಲ್ರೆಡಿ ಕೀರ್ತಿ ಮೆಸೇಜ್ ಮಾಡಿದ್ದಾರೆ ಆಪ್ಷನ್ ಎ ಅಂತ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ನೆಕ್ಸ್ಟ್ ಕ್ವಶನ್ ನಂಬರ್ 80 ಏನಿದೆ ನೋಡಿ, ಇಲ್ಲಿ ಬಹಳ ಸಿಂಪಲ್ ಇದೆ ಕ್ವಶನ್. ಇದು ಏನಿದೆ, ಎರಡು ಕಾರ್ಟೇಷಿಯನ್ ಪ್ರಾಡಕ್ಟ್ದು ಈಕ್ವೇಷನ್ ಕೊಟ್ಟಿದ್ದಾರೆ. ಈ ಎರಡು ಈಕ್ವೇಷನ್ಸ್ ಯಾವುದೇ ಸ್ಕ್ಯೂ ಲೈನ್ ಆಗಿದೆನಾ, ಅಥವಾ ಪ್ಯಾರಲಲ್ ಇದೆನಾ, ಅಥವಾ ಇಂಟರ್ಸೆಕ್ಟ್ ಆಗಿದೆನಾ, ಅಥವಾ ನನ್ ಆಫ್ ದೀಸ್ ಅಂತ ಚೆಕ್ ಮಾಡಬೇಕು. ಸೊ ಪ್ಯಾರಲಲ್ ಆಗಿದ್ದರೆ ಅಲ್ಲಿ ಏನಾಗಿರುತ್ತೆ ಕಂಡೀಷನ್ ನಿಮ್ಗೆ ಐ ಥಿಂಕ್ ಗೊತ್ತಿದೆ ಅಂತ ಅನ್ಕೋತೀನಿ. A1 A2 ಪ್ಲಸ್ B1 B2 ಪ್ಲಸ್ C1 C2 ಇಸ್ ಈಕ್ವಲ್ಸ್ ಏನಾಗಬೇಕು, 0 ಆನ್ಸರ್ ಬರಬೇಕು. ಅದನ್ನು ಚೆಕ್ ಮಾಡಿ. ಇಲ್ಲ ಅಂತಂದರೆ ಇಲ್ಲಿ ನೋಡಿ ಇಂಟರ್ಸೆಕ್ಟಿಂಗ್ ಅಂತಂದರೆ ಒಂದು ಅಬ್ಸರ್ವ್ ಮಾಡಿ, ಎರಡರದ್ದು ಮೇಲ್ಗಡೆ ಇರುವಂಥ ರಿಸಲ್ಟ್ ನೋಡಿ, -1 -2 -3. ಇಲ್ಲಿನೂ -1 -2 -3 ಎರಡು ಪಾಯಿಂಟು ಸೇಮ್ ಆಗಿದ್ದರೆ ಆಬ್ವಿಯಸ್ಲಿ ಇವೆರಡು ಲೈನ್ ಏನಾಗಿರುತ್ತೆ, ಇಂಟರ್ಸೆಕ್ಟ್ ಆಗೇ ಇರುತ್ತೆ, ಕರೆಕ್ಟ್ ಅಲ್ವಾ. ಸೊ ಎರಡು ಸೇಮ್ ಬಂದಿದ್ದಾವೆ ಅಂದರೆ ಸೊ ಆಬ್ವಿಯಸ್ಲಿ ಇಂಟರ್ಸೆಕ್ಟಿಂಗ್ ಈಸ್ ದ ಕರೆಕ್ಟ್ ಆನ್ಸರ್ ಫ್ರೆಂಡ್ಸ್. ಕ್ಲಿಯರ್ ಆಯಿತಾ? ಸೊ ಈಸಿ ಇತ್ತು ಕ್ವಶನ್. ಸೊ ಫಾಸ್ಟಾಗಿ ಈ ಥರ ಟೈಮ್ ಸೇವ್ ಆಗುವಂಥ ಕ್ವಶನ್ಸ್ಗಳೂ ಇರುತ್ತೆ, ಅಬ್ಸರ್ವ್ ಮಾಡಬೇಕು. ಎಸ್, ಇನ್ನು ನೆಕ್ಸ್ಟ್ ಕ್ವಶನ್ ನಂಬರ್ 81 ನೋಡಿ ಏನಿದೆ. 81 ಏನು ಹೇಳ್ತಾರೆ, ಇಲ್ಲೊಂದು f(x) ಫಂಕ್ಷನ್ ಕೊಟ್ಟಿದ್ದಾರೆ, ಇದರದ್ದು ಲಿಮಿಟ್ ವ್ಯಾಲ್ಯೂನ ಚೆಕ್ ಮಾಡಬೇಕು. ಸಪೋಸ್ ನಾನು ಡೈರೆಕ್ಟ್ಲಿ 1 ಫಿಲಪ್ ಮಾಡಿದ್ರೆ ಏನಾಗಿಬಿಡುತ್ತೆ, ಇಲ್ಲಿ tan ಆಫ್ π/2 ಇಲ್ಲಿ ನಾಟ್ ಡಿಫೈನ್ ಇರುತ್ತೆ, ಇನ್ಫಿನೈಟ್ ಇರುತ್ತೆ. ಸೊ ಹಾಗಾಗಿ ಇದನ್ನು ನಾವು ಇಲ್ಲಿ ಲಿಮಿಟ್ದು ವ್ಯಾಲ್ಯೂನ ಚೇಂಜ್ ಮಾಡ್ಕೋಬೇಕು. ಫಸ್ಟ್ ಕ್ವಶನ್ ಇಲ್ಲಿ ಬರೀತೀವಿ ನೋಡಿ, x → 1 ಇದೆ, ಫಂಕ್ಷನ್ ಏನಿದೆ 1 - x tan ಆಫ್ πx / 2 ಇದೆ, ಈ ಥರ ಇದೆ, ಕರೆಕ್ಟ್ ಅಲ್ವಾ. ಸೊ ಇಲ್ಲಿ ನಾವು ಲಿಮಿಟ್ನ ಚೇಂಜಸ್ ಮಾಡಿಕೊಂಡು ಸಾಲ್ವ್ ಮಾಡಬೇಕು ಫ್ರೆಂಡ್ಸ್. ಯಾವ ಥರ, ಇಲ್ಲಿ 1 - x ಇಸ್ ಈಕ್ವಲ್ಸ್ ಟು t ಅಂತ ತೊಗೊಂಡೆ ಅಂತ ಅಂದ್ಕೊಳ್ಳಿ, ಅಥವಾ ಇದನ್ನೇ ನಿಮ್ಗೆ ಗೊತ್ತಿರಬೇಕು, -x ಈ ಕಡೆ ಹೋದರೆ ಏನಾಗಿಬಿಡುತ್ತೆ, x ಇಸ್ ಈಕ್ವಲ್ಸ್ ಟು 1 - t ಅಂತ ಹೇಳಿ. ಓಕೆ, ನೀವು ಯಾವಾಗ ಲಿಮಿಟ್ ಚೇಂಜ್ ಮಾಡ್ಕೊತಿರಲ್ಲ ಅವಾಗೆಲ್ಲನೂ ಲಿಮಿಟ್ ಕೂಡ ಚೇಂಜ್ ಆಗುತ್ತೆ. x → 1 ಇದ್ದದ್ದು ಏನಾಗುತ್ತಪ್ಪ ಅಂದರೆ t → 2, ಇಲ್ಲಿ 1 ಹಾಕಿದ್ರಿ ಅಂದರೆ 1 - 1 0 ಆಗುತ್ತಲ್ವಾ. ಸೊ t ಇದ್ದಾಗ 0 ಬರೀಬೇಕು, x ಇದ್ದಾಗ 1 ಇತ್ತು ಅಂದರೆ. ಓಕೆ, ಇವಾಗ ಲಿಮಿಟ್ನ ಚೇಂಜ್ ಮಾಡೋಣ. ಲಿಮಿಟ್ ಆಫ್ t → 0 ಆಗುತ್ತೆ. ಇಲ್ಲಿ 1 - x ಅಂದರೆ ಏನು ತೊಗೊಂಡಿದ್ದೀವಿ, ಇವಾಗ ನಾವು t ತೊಗೊಂಡಿದ್ದೀವಿ, t ಬರೀಬೇಕು. tan ಆಫ್ π/2, t ಜಾಗದಲ್ಲಿ x ಜಾಗ ಇಲ್ಲಿದೆ, x ಇದ್ದಲ್ಲಿ ನಾವೇನು ಬರ್ಕೋಬೇಕು, ಇವಾಗ
1 ಮೈನಸ್ ಟಿ ಆಗುತ್ತೆ. ಎಸ್, ಸೊ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ಲಿಮಿಟ್ ಆಫ್ ಟಿ ಇದೆ, ಟಿ ಟೆನ್ಸ್ ಟು 0. ಈ ಟಿನ ಇಲ್ಲಿ ಆ್ಯಸ್ ಇಟ್ ಈಸ್ ಇಟ್ಕೊಳ್ಳಿ, ಈ ಟ್ಯಾನನ್ನು ಆ್ಯಸ್ ಇಟ್ ಈಸ್ ಬರೀರಿ. ಈ π/2 ಮಲ್ಟಿಪ್ಲೈ ಮಾಡ್ಕೊಂಡ್ರೆ ಏನಾಗ್ಬಿಡುತ್ತೆ, π/2 ಮೈನಸ್ ಟಿ ಇಂಟು π/2 ಆಗಿಬಿಡುತ್ತೆ. ಓಕೆ, ಸೊ 90 ಮೈನಸ್ ಥೀಟಾ. ಸೊ 90 ಮೈನಸ್ ಥೀಟಾ ಯಾವ ಕ್ವಾಡ್ರೆಂಟ್ ಆಗುತ್ತೆ ಸ್ಟೂಡೆಂಟ್ಸ್? ಫಸ್ಟ್ ಕ್ವಾಡ್ರೆಂಟ್, ಕರೆಕ್ಟ್ ಅಲ್ವಾ? ಹಾಗೆ ಇನ್ನೊಂದು ಸ್ಟೆಪ್ ಇದನ್ನು ಆ್ಯಸ್ ಇಟ್ ಈಸ್ ಬರೀತಾ ಹೋಗಿ, ಟಿ ಟೆನ್ಸ್ ಟು 0. ಓಕೆನಾ? ಸೊ ಇಲ್ಲಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಬಹಳ ಇಂಪಾರ್ಟೆಂಟ್ ಸ್ಟೆಪ್ ಇದೆ ಇದು. ಟಿ ಇಲ್ಲಿ ಆ್ಯಸ್ ಇಟ್ ಈಸ್ ಬರ್ಕೊಂಡ್ರಿ, ಟ್ಯಾನ್ ಆಫ್ 90 ಮೈನಸ್ ಥೀಟಾ ಏನಾಗುತ್ತೆ, ಫಸ್ಟ್ ಕ್ವಾಡ್ರೆಂಟ್ ಆಗುತ್ತೆ. ಟ್ಯಾನ್ ಇರೋದ್ರಿಂದ 90 ಇರೋದ್ರಿಂದ ಟಿಗ್ನಾಮೆಟ್ರಿ ಇದ್ದು ಕೋಟಿಗ್ನಾಮೆಟ್ರಿ, ಅಂದರೆ ಇದಾಯಿತು ಕಾಟ್ ಆಫ್ ಏನಿದೆ ಇಲ್ಲಿ ಫಸ್ಟು ಟಿ ಇಂಟು π/2 ಆಗಿಬಿಡ್ತು, ಕರೆಕ್ಟ್ ಅಲ್ವಾ? ಸೊ ಇದನ್ನು ನಾವು ಇವಾಗ ರೆಸಿಪ್ರೋಕಲ್ ಬರ್ದೆ ಅಂತ ಅಂದ್ಕೊಳ್ಳಿ. ರೆಸಿಪ್ರೋಕಲ್ ಕಾಟ್ ಇದೆ, ಸೊ ಕಾಟ್ ಇದನ್ನು ನಾನು ಟ್ಯಾನ್ ಒಳಗೆ ಬರ್ಕೊಂಡೆ ಅಂದರೆ ತೆಳಗಡೆ ಬರುತ್ತೆ, ಟಿ ಟೆನ್ಸ್ ಟು 0. ಇಲ್ಲಿ ಟಿ ಇದೆ, ತೆಳಗಡೆ ಇಲ್ಲಿ ಏನಾಗಿಬಿಡುತ್ತೆ, ಟ್ಯಾನ್ ಆಫ್ π/2 ಇಂಟು ಟಿ ಆಯಿತು. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್, ನಮಗೆ ಫಸ್ಟ್ ಇಯರಲ್ಲಿ ಸ್ಯಾಂಡ್ವಿಚ್ ಥಿಯರಮ್ ಸಾಲ್ವ್ ಮಾಡಿದ ಮೇಲೆ ಒಂದು ರಿಸಲ್ಟ್ ಗೊತ್ತಿತ್ತು, ಏನಪ್ಪ ಅಂತಂದರೆ ಲಿಮಿಟ್ ಆಫ್ ಎಕ್ಸ್ ಟೆನ್ಸ್ ಟು 0 ಟಿ ಡಿವೈಡ್ ಬೈ ಅಥವಾ ಎಕ್ಸ್ ಡಿವೈಡ್ ಬೈ ಟ್ಯಾನ್ ಎಕ್ಸ್ ಇತ್ತಂದರೆ ಇಲ್ಲಿ ಆನ್ಸರ್ ಇದ್ದದ್ದು 1 ಆಗುತ್ತೆ. ಇಲ್ಲಿ ಎಕ್ಸ್ ಇತ್ತು, ಇಲ್ಲಿನೂ ಎಕ್ಸ್ ಇರಬೇಕು. ಬಟ್ ಇಲ್ಲೇನಿದೆ, ಇಲ್ಲಿ ಟಿ ಇದೆ, ಇಲ್ಲಿನೂ ಟಿ ಇದೆ, ಬಟ್ π/2 ಇದೆ, ಅಂದರೆ ಇಲ್ಲಿನೂ ನಮಗೇನು ಬೇಕು, π/2 ಬೇಕು. ಇಲ್ಲಿ π/2 ಇಟ್ಟರೆ ಮಲ್ಟಿಪ್ಲೈ ಆ್ಯಂಡ್ ಡಿವೈಡ್ ಮಾಡ್ಕೋಬೇಕು, 2π/2 ಮಾಡಬೇಕಾಗತ್ತೆ, ಆಯಿತಾ? ಸೊ ಇದಿಷ್ಟೇ ಆನ್ಸರ್ನ ನಾವು ಅಬ್ಸರ್ವ್ ಮಾಡ್ಕೊಂಡ್ವಿ ಅಂತ ಅಂದ್ಕೊಳ್ಳಿ. ಇದ್ರ ವ್ಯಾಲ್ಯೂ ಏನಾಗಿಬಿಡುತ್ತೆ, 1 ಆಗಿಬಿಡುತ್ತೆ. ಸೊ 1 ಇಂಟು 2/π ಅಂದರೆ 2/π ಇಸ್ ದ ಲಾಸ್ಟ್ ಆನ್ಸರ್. ಎಸ್, ಸೊ ಅಂದರೆ 2/5 ಎಲ್ಲಿದೆ ನೋಡಿ, ಆಪ್ಷನ್ ಬಿ ಎಲ್ಲಿದೆ. ಸೊ ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಅರ್ಥ ಆಯ್ತಲ್ವಾ? ಎಸ್, ಸ್ವಲ್ಪ ಏನಾದರೂ ಡೌಟ್ಸ್ ಇದ್ದರೆ ಮೆಸೇಜ್ ಮಾಡ್ತಾ ಹೋಗಿ. ಓಕೆ, ನೆಕ್ಸ್ಟ್ ಒಂದು ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ನು 82. ಇಲ್ಲೇನು ಹೇಳಿದೆ, ಲಿಮಿಟ್ ಆಫ್, ಇಲ್ಲೊಂದು ಸಿರೀಸ್ ಇದೆ. ಸೊ ಇಲ್ಲಿ ರಿಸಲ್ಟ್ ಸಿರೀಸಲ್ಲಿ ಇದನ್ನು ಫಸ್ಟ್ ಫೋಕಸ್ ಮಾಡಿ. ಏನಿದೆ, 1 ಡಿವೈಡ್ ಬೈ n ಇಂಟು n+1 ಇದೆಯಲ್ಲ, ಇದನ್ನು ನಾವು ಈ ಥರ ಬರೀಬೋದಾ, 1/n ಮೈನಸ್ 1/n + 1 ಅಂತ ಹೇಳಿ. ಯಾಕೆಂದರೆ ಎಲ್ ಸಿ ಎಮ್ ತೊಗೊಳ್ಳಿ, ಏನಾಗುತ್ತೆ, ಎಲ್ ಸಿ ಎಮ್ ತೊಗೊಂಡ್ರೆ n ಇಂಟು n+1 ಆಗುತ್ತೆ. ಇಲ್ಲಿ n+1 ಬರೀತೀರಾ, ಬರೀತೀರಿ ನೋಡಿ, n+1 ಆಗುತ್ತೆ, ಮೈನಸ್ ಈ ಎನ್ನ ಇಲ್ಲಿ ಮಲ್ಟಿಪ್ಲೈ ಮಾಡಬೇಕು. ಅಗೇನ್ n ಕ್ಯಾನ್ಸಲ್, 1 ಉಳಿಯುತ್ತೆ ಮೇಲ್ಗಡೆ, 1 ಡಿವೈಡ್ ಬೈ ಇದೇ ಆನ್ಸರ್ ಬರುತ್ತೆ, ಕರೆಕ್ಟ್ ಅಲ್ವಾ? ಎಸ್, ಸೊ ಅಂದರೆ ಈ ಥರ ನಾವು ಬರೀಬಹುದು. ಅಂದರೆ ಇವಾಗ ಪೂರ ಸೀಕ್ವೆನ್ಸ್ನೇ ನಾವು ಚೇಂಜ್ ಮಾಡಿ ಬರೆದ್ಬಿಡ್ತೀನಿ. ಏನಾಗುತ್ತೆ, ಲಿಮಿಟ್ ಆಫ್ n ಟೆನ್ಸ್ ಟು ಇನ್ಫಿನಿಟಿ, ಇಲ್ಲಿ ಸ್ವಲ್ಪ ಇದು ಮಾಡೋಣ. ಓಕೆ, ಇನ್ಫಿನಿಟಿ, ಇಲ್ಲಿ 1/2 ಇದೆ. ಸೊ ಇದನ್ನು ನಾವು ಸ್ಪ್ಲಿಟ್ ಮಾಡಿದ್ರೆ n ಜಾಗದಲ್ಲಿ 1 ಹಾಕಿದರೆ 1/1 1 ಆಗುತ್ತೆ, 1 + 1 2, ಈ ಥರ ಬರೀಬೋದಾ, ಕರೆಕ್ಟಾ? ಹಾಗೆ ನೆಕ್ಸ್ಟ್ ಏನು ಮಾಡ್ತೀರಾ, ಭಾಳ ಆಯಿತು. ಓಕೆ, ಸೊ ನೆಕ್ಸ್ಟ್ 2 ಹಾಕಿದ್ವಿ ಅಂತ ಅಂದ್ಕೊಳ್ಳಿ. 2 ಹಾಕಿದರೆ 1/2 ಆಗುತ್ತೆ, ಅಗೇನ್ ಇಲ್ಲಿ ಮೈನಸ್ 1/3 ಆಗುತ್ತೆ. ನೆಕ್ಸ್ಟು 1/3, ಅಗೇನ್ ಮೈನಸ್ 1/4, ಈ ಥರ ಕಂಟಿನ್ಯೂಸ್ ಆಗಿ ಬರೀತಾ ಹೋದರೆ ಲಾಸ್ಟಲ್ಲಿ 1/n ಮೈನಸ್ 1/n+1 ಇಲ್ಲಿದೆ ನೋಡಿ, ಇದನ್ನು ನಾನು ಇಲ್ಲಿ ಬರೆದಿರೋದು. ಓಕೆ, ಸೊ ಇಲ್ಲಿ ಅಬ್ಸರ್ವ್ ಮಾಡಿ, 1/2 + 1/2 ಮೈನಸ್ 1/2 ಕ್ಯಾನ್ಸಲ್ ಆಗ್ತಾ ಹೋಗುತ್ತೆ, 1/3 1/3 4, ಇದ್ರ ಹಿಂದ್ಗಡೆನೂ ಮೈನಸ್ 1/n ಬಂದಿರುತ್ತೆ, ಅದು ಕ್ಯಾನ್ಸಲ್ ಆಗುತ್ತೆ. ಫಸ್ಟ್ ಮತ್ತು ಲಾಸ್ಟ್ ಟರ್ಮ್ ಅಷ್ಟೇ ಉಳಿಯುವಂಥದ್ದಾಗಿರುತ್ತೆ ಸ್ಟೂಡೆಂಟ್ಸ್. ಲಿಮಿಟ್ ಆಫ್ n ಟೆನ್ಸ್ ಟು ಇನ್ಫಿನಿಟಿ, ಇಲ್ಲಿ 1 ಉಳಿದಿದೆ, ಇಲ್ಲಿ ಲಾಸ್ಟಲ್ಲಿ 1/n+1 ಉಳಿದಿದೆ. ಲಿಮಿಟ್ ಆಫನ್ನು ನಾನು ಅಪ್ಲೈ ಮಾಡಿದ್ರೆ n ಜಾಗದಲ್ಲಿ ಇಲ್ಲಿ ಇನ್ಫಿನಿಟಿ ಆಗುತ್ತೆ. ಇನ್ಫಿನಿಟಿ +1 ಅಂದರೆ ಇನ್ಫಿನಿಟಿ, 1/∞ ಅಂದರೆ ಅದರ ವ್ಯಾಲ್ಯೂ ಆಗುತ್ತೆ 0. ಇದು ನಿಮಗೆ ಗೊತ್ತಿರಬೇಕು. ಲಿಮಿಟ್ ಆಫ್ n ಟೆನ್ಸ್ ಟು ಇನ್ಫಿನಿಟಿ ಆಫ್ 1/n ಆನ್ಸರ್ ಯಾವಾಗಲೂ 0 ಆಗಿರುತ್ತೆ, ಯಾಕಂದರೆ 1/∞ ಇದು ವ್ಯಾಲ್ಯೂ. 0 ಅಂದರೆ 1 ಮೈನಸ್ 0 ಅಂದರೆ ಆನ್ಸರ್ ಏನಾಗುತ್ತೆ, 1 ಈಸ್ ದ ರೈಟ್ ಆನ್ಸರ್. ಎಲ್ಲಿದೆ, ಆಪ್ಷನ್ ಬಿ ಎಲ್ಲಿದೆ, ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆನ್ಸರ್. ಇದು ಅರ್ಥ ಆಯ್ತಾ? ಅರ್ಥ ಆದರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಬ್ಲರ್ ಆಗಿ ಕಾಣಿಸ್ತಾ ಇದೆ, ಬ್ಲರ್ ಕಾಣಿಸ್ತಾ ಇದ್ದರೆ ಸ್ವಲ್ಪ ವಿಡಿಯೋ ಕ್ವಾಲಿಟಿನ ಇನ್ಕ್ರೀಸ್ ಮಾಡ್ಕೊಳ್ಳಿ. ಇಲ್ಲೆಲ್ಲನೂ ನೆಟ್ ಕ್ಲಿಯರ್ ಆಗಿ ಇದೆ, ಇಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ ಸ್ಟೂಡೆಂಟ್ಸ್. ಪೋಲ್ ಕೊಡಿ ಅಂತ ಮೆಸೇಜ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕ್ವಶನ್ ಪೋಲ್ ಕೊಡ್ತಾ ಇದ್ದೀನಿ ನೋಡಿ. ಕ್ವಶನ್ ಈಸಿ ಇದೆ ಇದು. ಇದನ್ನು ಸ್ವಲ್ಪ ಎಲ್ ಹಾಸ್ಪಿಟಲ್ ಮೆಥಡ್ ಪ್ರಕಾರ ಸಾಲ್ವ್ ಮಾಡಿ ಫ್ರೆಂಡ್ಸ್, ಆನ್ಸರ್ ಬರುತ್ತೆ. ಕ್ವಶನ್ ನಂಬರ್ 83. ಓಕೆ, ನಿಮಗೆ ಪೋಲ್ ಬೇಕಂತ ಕೇಳಿದ್ರೆ ಪೋಲ್ನ ಅಬ್ಸರ್ವ್ ಮಾಡಿ. ಕ್ವಶನ್ ನಂಬರ್ 83ಗೆ ಪೋಲ್ ಕೊಡ್ತಾ ಇರುವಂಥದ್ದು. ಆನ್ಸರ್ ಮಾಡಿ. ಕರೆಕ್ಟಾಗಿ ಆನ್ಸರ್ ಮಾಡಿ.
ಓಕೆ, ಇದು ಪೂರ ಎಲ್ಲ ಕ್ವಶನ್ಸ್ ಕಂಪ್ಲೀಟ್ ಆದಮೇಲೆ PDF ಫೈಲ್ನ ಅಪ್ಲೋಡ್ ಮಾಡ್ತೀನಿ. ಈ ಥರ ಎಲ್ಲ ಸಾಲ್ವ್ ಮಾಡಿದ್ದಿರುತ್ತೆ. ಓಕೆನಾ, ಸೊಲ್ಯೂಷನ್ ಇದ್ದದ್ದನ್ನು ನಾನು ಸೇವ್ ಮಾಡಿಲ್ಲ, ಬಟ್ ಅದು ಒಂದು ಕ್ವಶನ್ಸ್ ಇರೋದನ್ನು ನಾನು ನಿಮಗೆ ಶೇರ್ ಮಾಡ್ತೀನಿ. ಕ್ವಶನ್ಸ್ ಓನ್ಲಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ ಸ್ಟೂಡೆಂಟ್ಸ್, ಆಪ್ಷನ್ ಎ ಅಂತ. ಸೊ ನೋಡೋಣ, ಈ ಸಿ ಏನೇನು ಮಾಡ್ತೀರಾ ಮಾಡಿ. ಇದನ್ನು ನೋಡಿ, ಎಲ್ ಹಾಸ್ಪಿಟಲ್ ಮೆಥಡಿಂದ ಸಾಲ್ವ್ ಮಾಡಬೇಕು. ಅಂದರೆ ಮೇಲಿಂದ ಮೇಲೆ ಡಿಫ್ರೆನ್ಸಿಯೇಷನ್, ತೆಳಗಿದು ತೆಳಗಡೆ. ಆಗ ಮಾಡೋದ್ರಿಂದ ನಮಗೆ ಆನ್ಸರ್. ಇದನ್ನು ಯಾವಾಗ ಅಪ್ಲೈ ಮಾಡಬೇಕಂದ್ರೆ, ಅಪ್ಲೈ ಮಾಡಿದ್ಮೇಲೆ 0/0 ಫಾರ್ಮ್ ಬರ್ತಾಯಿತ್ತು, ಸ್ವಲ್ಪ ಡಿಫ್ರೆನ್ಷಿಯೇಟ್ ಮಾಡಬೇಕು. 3 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ, ಮೈನಸ್ √x ಫಾರ್ಮುಲಾ ಏನಾಗುತ್ತೆ, 1/2√x ಆಗುತ್ತೆ. ಅಂದರೆ 5 + x 5 ಡಿಫ್ರೆನ್ಷಿಯೇಷನ್ 0, x ಡಿಫ್ರೆನ್ಷಿಯೇಷನ್ 1, ಅಂದರೆ ಇಷ್ಟೇ ಆಯಿತು. ನೆಕ್ಸ್ಟ್ ಇದನ್ನು ಕೂಡ ಸೇಮ್ √x ಫಾರ್ಮುಲಾ 1/2 5 - x ಆಗುತ್ತೆ. ಬಟ್ ಇಲ್ಲಿ ಇನ್ನೊಂದು ಮೈನಸ್ ಬರುತ್ತೆ ಸ್ಟೂಡೆಂಟ್ಸ್, ಯಾಕಂದರೆ 5 ಡಿಫ್ರೆನ್ಷಿಯೇಷನ್ 0 ಮೈನಸ್ x ಡಿಫ್ರೆನ್ಷಿಯೇಷನ್ -1 ಬರುತ್ತೆ. ಹಾಗಾಗಿ ಇದು ಮೈನಸ್ +1 ಆಯಿತು. ಸೊ ಇವಾಗ ಅಬ್ಸರ್ವ್ ಮಾಡಿ, ಇಲ್ಲಿ 2 ಕೂಡ ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. ಸೊ ಇವಾಗ ಬೇಕಿದ್ರೆ 4ನ ಫಿಲಪ್ ಮಾಡಿ. ಇದನ್ನು ಬೇಕಿದ್ರೆ ಸ್ವಲ್ಪ ಸಿಂಪ್ಲಿಫೈ ಮಾಡಿ ಬರೀತಿದ್ರೆ ಬರೀರಿ. ಇದು ಮೇಲ್ಗಡೆ ಹೋಗುತ್ತೆ, ಕರೆಕ್ಟ್ ಅಲ್ವಾ? ರೆಸಿಪ್ರೋಕಲ್ ತೊಗೊಂಡಾದ್ಮೇಲೆ √5 - x ಮೇಲ್ ಬರುತ್ತೆ, ತೆಳಗಡೆ √5 + x ಬರುತ್ತೆ. ಇಲ್ಲೊಂದು ಮೈನಸ್ ಸೈನ್ ಇದೆ, ಸೊ ಮೈನಸ್ ಸೈನ್ನ ಮರಿಬೇಡಿ. ಇವಾಗ 4ನ ಅಪ್ಲೈ ಮಾಡಿ. 4 ಅಪ್ಲೈ ಮಾಡಿದರೆ √5 - 4 ಆಗುತ್ತೆ, ಇಲ್ಲಿ √5 + 4 ಆಗುತ್ತೆ. 5 - 4 ಅಂದರೆ 1 ಆಯಿತು. √1 ಆನ್ಸರ್ 1 ಇರುತ್ತೆ. ಆಮೇಲೆ ಇದು 5 + 4 ಅಂದರೆ 9 ಆಗುತ್ತೆ. 9 ಅಂತಂದರೆ 3 ಆಯಿತು. -1/3 ಈಸ್ ದ ರೈಟ್ ಆನ್ಸರ್, ಆಪ್ಷನ್ ಸಿ. ಯಾರೆಲ್ಲ ಆಪ್ಷನ್ ಸಿ ಅಂತ ಮಾರ್ಕ್ ಮಾಡಿ ನೋಡಿ, ಅವ್ರದ್ದೆಲ್ಲಾನು 100% ಕರೆಕ್ಟ್ ಆನ್ಸರ್ ಆಗಿದೆ. ಎಸ್, ಮ್ಯಾಕ್ಸಿಮಮ್ ಸ್ಟೂಡೆಂಟ್ಸ್ ಆಪ್ಷನ್ ಬಿ ಅಂತ ಮಾಡಿದ್ದೀರಾ, ರಾಂಗ್ ಆನ್ಸರ್ ಆಗಿರುತ್ತೆ. ಸೆಕೆಂಡ್ PUC ರಿಸಲ್ಟು ಮೇ ಬಿ ಬರುತ್ತೆ ಸ್ಟೂಡೆಂಟ್ಸ್, ನೆಕ್ಸ್ಟ್ ವೀಕಲ್ಲಿ, ಡೆಫಿನೆಟ್ಲಿ ವೀಕಲ್ಲಿ ಬರಬೇಕು ಕಂಪಲ್ಸರಿ. ವೆಯ್ಟ್ ಮಾಡಿ. ಓಕೆ, ಸೊ ಲಾಸ್ಟ್ ಇಯರಲ್ಲೆಲ್ಲ ನೋಡ್ತಾ ಹೋದರೆ ನಿಮ್ಮ CET ಎಕ್ಸಾಮ್ ಮುಗಿದ ಮರುದಿನಾನೇ ಬರ್ತಾಯಿತ್ತು. ಓಕೆ, CET ಎಕ್ಸಾಮ್ ಯಾವಾಗಾಗುತ್ತೆ ಅವತ್ತಿನ ದಿವಸ ಅಥವಾ ಮರುದಿನ ಬರ್ತಾಯಿತ್ತು. ಈ ಸತಿ ವ್ಯಾಲ್ಯೂಷನ್ ಎಲ್ಲ ಬೇಗ ಆಗಿದೆ, ಮೋಸ್ಟ್ಲಿ ಬೇಗ ಬರಬಹುದು ಅಂತ ಅನ್ಕೋತೀವಿ. ನೋಡೋಣ, ವೆಯ್ಟ್ ಮಾಡಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. 88 ಆದಮೇಲೆ 83 ಆದಮೇಲೆ 84. ಇದು ನೋಡಿ, ಡಬಲ್ ಡಿಫ್ರೆನ್ಷಿಯೇಷನ್ ಮಾಡಬೇಕು ಸ್ಟೂಡೆಂಟ್ಸ್. ಇದು ಕೂಡ ಬಹಳ ಈಸಿಯೆಸ್ಟ್ ಇದೆ ಕ್ವಶನ್. ನೋಡೋಣ, ಪೋಲ್ ಕೊಡ್ತಾ ಇದ್ದೀನಿ, ಆನ್ಸರ್ ಮಾಡಿ. ಯಾಕಂದರೆ ಈಸಿ ಇದೆ ಕ್ವಶನ್ನು, ಹಾಗಾಗಿ ಎಲ್ಲರೂ ನೀವು ಮಾಡ್ತೀರಾ ಅಂತ ನಾನು ಅನ್ಕೋತೀನಿ. 2 ಸತಿ ಡಿಫ್ರೆನ್ಷಿಯೇಟ್ ಮಾಡಿ ಆನ್ಸರ್ನ ಬರೀಬೇಕು ಇಷ್ಟೇ. ಫಸ್ಟ್ ಡಿಫ್ರೆನ್ಷಿಯೇಟ್ ಮಾಡಿ, ಮತ್ತೆ ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡಿ, 2 ಸತಿ. y = ಏನಿದೆ, log of x / x ಇದೆ. ಸೊ u/v ಫಾರ್ಮುಲಾ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಇಲ್ಲಿ ಏನಾಗುತ್ತೆ, u/v ಫಾರ್ಮುಲಾ ಮಾಡಿದ್ರೆ ಫಸ್ಟ್ x ಆ್ಯಸ್ ಇಟ್ ಈಸ್ log x ಡಿಫ್ರೆನ್ಷಿಯೇಷನ್ 1/x ಮೈನಸ್ log x ಆ್ಯಸ್ ಇಟ್ ಈಸು x ಡಿಫ್ರೆನ್ಷಿಯೇಷನ್ 1 ಆಗುತ್ತೆ, /x², x ಕ್ಯಾನ್ಸಲ್. ಸೊ y' = ಏನು ಬಂದಂಗಾಯ್ತು ಇವಾಗ, 1 - log x / x² ಬಂತು. ಇವಾಗ ನಾವು ಇನ್ನೊಂದು ಸತಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು. y', ಇವಾಗ ಏನಾಗುತ್ತೆ, x² ಆ್ಯಸ್ ಇಟ್ ಈಸು, ಇದು ಪೂರ 1 ಟರ್ಮ್ ಅಂತ ತಗೋತೀರಾ. 1 ಡಿಫ್ರೆನ್ಷಿಯೇಷನ್ 0 ಆಗುತ್ತೆ, ಮೈನಸ್ log x ಡಿಫ್ರೆನ್ಷಿಯೇಷನ್ 1/x. ನೆಕ್ಸ್ಟ್ ಮೈನಸ್ಸು, ನೆಕ್ಸ್ಟ್ ಟೈಮು 1 - log x ಆ್ಯಸ್ ಇಟ್ ಈಸ್ ಬರ್ಕೊತೀರಾ. ಸೊ x² ಡಿಫ್ರೆನ್ಷಿಯೇಷನು 2x ಆಗುತ್ತೆ, /x⁴. ಇಲ್ಲಿ ನಾವು ಕಾಮನ್ ತೊಗೋಬೇಕಾಗತ್ತೆ ಸ್ಟೂಡೆಂಟ್ಸ್. ಕಾಮನ್ ಏನು ಬರುತ್ತೆ, ತೆಳಗಡೆ x⁴ ಆ್ಯಸ್ ಇಟ್ ಈಸ್ ಬರೀತೀರಾ. ಇಲ್ಲಿ ಒಂದು x ಕ್ಯಾನ್ಸಲ್ ಆಗಿಬಿಡುತ್ತಾ, ಇಲ್ಲಿ ಒಂದೇ x ಉಳಿದಿದೆ, ಇಲ್ಲಿ ಒಂದು x ಇದೆ. ಎಕ್ಸ್ನ ನಾನು ಕಾಮನ್ ತೊಗೊಂಡೆ ಅಂತ ಅಂದ್ಕೊಳ್ಳಿ. ಉಳಿತೇನೆ ಇಲ್ಲಿ ಎಕ್ಸ್ನ ಕಾಮನ್ ತೊಗೊಂಡ್ರೆ ಇಲ್ಲಿ -1 ಉಳಿಯುತ್ತೆ. ಇಲ್ಲಿ ಮೈನಸ್ನ ಮಲ್ಟಿಪ್ಲೈ ಮಾಡ್ಕೊಂಬಿಡಿ, -1 ಪ್ಲಸ್ log x. ಈ ಒಂದು ಎಕ್ಸ್ನ ಎರಡು ಕಡೆ ಮಲ್ಟಿಪ್ಲೈ ಮಾಡ್ಕೋಬೇಕಾಗಿತ್ತು. ಎಕ್ಸ್ನ ಕಾಮನ್ ತೊಗೊಂಡಿದ್ರೆ ಇಲ್ಲಿ ಜಸ್ಟ್ 2 ಉಳಿದಿದೆ. 2ನ ಮಲ್ಟಿಪ್ಲೈ ಮಾಡಬೇಕು. 2 ಒಂದು ಮಲ್ಟಿಪ್ಲೈ ಮಾಡ್ತೀರಾ, ಇಲ್ಲಿ ಇಂಟು 2 ಇದ್ರ ಜೊತೆನೂ ಮಾಡ್ತೀರಾ. ಯಾಕಂದರೆ ಇಲ್ಲಿ ಈ ಎಕ್ಸ್ನ ನಾನು ಕಾಮನ್ ತೊಗೊಂಡಿದ್ದೆ ನೋಡಿ, ಆಗ ಇಲ್ಲಿ ಒಂದು ಎಕ್ಸ್ ಇಲ್ಲೊಂದು ಎಕ್ಸ್ ಕ್ಯಾನ್ಸಲ್ ಆಗಿಬಿಡುತ್ತೆ. ಸೊ ಟೋಟಲಿ ತೆಳಗಡೆ ಉಳಿದಿರೋದು x³. ಈ -1ನ -2 ಮಾಡಿದ್ರೆ -3 ಆಗುತ್ತೆ, +2 log of x. ಇದು ನಿಮ್ಮದು ಲಾಸ್ಟ್ ಆನ್ಸರ್. ಎಲ್ಲಿದೆ ನೋಡಿ, ಯಾವುದು ಆಪ್ಷನ್ ಕರೆಕ್ಟ್ ಆಗುತ್ತೆ ಸ್ವಲ್ಪ ವಿಚಾರ ಮಾಡಿ, ಆನ್ಸರ್ನ ಮಾಡಿ. x³ ಇಲ್ಲಿನೂ ಇದೆ, ಇಲ್ಲಿನೂ ಇದೆ. ಇಲ್ಲಿ ಏನಿದೆ ನೋಡಿ, x3 - 3 ಇದೆ, ಅಂದರೆ ಆಪ್ಷನ್ ಬಿ ಕರೆಕ್ಟ್. ಆಪ್ಷನ್ ಎ ಅಂದರೆ ರಾಂಗ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಸೊ ಆಪ್ಷನ್ ಬಿ ಈಸ್ ದ ಕರೆಕ್ಟ್ ಆನ್ಸರ್. Come on friends, fast.
ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಅಂದರೆ ಮತ್ತೆ ಹಿಂದೆ ಬಂದು ನೋಡಿ, ಇದು ಸಿಂಪಲ್ ಕ್ವಶನ್, 2 ಸತಿ ಡಿಫ್ರೆನ್ಷಿಯೇಟ್ ಮಾಡೋದು. ಡಿಫ್ರೆನ್ಷಿಯೇಷನ್ ಭಾಳ ಸ್ಟ್ರಾಂಗ್ ಇರಬೇಕಾಗುತ್ತೆ, ಯಾಕಂದರೆ ನೆಕ್ಸ್ಟ್ ಎಲ್ಲಾನು ಇಂಟಿಗ್ರೇಷನ್ ಬರುತ್ತೆ ನೋಡಿ, ಅವಾಗೆಲ್ಲನೂ ಡಿಫ್ರೆನ್ಷಿಯೇಷನ್ ಮತ್ತು ಇಂಟಿಗ್ರೇಷನ್ ಎರಡರಲ್ಲೇ ಮೋರ್ ದ್ಯಾನ್ 10 ಕ್ವಶನ್ಸ್ ಬರುತ್ತೆ ಫ್ರೆಂಡ್ಸ್. 10 to 50 ನಿಯರ್ ಕ್ವಶನ್ಸ್ ಬರುತ್ತೆ. ಓಕೆ, 12 ಕ್ವಶನ್ ಕೇಳಿದರೆ ಕೆಲವೊಂದು ಸತಿ ಯಾವುದು ಡಿಫ್ರೆನ್ಷಿಯೇಷನ್ ಮತ್ತು ಇಂಟಿಗ್ರೇಷನ್. ಕೆಲವು ಸ್ಟೂಡೆಂಟ್ಸ್ ಇಂಟಿಗ್ರೇಷನ್ ಟಫ್ ಇದೆ ಅಂತ ಬಿಡ್ತೀರಾ, ಬಟ್ ಥಿಯರಿಯಲ್ಲಿ ಅದು, ಬಟ್ ಸಿ ಇ ಟಿಯಲ್ಲಿ ಆ ಥರ ಇಲ್ಲ, ಈಸಿನೇ ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಇವತ್ತಿನ ಲಾಸ್ಟ್ ಕ್ವಶನ್ನು 85 ಏನಿದೆ ನೋಡಿ. ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, ಅವಾಗ ಏನೇನು ಹೇಳ್ತಾರೆ, ಡೆರಿವೇಟಿವ್ ಆಫ್ ಎಫ್ ಆಫ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಅಂತ ಹೇಳ್ತಾರೆ. ಸೊ ಇದು ಭಾಳ ಸಿಂಪಲ್ಲು. ಇದಕ್ಕೆ ನಾವು ಈ ಎಫ್ ಆಫ್ ಎಕ್ಸ್ಗೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಸ್ಕ್ವೇರ್ ಮಾಡಬೇಕು ಅಂತ ಅರ್ಥ. ಯೂಶ್ವಲಿ ನಾವು ಡಿ ಎಕ್ಸ್ ಬೈ ಡಿ ವೈ ಬರೆದ್ರೆ ಎಕ್ಸ್ಗೆ ನಾವು ವಿತ್ ರೆಸ್ಪೆಕ್ಟ್ ಟು ವೈ ಮಾಡ್ಬೇಕಂದಂಗೆ, ಇಲ್ಲಿ ನಾವೇನು ಮಾಡ್ಕೋಬೇಕು, ಡಿ ಯು ಬೈ ಡಿ ಎಕ್ಸ್ ಡಿ ವಿ ಅಂತ ಬರೀಬೇಕು. ಯು ಅಂತಂದರೆ ಏನು ತೊಗೊಳ್ಳಿ, ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಅಂತ ಡಿನೋಟ್ ಮಾಡಿ. ವಿ ಅಂತಂದರೆ ಏನು ತೊಗೊಳ್ಳಿ, ಎಕ್ಸ್ ಸ್ಕ್ವೇರ್ ಅಂತ ತೊಗೊಳ್ಳಿ. ಆಗ ನಮಗೆ ಡಿ ಯು ಬೈ ಡಿ ವಿ ಕರೆಕ್ಟ್ ಆಗುತ್ತೆ. ಓಕೆ, ಡಿಫ್ರೆನ್ಷಿಯೇಟ್ ವಿತ್ ಪ್ಯಾರಾಮೆಟ್ರಿಕ್ ಫಾರ್ಮ್ ಅಂತ ಇತ್ತು ನೋಡಿ, ಆ ಫಾರ್ಮೆಟ್ ಪ್ರಕಾರ ಸಾಲ್ವ್ ಮಾಡಿದರೆ ಆನ್ಸರ್ ಬಂದೇ ಬರುತ್ತೆ. ಕಮಾನ್ ಫ್ರೆಂಡ್ಸ್, ಆನ್ಸರ್ ಮಾಡಿ ನೋಡೋಣ ಯಾರೆಲ್ಲ ಕರೆಕ್ಟ್ ಮಾಡ್ತೀರಾ ಅಂತ. ಇದು ಇವತ್ತಿನ ಲಾಸ್ಟ್ ಕಡೆ ಕ್ವಶನ್. ಆಪ್ಷನ್ನ ಕೊಡ್ತಾ ಇದ್ದೀನಿ ನಾನು ನಿಮಗೆ ಇವಾಗ. ಇದೆಲ್ಲ ಇದು ಮೊದಲಿದೆ ಐತಿ ಪೋಲು. ಓಕೆ, ಇವಾಗ ಹೊಸ ಕ್ವಶನ್ ಇದು 85. ಓಕೆ, ಪೋಲ್ ಬರ್ತಾ ಇದೆ ನೋಡಿ, ಆನ್ಸರ್ ಮಾಡಿ ಫ್ರೆಂಡ್ಸ್, ಕಮ್ ಆನ್ ಫಾಸ್ಟ್. ಬಿ ಆನ್ಸರ್ ಅಂತ ಮೆಸೇಜ್ ಮಾಡ್ತಿದ್ದೀರಾ? %52 ಆಪ್ಷನ್ ಬಿ ಅಂತ ಇದೆ. ನೋಡೋಣ ಯಾವ್ದು ಇಲ್ಲಿ ಕರೆಕ್ಟ್ ಆಗುತ್ತೆ ಅಂತ. ಫಸ್ಟ್ ಇಲ್ಲಿ ಡಿಫ್ರೆನ್ಷಿಯೇಟ್ ಮಾಡ್ಕೋಬೇಕು, ಇದು ಬಹಳ ಇಂಪಾರ್ಟೆಂಟು. ಡಿ ಯು ಬೈ ಡಿ ಎಕ್ಸ್, ಯಾಕಂದರೆ ಪ್ಯಾರಾಮೆಟ್ರಿಕ್ ಎಕ್ಸ್ ಇದೆ. ಯು ಬೈ ವಿ ಫಾರ್ಮುಲಾ 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ 2x ಆಗುತ್ತೆ, ಮೈನಸ್ ಇಲ್ಲಿ ಏನು ಮಾಡ್ತೀರಾ, ಎಕ್ಸ್ ಸ್ಕ್ವೇರ್ನ ಆ್ಯಸ್ ಇಟ್ ಈಸು 1 ಮೈನಸ್ ಎಕ್ಸ್ ಸ್ಕ್ವೇರ್ ಡಿಫ್ರೆನ್ಸಿಯೇಷನ್ ಮೈನಸ್ 2x ಆಗುತ್ತೆ. 10 ಎಕ್ಸ್ ಸ್ಕ್ವೇರ್ ಹೋಲ್ ಡಿವೈಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಯಿತು. ಓಕೆ, ಇಲ್ಲಿ ಸ್ವಲ್ಪ ಸಿಂಪ್ಲಿಫೈ ಮಾಡ್ಕೊಳ್ಳಿ, ಏನೇನಾಗುತ್ತೆ ನೋಡಿ. 2xನ ಮಲ್ಟಿಪ್ಲೈ ಮಾಡ್ಕೊತೀರಾ ಅಥವಾ ಕಾಮನ್ ಫ್ಯಾಕ್ಟರ್ ತೊಗೊಳ್ಳಿ, ಅದನ್ನು ಕೂಡ ನಡೆಯುತ್ತೆ. ಇಲ್ಲ ಆ್ಯಸ್ ಇಟ್ ಈಸ್ ಬರೆದ್ರು ಕೂಡ ನಡೆಯುತ್ತೆ. ಇಲ್ಲೇನಿದೆ, ಸಿಂಪ್ಲಿಫೈ ಮಾಡಿದಾರಾ? ಇಲ್ಲಿ ಎಕ್ಸ್ ಇಂಟು ಎಕ್ಸ್ ಸಿಂಪ್ಲಿಫೈ ಮಾಡಿ ಕೂಡ ಬರೆದ್ರು ನಡೆಯುತ್ತೆ. ಇಲ್ಲಿ ಕಾಮನ್ ಫ್ಯಾಕ್ಟರ್ ನೋಡಿ, 2x ಇದೆ, ಮೈನಸ್ ಮೈನಸ್ ಇದೆ ಏನಾಗಿಬಿಡುತ್ತೆ, ಪ್ಲಸ್ ಆಗುತ್ತೆ. ಇಲ್ಲಿ 2xನ ಕಾಮನ್ ತೊಗೊಂಡ್ರೆ ಇಲ್ಲಿ ಏನಾಗುತ್ತೆ, 1 ಮೈನಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಆಯಿತಾ? ಸೊ ಇದು ಮೈನಸ್ ಮೈನಸ್ ಪ್ಲಸ್ ಆಗಿಬಿಡ್ತು, ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈ 2x ಈ 2xನ ಕಾಮನ್ ತೊಗೊಂಡಿದ್ರು ನಾನು. ಓಕೆ, ಇದು ಮೈನಸ್ ಮೈನಸ್ ಇಲ್ಲಿ ಪ್ಲಸ್ ಆಗಿರೋದು. ಇದು ಎಕ್ಸ್ ಸ್ಕ್ವೇರ್ ಕೂಡ ಕ್ಯಾನ್ಸಲ್ ಆಯಿತು. 1 ಇಂಟು 2x ಉಳಿತು. ಇಲ್ಲಿ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಆಯಿತು. ಇದು ಜಸ್ಟ್ ಯಾವುದ್ರದ್ದು ಆನ್ಸರ್ ಬಂತು, ಡಿ ಯು ಬೈ, ಅಂದರೆ ಇದ್ರದ್ದೊಂದು ಡಿಫ್ರೆನ್ಷಿಯೇಟ್ ಮಾಡಬೇಕಲ್ಲ, ಡಿ ವಿ ಬೈ ಡಿ ಎಕ್ಸ್ ಆನ್ಸರ್ ಏನಾಗುತ್ತೆ, ಇದು 2x ಆಗುತ್ತೆ. ಎರಡು ಕೂಡಿಸಿ ಬರಿಬೇಕಲ್ವಾ ಇವಾಗ. ಎರಡು ಕೂಡಿಸಿ ಬರೆಯೋಣ ಅಂದರೆ ಎಲ್ಲಿ ಜಾಗ ಇಲ್ಲ, ಇಲ್ಲೇ ಬರೆಯೋಣ. ಸೊ ಡಿ ಯು ಬೈ ಡಿ ವಿ ಅಂತ ಬರೆದ್ರೆ ಡಿ ಯುದ ಆನ್ಸರ್ ಎಷ್ಟು ಬಂದಿದೆ, ಇದಿದೆ. ಇಲ್ಲಿ 2x ಇದೆ ಡಿವೈಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್ ಇದೆ. ಡಿ ವಿ ಬೈ ಡಿ ಎಕ್ಸ್ದು ಆನ್ಸರ್ ಕೆಳಗಡೆ ಇರುತ್ತೆ, ಇದನ್ನು 2x ಇದೆ, ಅಂದರೆ ಇದು ಏನಾಗಿಬಿಡುತ್ತೆ, ನಾವು ಇಲ್ಲಿ ಬರೀತೀವಿ, ಡಿ ವಿ ಬೈ ಡಿ ಎಕ್ಸ್ ಕೆಳಗಡೆ ಬರೀಬೇಕಾ. ಓಕೆ, 2x ಆಗುತ್ತೆ. ಇವೆರಡು ಕ್ಯಾನ್ಸಲ್ ಆಗಿ ಹೋಗ್ಬಿಡ್ತು. ಸೊ ಉಳಿಯುವಂಥದ್ದು ಆನ್ಸರ್ ಏನು, ಜಸ್ಟ್ ಉಳಿದಿರುವಂಥ ಆನ್ಸರು 1 ಡಿವೈಡ್ ಬೈ 1 ಮೈನಸ್ ಎಕ್ಸ್ ಸ್ಕ್ವೇರ್ ಹೋಲ್ ಸ್ಕ್ವೇರ್, ಅಂದರೆ ಆಪ್ಷನ್ ಬಿ ಯಲ್ಲಿದೆ. ಇಲ್ಲೆಲ್ಲೂ 2 ಅಂತರೂ ಬರೋಕ್ಕೆ ಸಾಧ್ಯನೇ ಇಲ್ಲ, ಉಳಿದಿರೋದು ಇದು ಒಂದೇ. 2x ಕೂಡ ಕ್ಯಾನ್ಸಲ್ ಆಗಿ ಹೋಗಿಬಿಡುತ್ತೆ. ಸೊ ಉಳಿಯುವಂಥದ್ದು ಆಪ್ಷನ್ ಬಿ. ಯಾರೆಲ್ಲ ಆಪ್ಷನ್ ಬಿ ಅಂತ ಮಾರ್ಕ್ ಮಾಡಿದ್ರು ನೋಡಿ, ಅವ್ರದ್ದೆಲ್ಲನೂ 100% ಕರೆಕ್ಟ್ ಆನ್ಸರ್ ಆಗಿರುತ್ತೆ.